ಸರಿನಾ? Yes, sir. ಓಕೆ ಮ್ಯಾಮ್. ಓಕೆ, ನೆಕ್ಸ್ಟ್ ನೋಡಿ. ಸೊ ಕ್ಲಾಸಿಫಿಕೇಶನ್ ಆಫ್ linear partial differential equations. So classification of linear partial differential equations. So ಇವಾಗ ನೋಡಿ ಇಲ್ಲಿ classification of linear partial differential equation of second order into independent variables. So two independent variables, okay na, x ಮತ್ತೆ y ಇರುತ್ತೆ ಅನ್ಕೊಳ್ಳಿ, x ಮತ್ತೆ y, two independent variables. So dependent variable z equal to z of x comma y ಈ ಫಾರ್ಮ್ ಅಲ್ಲಿ ಕೊಟ್ಟಿರ್ತಾರೆ. ಸೊ ಇವಾಗ ನೋಡಿ, consider a general partial differential equation of second order for function of two independent variables x and y. ಯಾವ ಫಾರ್ಮ್ ಅಲ್ಲಿ ಇರುತ್ತೆ ಅಂದ್ರೆ ಇಲ್ಲಿದೆ ನೋಡಿ. ಸೊ ಕ್ಯಾಪಿಟಲ್ r ಪ್ಲಸ್ ಕ್ಯಾಪಿಟಲ್ s ಪ್ಲಸ್ ಕ್ಯಾಪಿಟಲ್ t ಪ್ಲಸ್ f of x y z p q. p ಅಂದ್ರೇನು? dou z by dou x. q ಅಂದ್ರೇನು? dou z by dou y ಅಲ್ವಾ? ಸೊ ಈ ತರ ಇರುತ್ತೆ. ಸೊ r ಅಂದ್ರೆ ಏನು ಹೇಳಿ? dou ಸ್ಕ್ವೇರ್ z by dou x ಸ್ಕ್ವೇರ್. ಎಸ್ ಅಂದ್ರೆ ಏನು? ಕ್ಯಾಪಿಟಲ್ ಎಸ್, ಸಾರಿ ಸ್ಮಾಲ್ ಎಸ್, dou ಸ್ಕ್ವೇರ್ z by dou x dou y. ನೆಕ್ಸ್ಟ್ ಸ್ಮಾಲ್ ಟಿ ಅಂದ್ರೆ ಏನು ಹೇಳಿ? dou ಸ್ಕ್ವೇರ್ z by dou y ಸ್ಕ್ವೇರ್. ಓಕೆನಾ? ಸೊ ಹಾಗಾಗಿ ಇದೇನಾಗ್ಬಿಡುತ್ತೆ ಹೇಳಿ? ಸೆಕೆಂಡ್ ಆರ್ಡರ್ ಪಾರ್ಷಿಯಲ್ ಡಿಫರೆನ್ಷಿಯಲ್ ಈಕ್ವೇಷನ್ ಆಗ್ಬಿಡುತ್ತೆ. ಸೊ ಲೀನಿಯರ್ ಪಾರ್ಷಿಯಲ್ ಡಿಫರೆನ್ಷಿಯಲ್ ಈಕ್ವೇಷನ್ ಸೆಕೆಂಡ್ ಆರ್ಡರ್ ಈ ತರ ಇರುತ್ತೆ ನೋಡ್ರಿ. ಸೊ ಇಲ್ಲಿ ಏನಂತಂದ್ರೆ ನೋಡಿ, ನಿಮಗೆ ಗೊತ್ತಿರಬೇಕು, ಫಸ್ಟ್ ಟಿ ಬರುತ್ತಲ್ವಾ, ನೆಕ್ಸ್ಟ್ ಕ್ಯೂ ಬರುತ್ತೆ, ನೆಕ್ಸ್ಟ್ ಆರ್, ನೆಕ್ಸ್ಟ್ ಎಸ್, ನೆಕ್ಸ್ಟ್ ಟಿ ಬರುತ್ತೆ ಅಲ್ವಾ? ಸೊ ಇಲ್ಲಿ ಫಸ್ಟ್ ಪಿ ಅಂತಂದ್ರೆ ಏನಂತಂದ್ರೆ ನೋಡಿ, dou z by dou x ಅಂತ. ನೆಕ್ಸ್ಟ್ ಅಂದ್ರೆ ಫಸ್ಟ್ ಆರ್ಡರ್. ನೆಕ್ಸ್ಟ್ ಕ್ಯೂ ಅಂದ್ರೆ ಏನಾಗುತ್ತೆ ಹೇಳಿ? ವಿತ್ ರೆಸ್ಪೆಕ್ಟ್ ಟು ವೈ ಮಾಡಿ, ಎಕ್ಸ್ ಆಯ್ತು, ವಿತ್ ರೆಸ್ಪೆಕ್ಟ್ ಟು ವೈ ಮಾಡಿ. ನೆಕ್ಸ್ಟ್ ಈ ಮೂರು ಇದೆ ನೋಡಿ ಸೆಕೆಂಡ್ ಆರ್ಡರ್. ಸೊ ಆರ್ ಈಕ್ವಲ್ ಏನಾಗುತ್ತೆ ಅಂದ್ರೆ dou ಸ್ಕ್ವೇರ್ ಫಸ್ಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡಿದಾಗ dou ಎಕ್ಸ್ ಸ್ಕ್ವೇರ್. ನೆಕ್ಸ್ಟ್ ಎಸ್ ಇದೆ. ಸೊ ಇವಾಗ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮತ್ತೆ ವಿತ್ ರೆಸ್ಪೆಕ್ಟ್ ಟು ವೈ ಮಾಡಿದಾಗ ಏನಾಗುತ್ತೆ? dou z by dou x dou y. ಓಕೆನಾ? ನೆಕ್ಸ್ಟ್ ಟಿ ಅಂತಂದ್ರೆ dou ಸ್ಕ್ವೇರ್ z by ಲಾಸ್ಟ್ dou y ಸ್ಕ್ವೇರ್. ಓಕೆನಾ? ಈ ತರ ನೆನ್ಪಿಟ್ಕೋಬೇಕು. ಇದು ವೆರಿ ಇಂಪಾರ್ಟೆಂಟ್ ನೋಡಿ. ಸೊ ಕ್ಯಾಪಿಟಲ್ ಆರ್ ಪ್ಲಸ್ ಎಸ್ ಪ್ಲಸ್ ಟಿ ಪ್ಲಸ್ ಎಫ್ ಆಫ್ ಎಕ್ಸ್ ವೈ ಝೆಡ್ ಪಿ ಕ್ಯೂ ಅಂದ್ರೆ ಫಂಕ್ಷನ್ ಆಫ್ ಇಂಡಿಪೆಂಡೆಂಟ್ ವೇರಿಯಬಲ್ ಎಕ್ಸ್ ವೈ ಅಂಡ್ ಡಿಪೆಂಡೆಂಟ್ ವೇರಿಯಬಲ್ ಝೆಡ್ ಅಂಡ್ ಡೆರಿವೇಟಿವ್ ಪಿ ಕ್ಯೂ. ಸೊ ಇಲ್ಲಿ ಆರ್ ಮತ್ತೆ ಎಸ್ ಮತ್ತೆ ಟಿ ಇದೆ ನೋಡಿ, ಅವೇನಾಗಿದೆ ಅಂತಂದ್ರೆ ಕಂಟಿನ್ಯೂಸ್ ಫಂಕ್ಷನ್ ಆಫ್ ಎಕ್ಸ್ ಅಂಡ್ ವೈ. ಓಕೆನಾ? ಕಂಟಿನ್ಯೂಸ್ ಫಂಕ್ಷನ್ಸ್ ಆಫ್ ಎಕ್ಸ್ ಅಂಡ್ ವೈ. ಓಕೆ, ಸಮ್ ಡೊಮೈನ್ ಅಲ್ಲಿ ಡಿಫೈನ್ ಮಾಡಿ ಕೊಟ್ಟಿರ್ತಾರೆ. ಇನ್ ಎಕ್ಸ್ ವೈ ಪ್ಲೇನ್, ಅಲ್ಲಿ ಸಮ್ ಡೊಮೈನ್ ತಗೊಂಡು ಅವ್ರು ಏನ್ ಮಾಡ್ಬಿಟ್ಟಿರ್ತಾರೆ? ಸೊ ಕಂಟಿನ್ಯೂಸ್ ಆಗತ್ತರ ಡಿಫೈನ್ ಮಾಡಿ ಕೊಟ್ಟಿರ್ತಾರೆ. ಓಕೆನಾ? ಸೊ ಈಗ ಈಕ್ವೇಶನ್ 1 ಇಲ್ಲಿದೆ ನೋಡಿ, ಈಕ್ವೇಶನ್ 1. ಇದು ಹೈಪರ್ಬೋಲಿಕ್ ಆಗಬೇಕು ಅಂತಂದ್ರೆ ಅಟ್ ಎ ಪಾಯಿಂಟ್ ಎಕ್ಸ್ ಕಾಮಾ ವೈ. ಸೊ ಅಟ್ ಎ ಪಾಯಿಂಟ್ ಎಕ್ಸ್ ಕಾಮಾ ವೈ ಇನ್ ಎ ಡೊಮೈನ್ ಡಿ. ಓಕೆನಾ? ಸಮ್ ಡೊಮೈನ್ ಡಿ ಕೊಟ್ಟಿರ್ತಾರೆ. ಸೊ ಹೈಪರ್ಬೋಲಿಕ್ ಅಂದ್ರೆ ನೋಡಿ ಇಲ್ಲಿ ಇಫ್ ಎಸ್ ಸ್ಕ್ವೇರ್ ಮೈನಸ್ 4rt ಗ್ರೇಟರ್ ದನ್ 0 ಆಗಿರ್ಬೇಕು. ಇಫ್ ಎಸ್ ಸ್ಕ್ವೇರ್ ಮೈನಸ್ 4rt ಇಲ್ಲಿದೆ ನೋಡಿ, ಎಸ್ ಆರ್ ಟಿ ಕ್ಯಾಪಿಟಲ್. ಓಕೆನಾ? ಎಸ್ ಸ್ಕ್ವೇರ್ ಮೈನಸ್ 4rt ಗ್ರೇಟರ್ ದನ್ 0 ಆದ್ರೆ ಹೈಪರ್ಬೋಲಾ. ಸೊ ನೋಡಿ ಹೆಸರಲ್ಲೇ ಗೊತ್ತಾಗುತ್ತೆ ನೋಡಿ ನಿಮಗೆ. ಸೊ ಐ ಅಂತ ಬರ್ತಿದೆ ನೋಡಿ, ಕರೆಕ್ಟ್ ಅಲ್ವಾ? ಸೊ ಐ ಅಂತ ಬರ್ತಿದೆ ಅಂದ್ರೆ ಸೊ ಗ್ರೇಟರ್ ದನ್ 0. ನೆಕ್ಸ್ಟ್ ಸೊ ಪ್ಯಾರಾಬೋಲಿಕ್ ಅಟ್ ಎ ಪಾಯಿಂಟ್ ಎಕ್ಸ್ ಕಾಮಾ ವೈ ಇನ್ ಎ ಡೊಮೈನ್ ಡಿ ಆಗ್ಬೇಕಂದ್ರೆ ಸೊ ಪ್ಯಾರಾಬೋಲಿಕ್ ಅಂದ್ರೆ ಎಕ್ಸಾಕ್ಟ್ಲಿ ಈಕ್ವಲ್ ಟು 0 ಅನ್ನೋ ತರ. ಓಕೆನಾ? ಎಸ್ ಸ್ಕ್ವೇರ್ ಮೈನಸ್ 4rt ಮಾಡಿದ್ರೆ ಏನ್ ಬರ್ಬೇಕು ನಮಗೆ? ಈಕ್ವಲ್ ಟು 0 ಬರಬೇಕು. ನೆಕ್ಸ್ಟ್ ಎಲಿಪ್ಟಿಕ್ ಇದೆ ನೋಡಿ, ಅಟ್ ಎ ಪಾಯಿಂಟ್ ಎಕ್ಸ್ ಕಾಮಾ ವೈ ಇನ್ ಎ ಡೊಮೈನ್ ಡಿ ಇಫ್ ಎಸ್ ಸ್ಕ್ವೇರ್ ಮೈನಸ್ 4rt ಲೆಸ್ ದ್ಯಾನ್ 0. ಎಸ್ ಸ್ಕ್ವೇರ್ ಮೈನಸ್ 4rt ಏನಾಗಿರ್ಬೇಕು? ಲೆಸ್ ದ್ಯಾನ್ 0 ಆಗಿರ್ಬೇಕು. ಸೊ ಹೈಪರ್ಬೋಲಿಕ್ ಯಾವಾಗ ಆಗುತ್ತೆ? ಎಸ್ ಸ್ಕ್ವೇರ್ ಮೈನಸ್ 4rt ಗ್ರೇಟರ್ ದನ್ 0. ಪ್ಯಾರಾಬೋಲಿಕ್ ಯಾವಾಗ ಆಗುತ್ತೆ? ಎಸ್ ಸ್ಕ್ವೇರ್ ಮೈನಸ್ 4rt ಈಕ್ವಲ್ ಟು 0. ಎಲಿಪ್ಟಿಕ್ ಯಾವಾಗ ಆಗುತ್ತೆ? ಎಸ್ ಸ್ಕ್ವೇರ್ ಮೈನಸ್ 4rt ಲೆಸ್ ದ್ಯಾನ್ 0. ಓಕೆನಾ? ಸೊ ವೆರಿ ಇಂಪಾರ್ಟೆಂಟ್ ನೋಡಿ ಎಕ್ಸಾಮ್ಗೆ ಇವು. ಓಕೆ, ನೆಕ್ಸ್ಟ್ ನೋಡಿ ಇಲ್ಲಿ. ಸೊ ರಿಮಾರ್ಕ್ಸ್ ಇದೆ. ಸೊ ವಿ ಅಬ್ಸರ್ವ್ ದಟ್ ದ ಟೈಪ್ ಆಫ್ ಈಕ್ವೇಶನ್ 1 ಇಸ್ ಡಿಟರ್ಮಿನ್ಡ್ ಬೈ ಇಟ್ಸ್ ಪ್ರಿನ್ಸಿಪಲ್ ಪಾರ್ಟ್. ಸೊ ಅಂದ್ರೆ ಇಲ್ಲಿ ಏನಂತಂದ್ರೆ ನೋಡಿ, ಸೊ ಪ್ರಿನ್ಸಿಪಲ್ ಪಾರ್ಟ್ ಅಂತಂದ್ರೆ ಇಲ್ಲಿ ಸೆಕೆಂಡ್ ಆರ್ಡರ್ ಡೆರಿವೇಟಿವ್ ಇದೆ ನೋಡಿ, ಅವ್ನು ಮಾತ್ರ ನಾವು ತಗೊಳ್ಳೋದು ಇಲ್ಲಿ ನೋಡಿ. ಎಸ್ ಸ್ಕ್ವೇರ್ ಮೈನಸ್ 4rt ತಗೊಂಡಿವಿ ಅಂದ್ರೆ ಎಸ್ ಎಲ್ಲಿ ಬರ್ತಿದೆ? ಇಲ್ಲಿ ಬರ್ತಿದೆ. ಸೆಕೆಂಡ್ ಆರ್ಡರ್ ಡೆರಿವೇಟಿವ್ ಪಕ್ಕ ಇದೆ ಅಲ್ವಾ ಅದು ಕೋಎಫಿಷಿಯಂಟ್. ನೆಕ್ಸ್ಟ್ ಆರ್ ಮತ್ತೆ ಟಿ ಎಲ್ಲಿ ಬರ್ತಿದೆ ನೋಡಿ, ಸೆಕೆಂಡ್ ಆರ್ಡರ್ ಡೆರಿವೇಟಿವ್ ಹತ್ರ. ಅಂದ್ರೆ ಈ ಫಸ್ಟ್ ಆರ್ಡರ್ ನೆಗ್ಲೆಕ್ಟ್ ಮಾಡ್ಬೇಕು ಅಷ್ಟೇ, ನೀವು ಅಲ್ಲಿ ನೋಡಕ್ಕೆ ಹೋಗ್ಬೇಡಿ ಎಕ್ಸಾಮ್ ಅಲ್ಲಿ. ಸೆಕೆಂಡ್ ಆರ್ಡರ್ ಏನಿರುತ್ತೆ ಅದ್ ಮಾತ್ರ ನೋಡ್ಬೇಕು. ಸೊ ಅದನ್ನ ಹೇಳ್ತಾರೆ ಅಷ್ಟೇ. ನೆಕ್ಸ್ಟ್ ಓಕೆ, ಇದಿರಲಿ, ಇದು ಗೊತ್ತಾಯ್ತು.
ಓಕೆ, ಇಲ್ಲೊಂದು ಎಕ್ಸಾಂಪಲ್ ಇದೆ ನೋಡಿ. ಎಕ್ಸಾಂಪಲ್, ಸೊ ಕ್ಲಾಸಿಫೈ ಒನ್ ಡೈಮೆನ್ಷನಲ್ ಸೊ ಡಿಫ್ಯೂಷನ್ ಈಕ್ವೇಶನ್ ಅಂತ. ಸೊ ಅಂದ್ರೆ ಈಟ್ ಈಕ್ವೇಶನ್. ಓಕೆನಾ, ಏನ್ ಹೇಳಿ ನೋಡೋಣ. ಡಿಫ್ಯೂಷನ್ ಈಕ್ವೇಶನ್ ಅಂದ್ರೆ ಏನು? ಈಟ್ ಈಕ್ವೇಶನ್ ಅಂತ. ಸೊ ಈಟ್ ಈಕ್ವೇಶನ್ ಅಂದ್ರೆ ನೆಕ್ಸ್ಟ್ ಬರುತ್ತದು ಏನಂತಂದ್ರೆ, ಸೊ ದೋ ಸ್ಕ್ವೇರ್ ಯು ಬೈ ಸಾರಿ ಅಥವಾ ಒಂದು ಕೆಲಸ ಮಾಡಿ, ದೋ ಯು ಬೈ ದೋ ಟಿ ಈಕ್ವಲ್ ಟು ಸೊ ಕೆ ಇಂಟು ದೋ ಸ್ಕ್ವೇರ್ ಯು ಬೈ ದೋ ಎಕ್ಸ್ ಸ್ಕ್ವೇರ್ ಅಂತ. ಓಕೆನಾ, ಇದು ಈಟ್ ಈಕ್ವೇಶನ್. ಯಾವುದು? ದೋ ಯು ಬೈ ದೋ ಟಿ ಈಕ್ವಲ್ ಟು ಕೆ ಇಂಟು ದೋ ಸ್ಕ್ವೇರ್ ಯು ಬೈ ದೋ ಎಕ್ಸ್ ಸ್ಕ್ವೇರ್. ಓಕೆನಾ. ಓಕೆ, ಕೆ ಈಕ್ವಲ್ ಟು 1 ತಗೊಳ್ಳಿ ಅಷ್ಟೇ ಅಲ್ಲಿ. ಈಗ ಕೆ ಈಕ್ವಲ್ ಟು 1 ತಗೊಳ್ಳಿ, ಅವ್ರು ಏನು ಕೊಟ್ಟಿಲ್ಲ ಕೆ ಬದಲಿ, ಅದಕ್ಕೆ ಕೆ ಈಕ್ವಲ್ ಟು 1 ತಗೊಳ್ಳಿ. ಸೊ ಅವಾಗ ಏನಾಗುತ್ತೆ ನೋಡಿ, ದೋ ಯು ಬೈ ದೋ ಟಿ ಅಥವಾ ದೋ ಸ್ಕ್ವೇರ್ ಯು ಬೈ ದೋ ಎಕ್ಸ್ ಸ್ಕ್ವೇರ್ ಮೈನಸ್ ದೋ ಯು ಬೈ ದೋ ಟಿ ಏನಾಗುತ್ತೆ ಹೇಳಿ, ಈಕ್ವಲ್ ಟು 0. ಸೊ ಎರಡು ಇಂಡಿಪೆಂಡೆಂಟ್ ವೇರಿಯಬಲ್ ಇದೆ, ಎಕ್ಸ್ ಮತ್ತೆ ಟಿ. ಇವಾಗ ಏನ್ ಮಾಡ್ಬೇಕಂದ್ರೆ ನೀವು ಸೊ ಕಂಪೇರ್ ಮಾಡಬೇಕು. ಸೊ ಆರ್ ನೆಕ್ಸ್ಟ್ ಪಿ ಕ್ಯೂ ಆರ್ ನೋಡಿ, ಆರ್ ಬರುತ್ತೆ, ನೆಕ್ಸ್ಟ್ ಎಸ್ ಬರುತ್ತೆ, ಕ್ಯಾಪಿಟಲ್ ಎಸ್ ಎಸ್ ಪ್ಲಸ್ ಪಿ ಕ್ಯೂ ಆರ್ ಎಸ್ ಟಿ ಬರುತ್ತೆ ಇಲ್ಲಿ, ಟಿ ಟಿ ಪ್ಲಸ್ ಎಫ್ ಆಫ್ ಎಕ್ಸ್ ವೈ ಝೆಡ್ ಪಿ ಕ್ಯೂ ಈ ತರ ಬರುತ್ತಲ್ವಾ. ಇವಾಗ ಇಲ್ಲೇನ್ ಕೊಟ್ಟಿದ್ದಾರೆ, ಯು ಕೊಟ್ಟಿದ್ದಾರೆ. ಅವಾಗ ಏನಾಗುತ್ತೆ, ಆರ್ ಆರ್ ಪ್ಲಸ್ ಎಸ್ ಎಸ್ ಪ್ಲಸ್ ಟಿ ಟಿ ನೆಕ್ಸ್ಟ್ ಇಲ್ಲಿ ಪ್ಲಸ್ ಹೇಳಿ ಎಫ್ ಆಫ್ ಎಕ್ಸ್ ಬರುತ್ತೆ ನೋಡಿ, ಇಂಡಿಪೆಂಡೆಂಟ್ ವೇರಿಯಬಲ್ ಎಕ್ಸ್ ಕೊಟ್ಟಿದ್ದಾರೆ, ನೆಕ್ಸ್ಟ್ ಟಿ ಇದೆ, ನೆಕ್ಸ್ಟ್ ಡಿಪೆಂಡೆಂಟ್ ವೇರಿಯಬಲ್ ಯು ಕೊಟ್ಟಿದ್ದಾರೆ, ನೆಕ್ಸ್ಟ್ ಪಿ ಕ್ಯೂ. ಓಕೆನಾ, ಈ ತರ ಇದೆ. ಇಲ್ಲಿ ಕಂಪೇರ್ ಮಾಡೋದು ಏನಾಗುತ್ತೆ ನೋಡಿ, ಆರ್ ಈಕ್ವಲ್ ಟು 1 ಆಗುತ್ತೆ, ಎಸ್ ಈಕ್ವಲ್ ಟು 0, ನೆಕ್ಸ್ಟ್ ಟಿ ಈಕ್ವಲ್ ಟು 0 ಆಗುತ್ತೆ. ಇವು ಮೂರೇ ಬೇಕಾಗಿರೋದು ನಮಗೆ. ಇವಾಗ ಏನ್ ಮಾಡ್ಬೇಕು ನಾವು, ಎಸ್ ಸ್ಕ್ವೇರ್ ಮೈನಸ್ 4RT ಮಾಡಬೇಕು ಅಲ್ವಾ. ಎಸ್ ಸ್ಕ್ವೇರ್ ಮೈನಸ್ 4RT ಏನ್ ಬರುತ್ತೆ ನೋಡಿ, 0 ಸ್ಕ್ವೇರ್ ಮೈನಸ್ 4, ಆರ್ ಅಂದ್ರೆ ಏನಿದೆ 1 ಇದೆ ಇಂಟು 0. ಸೊ ಅವಾಗ ಏನಾಗ್ಬಿಡುತ್ತೆ, ಇದು 0 ಬಂದ್ರೆ ಏನಾಗ್ಬಿಡುತ್ತೆ ಹೇಳಿ, ಇದು ಎಸ್ ಸ್ಕ್ವೇರ್ ಮೈನಸ್ 4RT 0 ಬಂದ್ರೆ ಏನಾಗ್ಬಿಡುತ್ತೆ, ಪ್ಯಾರಾಬೋಲಿಕ್ ಆಗುತ್ತೆ. ಓಕೆನಾ, ಸೊ ಪ್ಯಾರಾಬೋಲಿಕ್ ಆಗುತ್ತೆ. ಗ್ರೇಟರ್ ದ್ಯಾನ್ 0 ಬಂದ್ರೆ ಹೈಪರ್ಬೋಲಿಕ್. ಓಕೆನಾ, ಲೆಸ್ ದ್ಯಾನ್ 0 ಬಂದ್ರೆ ಎಲಿಪ್ಟಿಕ್. ಓಕೆ, ನೆಕ್ಸ್ಟ್ ಸೊ ಕ್ಲಾಸಿಫಿಕೇಶನ್ ಆಫ್ ಪಾರ್ಷಿಯಲ್ ಡಿಫರೆನ್ಷಿಯಲ್ ಈಕ್ವೇಶನ್ ಇನ್ 3 ಇಂಡಿಪೆಂಡೆಂಟ್ ವೇರಿಯೇಬಲ್ಸ್. ನೋಡಿ ಮ್ಯಾಕ್ಸಿಮಮ್ ಕೇಳದವರು 2 ಇಂಡಿಪೆಂಡೆಂಟ್ ವೇರಿಯೇಬಲ್ಸ್. ಈಗ ಇಷ್ಟ ತನಕ ನೋಡಿದ್ದು 2 ಇಂಡಿಪೆಂಡೆಂಟ್ ವೇರಿಯೇಬಲ್ಸ್. ಇವಾಗ ಏನಂತಂದ್ರೆ 3 ಇಂಡಿಪೆಂಡೆಂಟ್ ವೇರಿಯೇಬಲ್ಸ್ ಕೊಟ್ಟಿರ್ತಾನೆ. ಓಕೆನಾ, ಸೊ ಎಕ್ಸ್ ವೈ ಝೆಡ್ ಅಂತ ನೀವು ತಗೊಂಡ್ರೆ, ಈಗ ನೋಡಿ 3 ಇಂಡಿಪೆಂಡೆಂಟ್ ವೇರಿಯೇಬಲ್ಸ್ ಎಕ್ಸ್ ವೈ ಝೆಡ್ ಅಂತ ನೀವು ತಗೊಂಡ್ರೆ, ನೆಕ್ಸ್ಟ್ ಇಲ್ಲಿ ಓಕೆ 3 ಇಂಡಿಪೆಂಡೆಂಟ್ ಎಕ್ಸ್ ವೈ ಝೆಡ್ ನೋಡ್ರಿ. ನೆಕ್ಸ್ಟ್ ಯು ಏನ್ ತಗೊಳ್ತೀರಾ, ಡಿಪೆಂಡೆಂಟ್ ವೇರಿಯೇಬಲ್ ತಗೊಳ್ಳಿ. ಸೊ ಡಿಪೆಂಡೆಂಟ್ ವೇರಿಯೇಬಲ್ ತಗೊಳ್ಳಿ. ಓಕೆನಾ, ಸೊ ಇವಾಗ ನೀವು ಅದು ಯಾವ ತರ ಇದೆ ಇಲ್ಲಿ ನೋಡಿ, ಸಮೇಷನ್ ಎಲ್ಲ ಕೊಟ್ಟಿದ್ದಾರೆ, ಇವೆಲ್ಲ ಬೇಡ ನಮ್ಗೆ, ಇದು ರಿಸ್ಕ್ ಆಗುತ್ತೆ. ಸೊ ಎಕ್ಸಾಮ್ ಅಲ್ಲಿ ಎಲಿಪ್ಟಿಕ್ ಆಗುತ್ತಾ, ನೆಕ್ಸ್ಟ್ ಪ್ಯಾರಾಬೋಲಿಕ್ ಆಗುತ್ತಾ, ಇಲ್ಲ ಅಂತಂದ್ರೆ ಹೈಪರ್ಬೋಲಿಕ್ ಆಗುತ್ತಾ ಅಂತ ಕೇಳ್ತಾರೆ. ಸೊ ಅದಕ್ಕೆ ಏನ್ ಮಾಡ್ತೀರಾ ಅಂದ್ರೆ ನೀವು ಎಕ್ಸ್ ವೈ ಝೆಡ್ ಸೊ 3 ಇಂಡಿಪೆಂಡೆಂಟ್ ವೇರಿಯೇಬಲ್ಸ್ ಕೊಟ್ಟಿರ್ತಾರೆ, ಒಂದು ಡಿಪೆಂಡೆಂಟ್ ವೇರಿಯೇಬಲ್ ಇರುತ್ತೆ. ಇವಾಗ ಇದಕ್ಕೆ ಪಾಸಿಬಲ್ ಅಂದ್ರೆ ಲೆಸ್ ದೆನ್ ಆರ್ ಈಕ್ವಲ್ ಟು 3 ಇಂಡಿಪೆಂಡೆಂಟ್ ವೇರಿಯೇಬಲ್ ಇದೆ ಅಲ್ವಾ, ಅಂದ್ರೆ ಲೆಸ್ ದೆನ್ ಈಕ್ವಲ್ ಟು 3 ಬರುತ್ತೆ ನಮ್ಗೆ ಆರ್ಡರ್. ಈಗ ನೋಡಿ ಯಾವ ತರ ಅಂದ್ರೆ, ಸೊ ಡೆರಿವೇಟಿವ್ಸ್ ಏನ್ ಬರುತ್ತೆ ಅಂದ್ರೆ, ಫಸ್ಟ್ ಯು ಅನ್ನ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡಿದ್ರೆ ಯು ಎಕ್ಸ್ ಬರ್ಬೋದು, ನೆಕ್ಸ್ಟ್ ಯು ವೈ ಬರುತ್ತೆ, ನೆಕ್ಸ್ಟ್ ಯು ಝೆಡ್. ಇದು ಫಸ್ಟ್ ಆರ್ಡರ್ ಅಲ್ವಾ, ಇವು ಫಸ್ಟ್ ಆರ್ಡರ್. ಸೆಕೆಂಡ್ ಆರ್ಡರ್ ಏನ್ ಬರುತ್ತೆ ಹೇಳಿ, ಯು ಎಕ್ಸ್ ಎಕ್ಸ್, ಯು ವೈ ವೈ, ನೆಕ್ಸ್ಟ್ ಯು ಝೆಡ್ ಝೆಡ್, ನೆಕ್ಸ್ಟ್ ಯು ಎಕ್ಸ್ ವೈ, ನೆಕ್ಸ್ಟ್ ಏನ್ ಬರುತ್ತೆ ಹೇಳಿ, ಯು ವೈ ಝೆಡ್, ಯು ಝೆಡ್ ಎಕ್ಸ್, ನೆಕ್ಸ್ಟ್ ಏನ್ ಬರುತ್ತೆ ಹೇಳಿ, ಸೊ ಯು ಎಕ್ಸ್ ಎಕ್ಸ್, ಯು ವೈ ವೈ, ಯು ಝೆಡ್ ಝೆಡ್, ಯು ಎಕ್ಸ್ ವೈ, ಯು ವೈ ಝೆಡ್, ಯು ಝೆಡ್ ಎಕ್ಸ್. ಓಕೆನಾ, ಇವು ಸೆಕೆಂಡ್ ಆರ್ಡರ್ ಡೆರಿವೇಟಿವ್. ಆಮೇಲೆ ನೋಡಿ ಏನಂತಂದ್ರೆ ಇಲ್ಲಿ ನೋಡಿ, ಡಿ ಇಂಟು ಡಿ ಡ್ಯಾಶ್ ಅಂದ್ರೆ ಏನ್ ಹೇಳಿ ನೋಡೋಣ, ಡಿ ಇಂಟು ಡಿ ಡ್ಯಾಶ್ ದೋ ಬೈ ದೋ ಎಕ್ಸ್ ಇಂಟು ದೋ ಬೈ ದೋ ವೈ ಅಂತ. ಇದು ಪ್ರಾಡಕ್ಟ್ ಮಾಡೋದು ಏನಾಗುತ್ತೆ, ದೋ ಸ್ಕ್ವೇರ್ ಬೈ ದೋ ಎಕ್ಸ್ ದೋ ವೈ ಆಗುತ್ತೆ. ಓಕೆನಾ, ಸೊ ಡಿ ಇಂಟು ಡಿ ಡ್ಯಾಶ್ ಈಕ್ವಲ್ ಟು ಡಿ ಡ್ಯಾಶ್ ಇಂಟು ಡಿ ಅಂತ. ಅವಾಗ ಏನಾಗುತ್ತೆ, ದೋ ಬೈ ದೋ ವೈ ಇಂಟು ದೋ ಬೈ ದೋ ಎಕ್ಸ್. ಸೊ ದೋ ಸ್ಕ್ವೇರ್ ಬೈ ದೋ ಬೈ ದೋ ಎಕ್ಸ್. ನೋಡಿ ಬೋತ್ ಆರ್ ಸೇಮ್. ಓಕೆನಾ, ಇಲ್ಲಿ ಏನಾಗ್ಬಿಡುತ್ತೆ ಅಂದ್ರೆ ಇವಾಗ ಯು ಝೆಡ್ ಝೆಡ್ ಇದೆ, ಯು ಎಕ್ಸ್ ವೈ ಇದೆ ನೋಡಿ, ಯು ಎಕ್ಸ್ ವೈ ಅಂದ್ರೂ ಒಂದೇ, ಯು ವೈ ಎಕ್ಸ್ ಅಂದ್ರೂ ಒಂದೇ. ಇಲ್ಲಿ ಯು ವೈ ಝೆಡ್ ಇದೆ, ಯು ವೈ ಝೆಡ್ ಅಂದ್ರೂ ಒಂದೇ, ಝೆಡ್ ವೈ ಅಂದ್ರೂ ಒಂದೇ. ಓಕೆನಾ, ಇದ್ರ ಅರ್ಥ ಏನಂತಂದ್ರೆ ದೋ ಸ್ಕ್ವೇರ್ ಯು ಬೈ ವಿತ್ ರೆಸ್ಪೆಕ್ಟ್ ಟು ಝೆಡ್ ಮತ್ತೆ ವೈ ಡಿಫ್ರೆನ್ಶಿಯೇಟ್ ಆಗಿದೆ, ಸೊ ದೋ ಝೆಡ್ ದೋ ವೈ ಅಂತ. ಓಕೆನಾ, ಸೊ ಈ ತರ ಬರುತ್ತೆ. ನೆಕ್ಸ್ಟ್ ನೋಡಿ ಇಲ್ಲಿ ಆರ್ಡರ್ 3 ಬರ್ತಿದೆ. ಅಂದ್ರೆ ಇವಾಗ ಏನಂತಂದ್ರೆ, ಸೊ ದೋ ಸ್ಕ್ವೇರ್ ಡಿಪೆಂಡ್ ಬೈ ಯು ಇದೆ ಬೈ ದೋ ಎಕ್ಸ್ ಸ್ಕ್ವೇರ್ ದೋ ವೈ ಬರ್ಬೋದು. ನೆಕ್ಸ್ಟ್
ದೋ ಸ್ಕ್ವೇರ್ ಯು ಬೈ ನೆಕ್ಸ್ಟ್ ಏನ್ ಬರುತ್ತೆ ಹೇಳಿ, ದೋ ಎಕ್ಸ್ ದೋ ವೈ ಸ್ಕ್ವೇರ್ ಅಂದ್ರೆ ಈ ತರ ಬರುತ್ತೆ. ಓಕೆನಾ, ಈಕ್ವೇಶನ್ ಕಂಟೈನಿಂಗ್ ಈ ತರ ಇರುತ್ತೆ. ಸೊ ನಿಮಗೆ ಗೊತ್ತಾಗಬೇಕಲ್ಲಿ. ಸೊ 3 ಇಂಡಿಪೆಂಡೆಂಟ್ ವೇರಿಯೇಬಲ್ಸ್ ಇದೆ ಅರ್ಥ ಮಾಡ್ಕೋಬೇಕು ನೀವು. ಕ್ವಶನ್ ಕೊಟ್ಟಾಗ 3 ಇಂಡಿಪೆಂಡೆಂಟ್ ವೇರಿಯೇಬಲ್ಸ್ ಇದೆ ಅಂತ ಅರ್ಥ ಮಾಡ್ಕೋಬೇಕು. ನೋಡಿ ನೆಕ್ಸ್ಟ್ ಇಲ್ಲಿ ಏನ್ ಕೊಟ್ಟಿರ್ತಾರೆ ನೋಡಿ, ಡಿಫರೆನ್ಷಿಯಲ್ ಈಕ್ವೇಶನ್ ಕೊಟ್ಟಿರ್ತಾರೆ ಅವರು. ಸೊ ಆ ಡಿಫರೆನ್ಷಿಯಲ್ ಈಕ್ವೇಶನ್ ಕೊಟ್ಟಾಗ ನೀವು ಏನ್ ಮಾಡ್ಬೇಕಂದ್ರೆ ಈ ಮ್ಯಾಟ್ರಿಕ್ಸ್ ಬರ್ಕೋಬೇಕು. ಇಲ್ಲಿದೆ ನೋಡಿ. ಸೊ ಈ ಮ್ಯಾಟ್ರಿಕ್ಸ್ ಏನಂತಿದೆ ನೋಡಿ ಸ್ವಲ್ಪ ಅದು. ಸೊ ಎ ಈಕ್ವಲ್ ಟು, ಸೊ ಮ್ಯಾಟ್ರಿಕ್ಸ್ ಫಸ್ಟ್ ಏನಿದೆ ನೋಡಿ, ಕೋಎಫಿಷಿಯಂಟ್ ಆಫ್ ಯು ಎಕ್ಸ್ ಎಕ್ಸ್ ಏನಿದೆ ಹೇಳಿ, ಕೋಎಫಿಷಿಯಂಟ್ ಆಫ್ ಯು ಎಕ್ಸ್ ಎಕ್ಸ್ ಇದೆ. ನೆಕ್ಸ್ಟ್ ಕೋಎಫಿಷಿಯಂಟ್ ಆಫ್ ಯು ಎಕ್ಸ್ ವೈ ಇದೆ. ನೆಕ್ಸ್ಟ್ ಕೋಎಫಿಷಿಯಂಟ್ ಆಫ್ ಯು ಎಕ್ಸ್ ಝಡ್ ಇದೆ. ಓಕೆನಾ, ಫಸ್ಟ್ ನೋಡಿ ಯಾವ ತರ ನೆನ್ಪಿಟ್ಕೋಬೇಕಂದ್ರೆ ಇಲ್ಲಿ ಇರೋದು 3 ಇಂಡಿಪೆಂಡೆಂಟ್ ವೇರಿಯೇಬಲ್ಸ್ ಇದೆ, ಎಕ್ಸ್ ಮತ್ತೆ ವೈ ಮತ್ತೆ ಝಡ್ ಇದೆ. ಓಕೆನಾ, ಏನಿದೆ ಹೇಳಿ, ಎಕ್ಸ್ ಮತ್ತೆ ವೈ ಮತ್ತೆ ಝಡ್ ಇದೆ. ಇವಾಗ ಫಸ್ಟ್ ನೀವೇನ್ ಮಾಡ್ಬೇಕಂದ್ರೆ ನೋಡಿ, ಫಸ್ಟ್ ಇಲ್ಲಿ ಸೊ ಡಿಪೆಂಡೆಂಟ್ ವೇರಿಯೇಬಲ್ ಇರೋದು ಯು ಒಂದೇ ಇರೋದು ಅಲ್ವಾ. ಇವಾಗ ನೋಡಿ ಈ ತರ ಬರ್ಕೋಬೇಕು ನೀವು ಮ್ಯಾಟ್ರಿಕ್ಸ್. ಸೊ 3 ಇಂಡಿಪೆಂಡೆಂಟ್ ವೇರಿಯೇಬಲ್ 3 × 3 ಮ್ಯಾಟ್ರಿಕ್ಸ್ ಬರುತ್ತೆ. ಫಸ್ಟ್ ಒನ್ ಯು ಇದೆ ಅಲ್ವಾ, ವಿತ್ ರೆಸ್ಪೆಕ್ಟ್ ಎಕ್ಸ್ ಮಾಡಿ ಏನಾಗುತ್ತೆ ಹೇಳಿ, ಯು ಎಕ್ಸ್ ಎಕ್ಸ್. ಓಕೆನಾ, 2 ಟೈಮ್ಸ್ ಮಾಡಬೇಕು. ನೆಕ್ಸ್ಟ್ ಯು ಎಕ್ಸ್ ವೈ ಆಗುತ್ತೆ, ಅಂದ್ರೆ ಎಕ್ಸ್ ಫಿಕ್ಸ್ ಮಾಡ್ಕೊಂಬಿಡಿ ಇವಾಗ. ಓಕೆನಾ, ಎಕ್ಸ್ ಏನ್ ಮಾಡ್ತೀರಾ ಫಸ್ಟ್ ರೋ ಅಲ್ಲಿ ಫಿಕ್ಸ್ ಮಾಡ್ಕೊಳ್ಳಿ. ಯು ಎಕ್ಸ್ ಎಕ್ಸ್, ಯು ಎಕ್ಸ್ ವೈ, ನೆಕ್ಸ್ಟ್ ಯು ಎಕ್ಸ್ ಝಡ್. ಇದು ಫಸ್ಟ್ ರೋಗೆ ಏನ್ ಮಾಡಿದ್ರ ಎಕ್ಸ್ ಫಿಕ್ಸ್ ಮಾಡ್ಕೊಂಡ್ರೆ, ಸೆಕೆಂಡ್ ರೋಗೆ ವೈ ಫಿಕ್ಸ್ ಮಾಡ್ಕೊಳ್ಳಿ. ಅವಾಗ ಏನಾಗುತ್ತೆ, ಯು ಎಕ್ಸ್ ವೈ, ಎಕ್ಸ್ ಇದೆ ವೈ, ಯು ವೈ ವೈ, ನೆಕ್ಸ್ಟ್ ಯು ಝಡ್ ವೈ. ಓಕೆನಾ, ಇಲ್ಲ ವೈ ಫಿಕ್ಸ್ ಮಾಡ್ಕೊಂಡಿದ್ವಿ, ಸೆಕೆಂಡ್ ರೋಗೆ ವೈ ಫಿಕ್ಸ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಥರ್ಡ್ ರೋಗೆ ಏನ್ ಮಾಡ್ತೀರಾ, ಝಡ್ ಫಿಕ್ಸ್ ಮಾಡ್ಕೊಳ್ಳಿ. ಅವಾಗ ಏನಾಗುತ್ತೆ, ಯು ಎಕ್ಸ್ ಝಡ್. ಓಕೆನಾ, ನೆಕ್ಸ್ಟ್ ಯು ವೈ ಝಡ್, ನೆಕ್ಸ್ಟ್ ಯು ಝಡ್ ಝಡ್. ಓಕೆನಾ, ಸೊ ಇಲ್ಲಿ ನೋಡಿ ಇಲ್ಲಿ ಯು ಝಡ್ ಎಕ್ಸ್ ಅಂತ ಕೊಟ್ಟಿದ್ದಾರೆ, ಬಟ್ ಏನಂದ್ರೆ ಯು ಝಡ್ ಎಕ್ಸ್ ಇಕ್ವಲ್ ಟು ಯು ಝಡ್ ಎಕ್ಸ್ ಅಂತ, ಸಾರಿ ಎಕ್ಸ್ ಝಡ್ ಅಂತ. ಓಕೆನಾ, ಯು ಝಡ್ ಎಕ್ಸ್ ಇಕ್ವಲ್ ಟು ಯು ಎಕ್ಸ್ ಝಡ್ ಅಂತ. ಓಕೆನಾ, ಅರ್ಥ ಆಯ್ತಾ. ಇಲ್ಲಿ ಏನಾಗ್ಬಿಡುತ್ತೆ ಅಂದ್ರೆ ನೋಡಿ, ಯು ಎಕ್ಸ್ ವೈ ಇದೆ ನೋಡಿ, ಯು ವೈ ಎಕ್ಸ್ ಅಂತ ಕೊಟ್ಟಿದ್ದಾರೆ, ಬಟ್ ಯು ಎಕ್ಸ್ ವೈ ಈಕ್ವಲ್ ಟು ಯು ವೈ ಎಕ್ಸ್ ಅಂತ. ಓಕೆನಾ, ಸೊ ಇದು ಏನ್ ಬರ್ತಿದೆ ನೋಡಿ, ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಬರ್ತಿದೆ ನಿಮಗೆ, ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಬರ್ತಿದೆ. ಕರೆಕ್ಟ್ ಅಲ್ವಾ ನೋಡಿ ಇಲ್ಲಿ. ಸೊ ಎಲಿಮೆಂಟ್ ಇಲ್ಲಿದೆ, ನೆಕ್ಸ್ಟ್ ಯು ಎಕ್ಸ್ ಝಡ್ ಇಲ್ಲಿದೆ, ನೆಕ್ಸ್ಟ್ ಈ ಎಲಿಮೆಂಟ್ ಇಲ್ಲಿದೆ. ಸೊ ಇದೇನಾಗ್ಬಿಡುತ್ತೆ ಹೇಳಿ, ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಬರ್ತಿದೆ. ಓಕೆನಾ, ಸೊ ಈ ತರ ಮ್ಯಾಟ್ರಿಕ್ಸ್ ಬರ್ಕೊಂಡು ನೆಕ್ಸ್ಟ್ ನೋಡಿ, ಸೊ ಟೈಪ್ಸ್ ಆಫ್ ಈಕ್ವೇಶನ್ಸ್ ಇದು ನಿಮಗೆ ಗೊತ್ತಿರಬೇಕು. 3 ರಿಸಲ್ಟ್ಸ್ ಇದೆ ಇಲ್ಲಿ, ಒಂದ್ 2-3 ಸರಿ ನೆಟ್ ಎಕ್ಸಾಮ್ ಕೇಳಿದ್ದಾರೆ ಈ ರಿಸಲ್ಟ್ಸ್ ಮೇಲೆ, ಹಾಗಾಗಿ ನೋಡ್ಕೊಳ್ಳಿ ಕರೆಕ್ಟ್ ಆಗಿ. ಫಸ್ಟ್ ಏನಂದ್ರೆ ಇದಕ್ಕೆ ಐಗನ್ ವ್ಯಾಲ್ಯೂಸ್ ಕಂಡುಹಿಡಿಯಬೇಕು. ಏನ್ ಕಂಡುಹಿಡಿಬೇಕು ಹೇಳಿ, ಐಗನ್ ವ್ಯಾಲ್ಯೂಸ್ ಕಂಡುಹಿಡಿಯಬೇಕು ಮ್ಯಾಟ್ರಿಕ್ಸ್ ಗೆ. ಸೊ ಇವಾಗ ಇಫ್ ಆಲ್ ದ ಐಗನ್ ವ್ಯಾಲ್ಯೂಸ್ ಆಫ್ ಎ ಆರ್ ನಾನ್ ಜೀರೋ, ಸೊ ಐಗನ್ ವ್ಯಾಲ್ಯೂಸ್ 3 ಬರುತ್ತಲ್ವಾ. ಸೊ λ1, λ2, λ3 ಅಂತ ತಗೊಂಡ್ರೆ ನೀವು, ಸೊ 3 ಐಗನ್ ವ್ಯಾಲ್ಯೂಸ್ ನಾನ್ ಜೀರೋ ಬರಬೇಕು. ಸೊ 2 ಆಫ್ ದೆಮ್ ಹ್ಯಾವ್ ಸೇಮ್ ಸೈನ್. ಸೊ ಇದರಲ್ಲಿ ಅಟ್ಲೀಸ್ಟ್ 2 ಇದಾವೆ ನೋಡಿ, ಅವೇನಾಗಿರ್ಬೇಕು ಸೇಮ್ ಸೈನ್, ಅಂದ್ರೆ ಪ್ಲಸ್ ಇರಬೇಕು ಇಲ್ಲ ಮೈನಸ್ ಇರಬೇಕು. ಓಕೆನಾ, ಸೊ ಯಾವ ಸೇಮ್ ಸೈನ್. ಸೊ ದೆನ್ ಈಕ್ವೇಶನ್ 1 ಇಸ್ ನೌನ್ ಆಸ್ ಹೈಪರ್ಬೋಲಿಕ್. ಏನಾಗಿರ್ಬೇಕು ಹೇಳಿ ಇನ್ನೊಂದ್ಸರಿ, ಎಲ್ಲ ಐಗನ್ ವ್ಯಾಲ್ಯೂಸ್ ನಾನ್ ಜೀರೋ ಆಗಿರ್ಬೇಕು. ಸೊ 2 ಏನಾಗಿರ್ಬೇಕು ಹೇಳಿ, 2 ಆಫ್ ದೆಮ್ ಸೇಮ್ ಸೈನ್ ಇರಬೇಕು. ಓಕೆನಾ, ಸೊ 2 ಆಫ್ ದೆಮ್ ಸೇಮ್ ಸೈನ್ ಇರಬೇಕು. ಸೊ ಅವಾಗ ಏನಾಗ್ಬಿಡುತ್ತೆ, ಹೈಪರ್ಬೋಲಿಕ್. ನೆಕ್ಸ್ಟ್ ಏನಾಗುತ್ತೆ ನೋಡಿ, ಇಫ್ ಒನ್ ಆಫ್ ದ ಐಗನ್ ವ್ಯಾಲ್ಯೂ ಈಸ್ 0, ಅಥವಾ ಸೊ ಐಗನ್ ವ್ಯಾಲ್ಯೂ 0 ಆಯ್ತು ಅಂದ್ರೆ ಡೆಲ್ ಏನಾಗ್ಬಿಡುತ್ತೆ, 0 ಆಗ್ಬಿಡುತ್ತೆ ಅಲ್ವಾ. ಸೊ ಡೆಲ್ ಏನಾದ್ರೂ 0 ಆಯ್ತು ಅಂತಂದ್ರೆ ಅದನ್ನೇನಂತ ಕರಿತೀವಿ ನಾವು, ಪ್ಯಾರಾಬೋಲಿಕ್. ಅಲ್ಲಿ x² - 4t ಮಾಡಿದಾಗ 0 ಬರುತ್ತೆ, ಇಲ್ಲಿ ಡೆಲ್ ಮಾಡಬೇಕು ಅವಾಗ 0 ಬರಬೇಕು. ಸೊ ಪ್ಯಾರಾಬೋಲಿಕ್ ಆರಾಮಿದೆ ನೆನ್ಪಿಟ್ಕೊಳ್ಳಕ್ಕೆ. ಓಕೆನಾ, ನೆಕ್ಸ್ಟ್ ಎಲಿಪ್ಟಿಕ್ ಇದೆ ನೋಡಿ. ಇಫ್ ಆಲ್ ದ ಐಗನ್ ವ್ಯಾಲ್ಯೂಸ್ ಆಫ್ ಎ ಆರ್ ನಾನ್ ಜೀರೋ, ಇಫ್ ಆಲ್ ದ ಐಗನ್ ವ್ಯಾಲ್ಯೂಸ್ ಆಫ್ ಏನಾಗಿರ್ಬೇಕು ಹೇಳಿ, ಆರ್ ನಾನ್ ಜೀರೋ ಆಗಿರ್ಬೇಕು. ನೋಡಿ ಇದು ನಾನ್ ಜೀರೋ, ಇದು ನಾನ್ ಜೀರೋ, ಬಟ್ ಪ್ಯಾರಾಬೋಲಿಕ್ ಮಾತ್ರ 0. ಓಕೆನಾ, ಅಟ್ಲೀಸ್ಟ್ ಒಂದು ಐಗನ್ ವ್ಯಾಲ್ಯೂ 0 ಬಂದ್ರೆ ಸಾಕು. ಅಂಡ್ ಯಾವ ಸೇಮ್ ಸೈನ್. ಸೊ 3 ಐಗನ್ ವ್ಯಾಲ್ಯೂಸ್ ಏನಾಗಿರ್ಬೇಕು, ಸೇಮ್ ಸೈನ್ ಇರಬೇಕು. ಸೇಮ್ ಸೈನ್ ಅಂದ್ರೆ 3 ಐಗನ್ ವ್ಯಾಲ್ಯೂಸ್ ಪ್ಲಸ್ ಇರಬೇಕು ಇಲ್ಲ ಮೈನಸ್ ಇರಬೇಕು. ಅವಾಗ ಏನಾಗುತ್ತೆ ಹೇಳಿ, ಎಲಿಪ್ಟಿಕ್ ಆಗುತ್ತೆ. ಓಕೆನಾ, ಇನ್ನೊಂದ್ಸರಿ ಹೇಳ್ತೀನಿ ನೋಡಿ, ಇಲ್ಲಿ ಸಿಂಪಲ್ ಆಗಿ ಹೇಳ್ತೀನಿ ನೋಡಿ ನಾನು ಯಾವ ತರ ಅಂತಂದ್ರೆ, ಈಗ ಐಗನ್ ವ್ಯಾಲ್ಯೂಸ್ 3 ಬರುತ್ತೆ, ನೀವು ಸಾಲ್ವ್ ಮಾಡ್ತೀರಾ, λ1, λ2, λ3. ಓಕೆನಾ, ಇಲ್ಲಿ ನೋಡಿ ಫಸ್ಟ್ ಒನ್, ಇವಾಗ 3 ಐಗನ್ ವ್ಯಾಲ್ಯೂ ನಿಮ್ಗೆ ಏನ್ ಬಂತು ಅನ್ಕೊಳ್ಳಿ, ನಾಟ್ ಈಕ್ವಲ್ ಟು 0. ಇವಾಗ ನಿಮಗೆ 2 ಚಾನ್ಸ್ ಬರುತ್ತೆ, ಒಂದು ಹೈಪರ್ಬೋಲಿಕ್, ಇನ್ನೊಂದು ಎಲಿಪ್ಟಿಕ್. ಓಕೆನಾ, ಸೆಕೆಂಡ್ ಏನ್ ಬರುತ್ತೆ ಅಂತಂದ್ರೆ
ಅಟ್ಲೀಸ್ಟ್ ಒಂದು ಐಗನ್ ವ್ಯಾಲ್ಯೂ ಏನಾಗ್ಬಿಡುತ್ತೆ 0 ಆಗುತ್ತೆ ಅನ್ಕೊಳ್ಳಿ. 3 ಆಗ್ಲಿ ಏನ್ ಸಮಸ್ಯೆ ಇಲ್ಲ, ನಮಗೆ ಅಟ್ಲೀಸ್ಟ್ ಒಂದ್ ಆಗ್ಬಿಟ್ರೆ ಸಾಕು. ಏನಾಗ್ಬಿಡುತ್ತೆ ಹೇಳಿ ಅವಾಗ? ಪ್ಯಾರಾಬೋಲಿಕ್. ಓಕೆನಾ? ಪ್ಯಾರಾಬೋಲಿಕ್ ಆಗುತ್ತೆ. ಇವಾಗ ಹೈಪರ್ಬೋಲಿಕ್ ಎಲಿಪ್ಟಿಕ್ ಅಂತ ಯಾವ ತರ ಕಂಡುಹಿಡಿತೀರಾ ಅಂದ್ರೆ, ನಾನ್ ಜೀರೋ ಬಂದಾಗ ಇಲ್ಲಿ ಹೈಪರ್ಬೋಲಿಕ್ ಏನಾಗಿರ್ಬೇಕು ಹೇಳಿ? 2 ಐಗನ್ ವ್ಯಾಲ್ಯೂ ಸೇಮ್ ಸೈನ್ ಇರಬೇಕು. ಯಾವ್ದಾದ್ರು 2 ಐಗನ್ ವ್ಯಾಲ್ಯೂ ಏನಾಗಿರ್ಬೇಕು ಹೇಳಿ? ಸೇಮ್ ಸೈನ್ ಇರಬೇಕು. ಓಕೆನಾ? ಸೇಮ್ ಸೈನ್ ಇರಬೇಕು. ಎಲಿಪ್ಟಿಕ್ ಆಗ್ಬೇಕಾದ್ರೆ 3 ಐಗನ್ ವ್ಯಾಲ್ಯೂಸ್ ಏನಾಗಿರ್ಬೇಕು ಹೇಳಿ? ಸೇಮ್ ಸೈನ್ ಇರಬೇಕು. ಓಕೆನಾ? ಸೊ 3 ಐಗನ್ ವ್ಯಾಲ್ಯೂಸ್ಗೂ ಸೇಮ್ ಸೈನ್ ಇರಬೇಕು. ಇಲ್ಲಿ ಎಕ್ಸಾಂಪಲ್ ನೋಡಿ ಗೊತ್ತಾಗುತ್ತೆ. ಇದು ಹೇಳಿ ಸ್ವಲ್ಪ, ಇದೇನ್ ಕೊಟ್ಟಿದ್ದಾರೆ ಎಕ್ಸಾಂಪಲ್? ಯು ಎಕ್ಸ್ ಎಕ್ಸ್ ಪ್ಲಸ್ ಯು ವೈ ವೈ ಈಕ್ವಲ್ ಟು ಯು ಝೆಡ್ ಝೆಡ್ ಕೊಟ್ಟಿದ್ದಾರೆ ಅಲ್ವಾ? ಇಲ್ಲಿ ಏನಾಯ್ತು ನೋಡಿ. ಸೊ 3 ಇಂಡಿಪೆಂಡೆಂಟ್ ವೇರಿಯಬಲ್ಸ್ ಕೊಟ್ಟಿದ್ದಾರೆ, ಕರೆಕ್ಟ್ ಅಲ್ವಾ? ನೋಡಿ, ಎಕ್ಸ್ ಅನ್ನೋದು ಒಂದು, ವೈ ಅನ್ನೋದು, ಝೆಡ್ ಅನ್ನೋದು. ಸೊ 3 ಇಂಡಿಪೆಂಡೆಂಟ್ ವೇರಿಯಬಲ್ಸ್ ಕೊಟ್ಟಿದ್ದಾರೆ. ಒಂದು ಡಿಪೆಂಡೆಂಟ್ ವೇರಿಯಬಲ್ ಇದೆ, ದಟ್ ಈಸ್ ಯು. ಓಕೆನಾ? ಇವಾಗ ಏನ್ ಮಾಡ್ಬೇಕಂದ್ರೆ ನಿಮ್ಗೆ ಗೊತ್ತಿದೆ, ನೀವು ಇಲ್ಲಿ ಏನ್ ಮಾಡ್ಬೇಕು? ಇಂಡಿಪೆಂಡೆಂಟ್ ವೇರಿಯಬಲ್ಸ್ ಅನ್ನ ಒಂದ್ ಕಡೆ ನೋಟ್ ಮಾಡ್ಕೊಂಬಿಡಿ. ಏನಿದೆ? ಎಕ್ಸ್ ಇದೆ, ವೈ ಇದೆ, ಝೆಡ್ ಇದೆ. ಇವಾಗ ಮ್ಯಾಟ್ರಿಕ್ಸ್ ಬರ್ಕೊಳ್ಳೋದು ಯಾವ ತರ ಅಂದ್ರೆ ನೋಡಿ, ಎ ಈಕ್ವಲ್ ಟು ಈ ತರ ಬರ್ಕೋಬೇಕು. ಸೊ 3 x 3 ಮ್ಯಾಟ್ರಿಕ್ಸ್ ಬರುತ್ತೆ. ಫಸ್ಟ್ ಒನ್ ನೋಡಿ, ಎಕ್ಸ್ ಅನ್ನ ಫಿಕ್ಸ್ ಮಾಡ್ಕೊಂಬಿಡಿ ಫಸ್ಟ್ ರೋಗೆ. ಓಕೆನಾ? ಇಲ್ಲ ಒಂದು ಕೆಲಸ ಮಾಡಿ, ಇಲ್ಲಿ ಎಕ್ಸ್ ಇದೆ ಅನ್ಕೊಳ್ಳಿ, ಸೆಕೆಂಡ್ ರೋಗೆ ವೈ, ಸೊ ಥರ್ಡ್ ರೋಗೆ ಝೆಡ್. ಇವಾಗ ಏನ್ ಮಾಡ್ತೀರಾ ಅಂದ್ರೆ, ಈಗ ಇದಕ್ಕೆ ನೀವು ಮಲ್ಟಿಪ್ಲೈ ಮಾಡ್ತಾ ಹೋಗಿ. ಎಕ್ಸ್ ಇಂಟು ಎಕ್ಸ್ ಏನಾಗುತ್ತೆ? ಯು ಬರುತ್ತೆ, ಎಕ್ಸ್ ಎಕ್ಸ್. ನೆಕ್ಸ್ಟ್ ಯು ವೈ ಇಂಟು ಎಕ್ಸ್. ನೆಕ್ಸ್ಟ್ ಯು ಝೆಡ್ ಇಂಟು ಎಕ್ಸ್ ಅಲ್ವಾ? ಅಂದ್ರೆ ಕೋಎಫಿಷಿಯಂಟ್ ಅಂತ ನೆನ್ಪಿಟ್ಕೋಬೇಕು ನೀವು ಇಲ್ಲಿ. ಕೋಎಫಿಷಿಯಂಟ್ ಇವೆಲ್ಲ ಕೋಎಫಿಷಿಯಂಟ್. ನೆಕ್ಸ್ಟ್ ಏನ್ ಬರುತ್ತೆ ಹೇಳಿ? ಯು ವೈ ಯು ಎಕ್ಸ್ ವೈ ಎಕ್ಸ್ ಮಲ್ಟಿಪ್ಲೈ ಯು ವೈ ವೈ ಯು ಝೆಡ್ ವೈ. ನೆಕ್ಸ್ಟ್ ಏನ್ ಬರುತ್ತೆ ನೋಡಿ? ಯು ಎಕ್ಸ್ ಝೆಡ್ ಯು ವೈ ಝೆಡ್ ನೆಕ್ಸ್ಟ್ ಯು ಝೆಡ್ ಝೆಡ್ ಅಲ್ವಾ? ಇವಾಗ ಏನ್ ಮಾಡ್ತೀರಾ? ಕೋಎಫಿಷಿಯಂಟ್ ಬರ್ಕೊಂತ ಹೋಗಿ ಅಷ್ಟೇ. ಎಲ್ಲದಕ್ಕೂ ಕೋಎಫಿಷಿಯಂಟ್. ಕೋಎಫಿಷಿಯಂಟ್ ಆಫ್ ಯು ಎಕ್ಸ್ ಏನ್ ಕೊಟ್ಟಿದ್ದಾರೆ ಪ್ರಾಬ್ಲಮ್ ಅಲ್ಲಿ? 1 ಇದೆ, 1 ಬರ್ಕೊಡಿ. ಕೋಎಫಿಷಿಯಂಟ್ ಆಫ್ ವೈ ಎಕ್ಸ್ ಅಲ್ಲಿ ಇಲ್ಲೇ ಇಲ್ಲ, 0. ನೆಕ್ಸ್ಟ್ ಕೋಎಫಿಷಿಯಂಟ್ ಆಫ್ ಝೆಡ್ ಎಕ್ಸ್ 0, ಅಲ್ಲಿಲ್ಲ, 0. ಕೋಎಫಿಷಿಯಂಟ್ ಆಫ್ ಎಕ್ಸ್ ವೈ ನೋಡಿ, ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಅಂದ್ರೆ ಇಲ್ಲಿ ಬಂದ್ಬಿಡುತ್ತೆ ಇದು. ನೆಕ್ಸ್ಟ್ ಈ ಎಲಿಮೆಂಟ್ ಸಿಮೆಟ್ರಿಕ್ ಅಂದ್ರೆ ಲಾಸ್ಟ್ ಬರುತ್ತೆ. ನೆಕ್ಸ್ಟ್ ಯು ವೈ ವೈ ಏನಿದೆ ನೋಡಿ, ಕೋಎಫಿಷಿಯಂಟ್ ಆಫ್ ಯು ವೈ ವೈ ಇಲ್ಲ, 1 ಇದೆ, ಇಲ್ಲಿದೆ ನೋಡಿ. ಹಾ, ಯು ಝೆಡ್ ವೈ ಏನಿದೆ ನೋಡಿ, 0 ಅಲ್ವಾ? ಸೊ ಇವಾಗ ಏನಾಗ್ಬಿಡುತ್ತೆ? ಸಿಮೆಟ್ರಿಕ್ ಆಗಿರೋದ್ರೆ 0 ಇಲ್ಲಿ ಬರುತ್ತೆ ಅಷ್ಟೇ, ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಅದು. ಹಾಗಾಗಿ ನೆಕ್ಸ್ಟ್ ಯು ಝೆಡ್ ಝೆಡ್ ಏನಿದೆ ನೋಡಿ, ಈ ಕಡೆ ತಗೋಬೇಕು ನೀವು, 0 ಮಾಡ್ಕೋಬೇಕು. -1. ಹಾ ಎಸ್, ನೋಡಿ, ಯು ಎಕ್ಸ್ ಎಕ್ಸ್ ಪ್ಲಸ್ ಯು ವೈ ವೈ ಮೈನಸ್ ಯು ಝೆಡ್ ಝೆಡ್ ಈಕ್ವಲ್ ಟು 0 ಅಂತ ಅದು. ಓಕೆನಾ? ಇಲ್ಲಿದೆ ನೋಡಿ, ಯಾಕೆಂದ್ರೆ ನಿಮ್ಗೆ ಎಲ್ಲಾ ಕಡೆ ತಗೊಂಬಿಡಿ ನೋಡಿ, 0 ಇದೆ ನೋಡಿ ಅಲ್ವಾ? ಎಲ್ಲ ಈ ಕಡೆ ತಗೋಬೇಕಷ್ಟೇ. ಓಕೆ, ಇವಾಗ ಏನಾಗುತ್ತೆ ನೋಡಿ, ಹೇಳಿ, ಇಲ್ಲೇನ್ ಬರುತ್ತೆ? -1 ಬರುತ್ತೆ. ಸೊ ಇದೇನಾಗಿದೆ? ಇದು ಡಯಾಗನಲ್ ಮ್ಯಾಟ್ರಿಕ್ಸ್ ಅಲ್ವಾ? ಏನ್ ಬಂದ್ಬಿಡುತ್ತೆ ಈಗ ನೋಡಿ ಇವಾಗ? λ1 = 1, λ2 = 1, ಎಸ್, λ3 = -1 ಅಲ್ವಾ? ಡಯಾಗನಲ್ ಮ್ಯಾಟ್ರಿಕ್ಸ್ಗೆ ಸೊ ಡಯಾಗನಲ್ ಎಂಟ್ರೀಸ್ ಐಗನ್ ವ್ಯಾಲ್ಯೂಸ್ ಅಲ್ವಾ? ಇಲ್ಲಿ ಏನ್ ಬರ್ತಿದೆ ಅಂತಂದ್ರೆ ಎಲ್ಲಾ ಐಗನ್ ವ್ಯಾಲ್ಯೂಸ್ ನಾನ್ ಜೀರೋ ಬರ್ತಿದೆ, ನಾಟ್ ಈಕ್ವಲ್ ಟು 0 ಅಲ್ವಾ? ನಾನ್ ಜೀರೋ ಬರ್ತಿದೆ. ಸೊ ಹಾಗಾಗಿ ಇವಾಗ ಪ್ಯಾರಾಬೋಲಿಕ್ ಆಗಲ್ಲ. ಇವಾಗ ಏನಾಗುತ್ತೆ? ಆದ್ರೆ ಹೈಪರ್ಬೋಲಿಕ್ ಆಗುತ್ತೆ, ಇಲ್ಲ ಅಂತಂದ್ರೆ ಎಲಿಪ್ಟಿಕ್ ಆಗುತ್ತೆ. ಓಕೆನಾ? ಈ ಎರಡರಾಗೆ ಇವಾಗ ಯಾವ್ದಾಗುತ್ತೆ ಅಂದ್ರೆ ನೋಡಿ, ಇಲ್ಲಿ λ1 ಪ್ಲಸ್ ಇದೆ, λ2 ಗೆ ಪ್ಲಸ್ ಇದೆ, λ3 ಗೆ ಮೈನಸ್ ಆಗ್ಬಿಡ್ತು. ಅದಕ್ಕೆ ಏನಾಗ್ಬಿಡುತ್ತೆ ಹೇಳಿದು? ಹೈಪರ್ಬೋಲಿಕ್. ಹೈಪರ್ಬೋಲಿಕ್. ಎಲಿಪ್ಟಿಕ್ ಅಂತಂದ್ರೆ 3 ಐಗನ್ ವ್ಯಾಲ್ಯೂಸ್ ಸೇಮ್ ಸೈನ್ ಇರಬೇಕು. ಓಕೆನಾ? ಇಲ್ಲಿ ಏನಾಗಿದೆ ನೋಡಿ, ಪ್ಲಸ್ ಇದೆ, ಮೈನಸ್ ಇದೆ, ಹಾಗಾಗಿ ಎಲಿಪ್ಟಿಕ್ ಆಗಲ್ಲ. ಸೊ ಹೈಪರ್ಬೋಲಿಕ್ ಆಗುತ್ತೆ. ಅರ್ಥ ಆಯ್ತಾ? ಓಕೆ, ಇದು ನೋಡಿ. ಸೊ ಕ್ಲಾಸಿಫೈ ದ ಗಿವನ್ ಡಿಫರೆನ್ಷಿಯಲ್ ಇಕ್ವೇಶನ್ ಹಿಂಗೆಲ್ಲ ಕೊಟ್ಟಿದ್ದಾರೆ. ಇಲ್ಲಿ ಏನ್ ಮಾಡ್ತೀರಾ ಫಸ್ಟ್ ಅಂದ್ರೆ ನೋಡಿ, ಇಲ್ಲಿ ಎಕ್ಸ್ ಮತ್ತೆ ವೈ ಇದೆ, ಅಂದ್ರೆ ಇದು 2 ಇಂಡಿಪೆಂಡೆಂಟ್ ವೇರಿಯಬಲ್ ಇದು. ಸೊ 2 ಇಂಡಿಪೆಂಡೆಂಟ್ ವೇರಿಯಬಲ್ಸ್ ಕೊಟ್ಟಿದ್ದಾರೆ, ಎಕ್ಸ್ ಮತ್ತೆ ವೈ ಅಂತ. ಇವಾಗ ಇನ್ನೇನ್ ಮಾಡ್ಬೇಕಂದ್ರೆ ನೀವು, ಸೊ ಆರ್ ಪ್ಲಸ್ ಎಸ್ ಪ್ಲಸ್ ಟಿ ಪ್ಲಸ್ ಎಫ್ ಆಫ್ ಎಕ್ಸ್ ವೈ ಝೆಡ್ ಪಿ ಕ್ಯೂ ಈಕ್ವಲ್ ಟು 0 ಇದಕ್ಕೆ ಕಂಪೇರ್ ಮಾಡಬೇಕು. ಸೊ ಆರ್ ಅಂದ್ರೆ ಗೊತ್ತಿದೆ, ಸೆಕೆಂಡ್ ಆರ್ಡರ್ ವಿತ್ ರೆಸ್ಪೆಕ್ಟ್ ಎಕ್ಸ್, ಎಸ್ ಅಂದ್ರೆ ಸೆಕೆಂಡ್ ಆರ್ಡರ್ ವಿತ್ ರೆಸ್ಪೆಕ್ಟ್ ಎಕ್ಸ್ ಅಂಡ್ ವೈ, ಟಿ ಅಂತಂದ್ರೆ ವಿತ್ ರೆಸ್ಪೆಕ್ಟ್ ಟು ವೈ. ಅವಾಗ ಏನಾಗುತ್ತೆ ನೋಡಿ, ಕಂಪೇರ್ ಮಾಡಿದ್ರೆ ಆರ್ ಈಕ್ವಲ್ ಟು 1 ಆಗುತ್ತೆ. ನೋಡಿ 1 ಇದೆ. ನೆಕ್ಸ್ಟ್ ಎಸ್ ಏನಾಗುತ್ತೆ? ಕ್ಯಾಪಿಟಲ್ ಎಸ್ 4 ಇದೆ. ನೆಕ್ಸ್ಟ್ ಕ್ಯಾಪಿಟಲ್ ಟಿ ಏನಾಗುತ್ತೆ? 4 ಆಗುತ್ತೆ. ಇವಾಗ ಏನ್ ಮಾಡ್ಬೇಕು ನಾವು? s² - 4rt ಮಾಡಬೇಕು. s² ಅಂದ್ರೆ ಏನಿದೆ ನೋಡಿ, ಇಲ್ಲಿ 16 - 4, ಆರ್ ಅಂದ್ರೆ 1 ಇದೆ ಇಂಟು 4. ಇವಾಗ ಏನಾಗುತ್ತೆ ನೋಡಿ, 16 - 16 ಈಕ್ವಲ್ ಟು 0 ಬರ್ತಿದೆ. ಸೊ 0 ಬರ್ತಿದೆ, ಏನಾಗ್ಬಿಡ್ತಿದ್ದು? ಪ್ಯಾರಾಬೋಲಿಕ್. ಎಸ್, ಪ್ಯಾರಾಬೋಲಿಕ್ ಆಯ್ತು.
ಇದು ಪ್ಯಾರಾಬೋಲಿಕ್. ಓಕೆನಾ? ಓಕೆ, ನೆಕ್ಸ್ಟ್ ಇದೊಂದು ಮಾಡ್ಬಿಡಿ. ಏನ್ ಬರುತ್ತೆ ನೋಡಿ, ಥರ್ಡ್ ಒನ್ ಅಥವಾ ಸೆಕೆಂಡ್ ಒನ್ ಮಾಡಿ ನೋಡೋಣ. ಇಲ್ಲಿ ಏನಾಗುತ್ತೆ ನೋಡಿ, ಸೊ ಇದು ಆರ್ ಆಗ್ಬಿಡುತ್ತಲ್ವಾ. ಸೆಕೆಂಡ್ ಆರ್ಡರ್ ಅನ್ನ ಮಾತ್ರ ನೋಡ್ಬೇಕು ನೀವು. ಇಲ್ಲಿ ನೋಡಿ, ಇಲ್ಲಿ ಏನ್ ಮಾಡ್ಬಿಟ್ಟಿದ್ದಾರೆ, ಫಸ್ಟ್ ಆರ್ಡರ್ ಕೊಟ್ಟಿದ್ದಾರೆ, ಬಿಟ್ಬಿಡಿ, ನೆಗ್ಲೆಕ್ಟ್ ಮಾಡ್ಬಿಡಿ, ನೀವು ತಗೊಳಕ್ಕೆ ಹೋಗ್ಬೇಡಿ. ಸೆಕೆಂಡ್ ಆರ್ಡರ್ ಅನ್ನ ಮಾತ್ರ ತಗೊಳ್ಳಿ. ಫಸ್ಟ್ ಏನಾಗುತ್ತೆ ಇಲ್ಲಿ ಎಕ್ಸ್ ಸ್ಕ್ವೇರ್ ಇಂಟು ವೈ ಮೈನಸ್ ಒನ್ ಆಗುತ್ತೆ ಆರ್ ಅಲ್ವಾ. ನೆಕ್ಸ್ಟ್ ಎಸ್ ಏನಾಗುತ್ತೆ, ಕ್ಯಾಪಿಟಲ್ ಎಸ್ ಎಕ್ಸ್ ಇಂಟು ವೈ ಸ್ಕ್ವೇರ್ ಮೈನಸ್ ಒನ್. ನೆಕ್ಸ್ಟ್ ಟಿ ಏನಾಗುತ್ತೆ, ಕ್ಯಾಪಿಟಲ್ ಟಿ ವೈ ಇಂಟು ವೈ ಮೈನಸ್ ಒನ್. ಇವಾಗ ಏನ್ ಮಾಡ್ಬೇಕು ಹೇಳಿ, ಎಕ್ಸ್ ಸ್ಕ್ವೇರ್ ಮೈನಸ್ 4RT. ಎಕ್ಸ್ ಸ್ಕ್ವೇರ್ ಏನಾಗ್ಬಿಡುತ್ತೆ, ಎಕ್ಸ್ ಸ್ಕ್ವೇರ್ ಇಂಟು ವೈ ಸ್ಕ್ವೇರ್ ಮೈನಸ್ ಒನ್ ಹೋಲ್ ಸ್ಕ್ವೇರ್ ಮೈನಸ್ 4. ಆರ್ ಏನಿದೆ, ಎಕ್ಸ್ ಸ್ಕ್ವೇರ್ ಇಂಟು ವೈ ಮೈನಸ್ ಒನ್ ವೈ ಇಂಟು ವೈ ಮೈನಸ್ ಒನ್. ಕರೆಕ್ಟ್ ಅಲ್ವಾ? ಇವಾಗ ಏನ್ ಕಾಮನ್ ತೆಗಿಬೋದು ನೋಡಿ, ಎಕ್ಸ್ ಸ್ಕ್ವೇರ್ ಕಾಮನ್ ತಗೋಬೋದಲ್ವಾ. ಅಥವಾ ಒಂದು ಕೆಲಸ ಮಾಡಿ, ಎಕ್ಸ್ ಸ್ಕ್ವೇರ್ ಇಂಟು ಇಲ್ಲಿ ಏನಾಗ್ಬಿಡುತ್ತೆ ಅಂದ್ರೆ ವೈ ಪ್ಲಸ್ ಒನ್ ಹೋಲ್ ಸ್ಕ್ವೇರ್ ಇಂಟು ವೈ ಮೈನಸ್ ಒನ್ ಹೋಲ್ ಸ್ಕ್ವೇರ್ ಮೈನಸ್ 4x ಸ್ಕ್ವೇರ್ ವೈ ಮೈನಸ್ ಒನ್ ಇಲ್ಲಿ ವೈ ಇಂಟು ವೈ ಮೈನಸ್ ಒನ್. ಇವಾಗ ಏನ್ ಮಾಡ್ತೀರಾ, ಎಸ್ ಮೈನಸ್ ಒನ್ ಒಂದ್ಸರಿ ಕಾಮನ್ ತಗೋಬೋದಲ್ವಾ ಡೈರೆಕ್ಟ್ ನಾನು. ಇವಾಗ ಏನಾಗ್ಬಿಡುತ್ತೆ ನೋಡಿ, ಎಕ್ಸ್ ಸ್ಕ್ವೇರ್ ಕಾಮನ್ ತಗೋಬಹುದು, ವೈ ಮೈನಸ್ ಒನ್ ಹೋಲ್ ಸ್ಕ್ವೇರ್ ಕಾಮನ್ ತಗೊಳ್ಳಿ, ವೈ ಪ್ಲಸ್ ಒನ್ ಹೋಲ್ ಸ್ಕ್ವೇರ್ ಉಳ್ಕೊಳ್ತು, ಮೈನಸ್ 4x ಸ್ಕ್ವೇರ್ ಕಾಮನ್ ತಗೊಂಡಿದ್ದೀನಿ. ನೆಕ್ಸ್ಟ್ ಇವೆರಡು ಕಾಮನ್ ತಗೊಂಡಿದ್ದೀನಿ, ಇನ್ನೇನು ಉಳ್ಕೊಳ್ತು, ವೈ ಉಳ್ಕೊಳ್ತು. ಕರೆಕ್ಟ್ ಇದೆಯಲ್ವಾ ಇದು? ಇವಾಗ ಎಕ್ಸ್ ಸ್ಕ್ವೇರ್ ವೈ ಮೈನಸ್ ಒನ್ ಹೋಲ್ ಸ್ಕ್ವೇರ್ ಇಲ್ಲಿ ವೈ ಸ್ಕ್ವೇರ್ ಪ್ಲಸ್ 2y ಪ್ಲಸ್ ವೈ ಮೈನಸ್ 4y. ಸಾರಿ, ಒನ್ ಇದು ಒನ್, ಆಕ್ಚುಲಿ ಇದು ಒನ್. ಇದು ಇವಾಗ ಏನಾಗ್ಬಿಡುತ್ತೆ ನೋಡಿ, ಇದು ಎಕ್ಸ್ ಸ್ಕ್ವೇರ್ ಇಂಟು ವೈ ಮೈನಸ್ ಒನ್ ಹೋಲ್ ಸ್ಕ್ವೇರ್. ನೆಕ್ಸ್ಟ್ ಇದು ಇಲ್ಲಿ ವೈ ಮೈನಸ್ ಒನ್ ಹೋಲ್ ಸ್ಕ್ವೇರ್ ಆಗ್ಬಿಡುತ್ತೆ. ವೈ ಮೈನಸ್ ಒನ್ ಹೋಲ್ ಸ್ಕ್ವೇರ್ ಆಗುತ್ತೆ ಅಲ್ವಾ ಇದು. ಇದೇನಾಗ್ಬಿಡುತ್ತೆ ಹೇಳಿ, ವೈ ಸ್ಕ್ವೇರ್ ಮೈನಸ್ 2y ಪ್ಲಸ್ 1. ಸೊ ಏನಾಗ್ಬಿಡುತ್ತೆ, ವೈ ಮೈನಸ್ ಒನ್ ಹೋಲ್ ಸ್ಕ್ವೇರ್. ಸೊ ಏನ್ ಬರ್ತಿದೆ ನೋಡಿ, ಎಸ್ ಸ್ಕ್ವೇರ್ ಮೈನಸ್ 4RT ಈಕ್ವಲ್ ಟು ಎಸ್ ಸ್ಕ್ವೇರ್ ಇಂಟು ವೈ ಮೈನಸ್ ಒನ್ ಹೋಲ್ ಸ್ಕ್ವೇರ್ ಇಂಟು ವೈ ಮೈನಸ್ ಒನ್ ಹೋಲ್ ಸ್ಕ್ವೇರ್ ಬರ್ತಿದೆ ನೋಡಿ. ಇದು ಪಾಸಿಟಿವ್, ಇದು ಪಾಸಿಟಿವ್, ಇದು ಪಾಸಿಟಿವ್. ಏನಾಗ್ಬಿಡುತ್ತೆ ಹೇಳಿ, ಗ್ರೇಟರ್ ದನ್ 0. ಓಕೆನಾ? ಸೊ ಏನಾಗ್ಬಿಡುತ್ತೆ ಇವಾಗ ಹೈಪರ್ ಬೋಲಿಕ್ ಆಗೋದಷ್ಟೇ. ಓಕೆನಾ? ಹೈಪರ್ಬೋಲಿಕ್ ಆಗ್ತಿದೆ. ಅರ್ಥ ಆಯ್ತಾ? ಸೊ ಬಟ್ ಇಲ್ಲಿ ಏನಂದ್ರೆ ನೋಡಿ, ಎಕ್ಸೆಪ್ಟ್ ಈಗ ಪಾಯಿಂಟ್ಸ್ ಏನಂದ್ರೆ ಎಕ್ಸ್ ಈಕ್ವಲ್ ಟು 0, ನೆಕ್ಸ್ಟ್ ವೈ ಈಕ್ವಲ್ ಟು 1 ಅಲ್ವಾ, ಈ ಪಾಯಿಂಟ್ಸ್ ಹತ್ರ. ಸೊ ಇದನ್ನ ಬಿಟ್ಬಿಡಿ ಅಷ್ಟೇ. ಈ ಪಾಯಿಂಟ್ ಬಿಟ್ಟು ಇನ್ ಮಿಕ್ಕಿ ಡೊಮೈನ್ ಅಲ್ಲಿ ಏನಾಗ್ಬಿಡುತ್ತೆ ಹೇಳಿ, ಹೈಪರ್ಬೋಲಿಕ್ ಅಂತ. ಓಕೆನಾ? ಸೊ ಹೈಪರ್ಬೋಲಿಕ್ ಆಗ್ತಿದೆ. ನೆಕ್ಸ್ಟ್ ಇದೇನಾಗುತ್ತೆ ನೋಡಿ, ಥರ್ಡ್ ಒನ್. ನೀವ್ ಹೇಳಿ ನೋಡೋಣ. ನೋಡಿ, ಸೆಕೆಂಡ್ ಆರ್ಡರ್ ಯಾವ್ದು ಅದು ಮಾತ್ರ ನೋಡ್ಬೇಕು. ಇಲ್ಲಿದೆ. ಸೊ ಡೈರೆಕ್ಟ್ ತಗೊಂಡ್ಬಿಡಿ. ಸೊ ಆರ್ ಈಕ್ವಲ್ ಟು 2, ನೆಕ್ಸ್ಟ್ ಎಸ್ ಈಕ್ವಲ್ ಟು -2, ಟಿ ಈಕ್ವಲ್ ಟು 5. ಎಸ್ ಸ್ಕ್ವೇರ್ ಮೈನಸ್ 4RT ಮಾಡ್ತೀರಾ, 4 ಆಗುತ್ತೆ, ಮೈನಸ್ 4, ಆರ್ ಅಂದ್ರೆ 2, ಟಿ ಅಂದ್ರೆ 5. ಸೊ 4 ಮೈನಸ್, ಸೊ 10, 4 ಆಗುತ್ತೆ. ಸೊ -36 ಅಲ್ವಾ? ಓಕೆ, -36 ಏನಾಗ್ಬಿಡುತ್ತೆ, ನೆಗೆಟಿವ್, ದಟ್ ಈಸ್ ಲೆಸ್ ದ್ಯಾನ್ 0. ಸೊ ಏನಾಗ್ಬಿಡುತ್ತೆ ಹೇಳಿ, ಎಲಿಪ್ಟಿಕ್ ಆಗುತ್ತೆ ಅಷ್ಟೇ. ಎಸ್. ಓಕೆ, ನೋಡಿ ನೆಕ್ಸ್ಟ್ ಇಲ್ಲಿ ಕಾಣಿಸ್ತಿದೆಯಲ್ವಾ? ಓಕೆ, ನೋಡಿ ನೆಕ್ಸ್ಟ್ ಓಕೆ, ಇಲ್ಲಿ ಏನಿದೆ ನೋಡಿ. ಸೊ ರಿಡಕ್ಷನ್ ಟು ಕೆನಾನಿಕಲ್ ಫಾರ್ಮ್ ಅಥವಾ ನಾರ್ಮಲ್ ಫಾರ್ಮ್ ಅಂತ. ಓಕೆನಾ? ಸೊ ನೋಡಿ, ಇವಾಗ ಏನಂತಂದ್ರೆ, ಇವಾಗ ಸೆಕೆಂಡ್ ಆರ್ಡರ್ ಲೀನಿಯರ್ ಪಾರ್ಷಿಯಲ್ ಡಿಫರೆನ್ಷಿಯಲ್ ಈಕ್ವೇಷನ್ ಕೊಟ್ಟಿರ್ತಾರೆ, ಅದಕ್ಕೆ ನಾವು ಕೆನಾನಿಕಲ್ ಫಾರ್ಮ್ ಕಂಡುಹಿಡಿಯಬೇಕು. ಸೊ ಕೆನಾನಿಕಲ್ ಫಾರ್ಮ್ ಯೂಸ್ ಏನಂತಂದ್ರೆ, ಸೊ ಅದನ್ನ ಕಂಡುಹಿಡಿದ್ಮೇಲೆ ಡೈರೆಕ್ಟ್ ಆಗಿ ಇಂಟಿಗ್ರೇಟ್ ಮಾಡ್ಬಿಟ್ಟು ಸೊಲ್ಯೂಷನ್ ಬೇಗ ಕಂಡುಹಿಡಿಯಬಹುದು. ಓಕೆನಾ? ಸೊ ಅದಕ್ಕೆ ನಾವು ಕೆನಾನಿಕಲ್ ಫಾರ್ಮ್ಗೆ ಇದ್ ಮಾಡ್ತೀವಿ ಅಷ್ಟೇ. ಅರ್ಥ ಆಯ್ತಾ? ಸೊ ಇವಾಗ ಏನೊಂದು ಕಾಂಪ್ಲಿಕೇಟ್ ಇದಿರುತ್ತೆ, ಡಿಫರೆನ್ಷಿಯಲ್ PD ಇರುತ್ತೆ. ಸೊ ನಾವು ಕೆನಾನಿಕಲ್ ಫಾರ್ಮ್ ಬರ್ಕೊಂಡ್ರೆ ಅದನ್ನ ಆರಾಮಾಗಿ ಆಮೇಲೆ ಡೈರೆಕ್ಟ್ ಇಂಟಿಗ್ರೇಟ್ ಮಾಡಬಹುದು.
ಈಸಿಯಾಗಿ. ಸೊ ಇಲ್ಲಿ ನೋಡಿ ಏನಂತಂದ್ರೆ ಫಸ್ಟ್, ಸೊ ಸೆಕೆಂಡ್ ಆರ್ಡರ್ ಲೀನಿಯರ್ ಪಾರ್ಷಿಯಲ್ ಡಿಫರೆನ್ಷಿಯಲ್ ಈಕ್ವೇಶನ್ ಇಲ್ಲಿದೆ ನೋಡಿ, ಈ ಫಾರ್ಮಲ್ಲಿ ಇರುತ್ತೆ. ಯಾವ ಫಾರ್ಮಲ್ಲಿ ಇರುತ್ತೆ ಹೇಳಿ ಇದು? ಸೊ ಆರ್ ಆರ್ ಪ್ಲಸ್ ಎಸ್ ಎಸ್ ಪ್ಲಸ್ ಟಿ ಟಿ ಪ್ಲಸ್ ಎಫ್ ಆಫ್ ಪಿ ಕ್ಯೂ ಎಕ್ಸ್ ವೈ ಝೆಡ್ ಈಕ್ವಲ್ ಟು 0 ಅಥವಾ ಎಕ್ಸ್ ವೈ ಝೆಡ್ ಪಿ ಕ್ಯೂಬ್. ಓಕೆನಾ? ಈ ಫಾರ್ಮಲ್ಲಿ ಇರುತ್ತೆ. ಸೊ ಸೆಕೆಂಡ್ ಆರ್ಡರ್, ಯಾಕೆಂದ್ರೆ ನೋಡಿ ಆರ್ ಅಂತಂದ್ರೆ ಏನು? ದೋ ಸ್ಕ್ವೇರ್ ಝೆಡ್ ಬೈ ದೋ ಎಕ್ಸ್ ಸ್ಕ್ವೇರ್. ಎಸ್ ಅಂದ್ರೆ ಏನು? ದೋ ಸ್ಕ್ವೇರ್ ಝೆಡ್ ಬೈ ದೋ ಎಕ್ಸ್ ದೋ ವೈ. ಟಿ ಅಂದ್ರೆ ಏನು? ದೋ ಸ್ಕ್ವೇರ್ ಝೆಡ್ ಬೈ ದೋ ವೈ ಸ್ಕ್ವೇರ್. ಸೊ ಹಾಗಾಗಿ ಇದು ಸೆಕೆಂಡ್ ಆರ್ಡರ್ ಆಗುತ್ತೆ. ಸೊ ಇವಾಗ ನೋಡಿ ಇದನ್ನ ಕೆನಾನಿಕಲ್ ಫಾರ್ಮ್ಗೆ ತಗೊಂಡು ಹೋಗ್ಬೇಕು. ಫಸ್ಟ್ ಏನ್ ಮಾಡ್ಬೇಕಂದ್ರೆ ನೋಡಿ ಇಲ್ಲಿ ಹೇಳ್ತೀನಿ ನಾನು. ಫಸ್ಟ್ ನೋಡಿ ಕ್ಯಾರೆಕ್ಟರಿಸ್ಟಿಕ್ ಈಕ್ವೇಶನ್ ಅಂತ ಬರುತ್ತೆ. ಏನ್ ಹೇಳಿ? ಸೊ ಕ್ಯಾರೆಕ್ಟರಿಸ್ಟಿಕ್ ಈಕ್ವೇಶನ್ಸ್ ಅಂತ ಬರುತ್ತೆ. ಸೊ ಅದನ್ನ ನೀವು ಕಂಡುಹಿಡ್ಕೋಬೇಕು. ಫಸ್ಟ್ ಇಲ್ಲಿ ನೀವು ಆರ್ ತಗೊಳ್ತೀರಾ, ಎಸ್ ತಗೊಳ್ತೀರಾ, ಟಿ ತಗೊಳ್ತೀರಾ. ಇವಾಗ ಏನ್ ಮಾಡ್ಬೇಕಂದ್ರೆ ನೀವು ಫಸ್ಟ್ ಬರ್ಕೊಳ್ತೀರಾ, ಆರ್ ತಗೊಳ್ತೀರಾ, ಎಸ್ ಮತ್ತೆ ಟಿ ಬರ್ಕೊಂಡಿರ್ತೀರಾ. ಸೊ ಇವಾಗ ಆರ್ ಲ್ಯಾಂಬ್ಡಾ ಸ್ಕ್ವೇರ್, ಸೊ ಆರ್ ಲ್ಯಾಂಬ್ಡಾ ಸ್ಕ್ವೇರ್, ನೆಕ್ಸ್ಟ್ ಎಸ್ ಇದೆ ಅಲ್ವಾ, ಎಸ್ ಲ್ಯಾಂಬ್ಡಾ ಪ್ಲಸ್ ಟಿ ಇದೆ, ಸೊ ಟಿ ಈಕ್ವಲ್ ಟು 0. ಸೊ ಕ್ವಾಡ್ರಾಟಿಕ್ ಇನ್ ಲ್ಯಾಂಬ್ಡಾ. ಸೊ ಆರ್ ಲ್ಯಾಂಬ್ಡಾ ಸ್ಕ್ವೇರ್ ಪ್ಲಸ್ ಎಸ್ ಲ್ಯಾಂಬ್ಡಾ ಪ್ಲಸ್ ಟಿ ಈಕ್ವಲ್ ಟು 0 ಮಾಡಬೇಕು. ಇದನ್ನ ಏನಂತ ಕರಿತೀವಿ ನಾವು? ಸೊ ಕ್ಯಾರೆಕ್ಟರಿಸ್ಟಿಕ್ ಈಕ್ವೇಶನ್ ಅಂತ ಕರಿತೀವಿ. ಸೊ ಇವಾಗ ಲ್ಯಾಂಬ್ಡಾ ಕಂಡು ಹಿಡ್ಕೋಬೇಕು ನಾವು. ಇಲ್ಲಿ ಸಾಲ್ವ್ ಮಾಡಿದ್ರೆ ನಮಗೆ 2 ಲ್ಯಾಂಬ್ಡಾ ಬರುತ್ತೆ, ಕರೆಕ್ಟ್ ಅಲ್ವಾ? ಯಾಕೆಂದ್ರೆ ಕ್ವಾಡ್ರಾಟಿಕ್ ಈಕ್ವೇಶನ್ ಅದು. ಸೊ 2 ರೂಟ್ಸ್ ಬರುತ್ತೆ. ಸೊ 2 ರೂಟ್ಸ್ ಬಂದದ್ದು ಏನು ತಗೊಳ್ತೀರಾ ಅಂದ್ರೆ ನೀವು ಲ್ಯಾಂಬ್ಡಾ 1 ಮತ್ತೆ ಲ್ಯಾಂಬ್ಡಾ 2 ಅಂತ ಕರ್ಕೊಳ್ಳಿ. 2 ರೂಟ್ಸ್ ಬಂದಿದೆ, ಲ್ಯಾಂಬ್ಡಾ 1 ಲ್ಯಾಂಬ್ಡಾ 2. ನೆಕ್ಸ್ಟ್ ಸೊ ಕ್ಯಾರೆಕ್ಟರಿಸ್ಟಿಕ್ ಕರ್ವ್ಸ್ ಕಂಡು ಹಿಡ್ಕೋಬೇಕು. ಸೊ ಅದನ್ನ ಯಾವ ತರ ಕಂಡು ಹಿಡ್ಕೋಬೇಕಂದ್ರೆ ಡಿ ವೈ ಬೈ ಡಿ ಎಕ್ಸ್, ಲ್ಯಾಂಬ್ಡಾ 1 ಬಂದಿರುತ್ತಲ್ವಾ, ಪ್ಲಸ್ ಲ್ಯಾಂಬ್ಡಾ 1 ಈಕ್ವಲ್ ಟು 0 ಮಾಡಬೇಕು. ನೆಕ್ಸ್ಟ್ ಇನ್ನೊಂದಕ್ಕೆ ಡಿ ವೈ ಬೈ ಡಿ ಸೇಮ್ ಪ್ಲಸ್ ಲ್ಯಾಂಬ್ಡಾ 2 ಈಕ್ವಲ್ ಟು 0 ಮಾಡಬೇಕು. ಸೊ ಇವೆರಡನ್ನು ಸಾಲ್ವ್ ಮಾಡಿದಾಗ ನಮ್ಗೆ ಏನ್ ಬರುತ್ತೆ ಅಂದ್ರೆ ಎಫ್ ಒನ್ ಆಫ್ ಎಕ್ಸ್ ಕಾಮ ವೈ ಈಕ್ವಲ್ ಟು ಆರ್ಬಿಟ್ರಿ ಕಾನ್ಸ್ಟೆಂಟ್ C1 ಬರುತ್ತೆ ಇನ್ ಸಾಲ್ವ್ ಮಾಡಿದ್ರೆ. ನೆಕ್ಸ್ಟ್ ಇಲ್ಲೊಂದು ಫಂಕ್ಷನ್ ಬರುತ್ತೆ ಎಫ್ ಟು ಆಫ್ ಎಕ್ಸ್ ಕಾಮ ವೈ ಈಕ್ವಲ್ ಟು ಏನ್ ಬರುತ್ತೆ ಹೇಳಿ? C2 ಬರುತ್ತೆ ಅನ್ಕೊಳ್ಳಿ. ಓಕೆನಾ? ಈ ತರ ಬಂದಿದೆ. ಇವಾಗ ನೀವೇನ್ ಮಾಡ್ಬೇಕಂದ್ರೆ ನೋಡಿ ಇಲ್ಲಿ, ಸೊ ಇವಾಗ ಒಂದು ಫಂಕ್ಷನ್ ಡಿಫೈನ್ ಮಾಡ್ಕೋಬೇಕು ನೀವು, ಯು ಈಕ್ವಲ್ ಟು ಅಂತ, ಯು ಈಕ್ವಲ್ ಟು ಎಫ್ ಆಫ್ ಎಕ್ಸ್ ಕಾಮ ವೈ ಅಂತ ಮಾಡ್ಕೋಬೇಕು ನೀವು. ಎಫ್ ಒನ್ ಆಫ್ ಎಕ್ಸ್ ಕಾಮ ಇಲ್ಲಿ ಬಂದಿದೆ ನೋಡಿ ಅದಕ್ಕೆ. ನೆಕ್ಸ್ಟ್ ವಿ ಏನ್ ಮಾಡಬೇಕು? ಎಫ್ ಟು ಆಫ್ ಎಕ್ಸ್ ಕಾಮ ವೈ ಅಂತ ತಗೋಬೇಕು. ಓಕೆನಾ? ಸೊ ಲೆಟ್ ಯು ಈಕ್ವಲ್ ಟು ಎಫ್ ಒನ್ ಆಫ್ ಎಕ್ಸ್ ಕಾಮ ವೈ, ವಿ ಈಕ್ವಲ್ ಟು ಎಫ್ ಟು ಆಫ್ ಎಕ್ಸ್ ಕಾಮ ವೈ ಅಂತ ತಗೋಬೇಕು. ಸೊ ಇವಾಗ ಏನಂತಂದ್ರೆ ಸೊ 2 ಇಂಡಿಪೆಂಡೆಂಟ್ ವೇರಿಯೇಬಲ್ಸ್ ಇದೆ ಸ್ಟಾರ್ಟಿಂಗ್ ಕೊಟ್ಟ ಪ್ರಾಬ್ಲಮ್. ಎಕ್ಸ್ ಮತ್ತೆ ವೈ ಇರುತ್ತೆ ಅಲ್ವಾ, ಎಕ್ಸ್ ಅಂಡ್ ವೈ ಇರುತ್ತೆ. ನಾವ್ ಏನ್ ಮಾಡ್ಬೇಕಂದ್ರೆ ಇವಾಗ ಕೆನಾನಿಕಲ್ ಫಾರ್ಮ್ ಅಲ್ಲಿ ಯು ಮತ್ತೆ ವಿ ಬರೋ ತರ ಮಾಡ್ಬೇಕು. ನಮ್ಮ ಇಂಟೆನ್ಷನ್ ಏನಂದ್ರೆ ಹೇಳಿ ನೋಡೋಣ. ಸೊ 2 ಇಂಡಿಪೆಂಡೆಂಟ್ ವೇರಿಯೇಬಲ್ಸ್ ಎಕ್ಸ್ ಮತ್ತೆ ವೈ ಅನ್ನ ಚೇಂಜ್ ಟು ಏನ್ ಮಾಡ್ಬೇಕು ಹೇಳಿ? ಇಂಡಿಪೆಂಡೆಂಟ್ ವೇರಿಯೇಬಲ್ಸ್ ಯು ಅಂಡ್ ವಿ ಮಾಡ್ಬೇಕು. ಯು ಅಂಡ್ ವಿ ಅಂದ್ರೆ ಏನು? ಎಫ್ ಒನ್ ಆಫ್ ಎಕ್ಸ್ ಕಾಮ ವೈ, ಎಫ್ ಟು ಆಫ್ ಎಕ್ಸ್ ಕಾಮ ವೈ, ಈ ತರ ಕಂಡು ಹಿಡ್ಕೋಬೇಕು ನೀವು ಇದನ್ನ. ಓಕೆನಾ? ಸೊ ಇಲ್ಲಿ ಏನ್ ಬಂದಿದೆ ನೋಡಿ, 2 ಸೊಲ್ಯೂಷನ್ಸ್. ಅವ್ನ ಏನಂತ ಕರಿತೀವಿ ಅಂದ್ರೆ ನಾವು ಸೊ ಕ್ಯಾರೆಕ್ಟರಿಸ್ಟಿಕ್ ಕರ್ವ್ಸ್ ಅಂತ ಕರಿತೀವಿ. ಓಕೆನಾ? ಸೊ ಕ್ಯಾರೆಕ್ಟರಿಸ್ಟಿಕ್ ಕರ್ವ್ಸ್ C1 ಅಂಡ್ C2. ಓಕೆನಾ? ಈ ತರ ಮಾಡ್ಬೇಕು. ಇನ್ನೊಂದ್ಸರಿ ಹೇಳ್ತೀನಿ ನೋಡಿ ಬೇಕಿದ್ರೆ ನಾನು. ಸೊ ಕ್ಯಾರೆಕ್ಟರಿಸ್ಟಿಕ್ ಈಕ್ವೇಶನ್ ತಗೋಬೇಕು. ಆರ್ ಲ್ಯಾಂಬ್ಡಾ ಸ್ಕ್ವೇರ್ ನೋಡಿ, ಫಸ್ಟ್ ಆರ್ ಇದೆ, ಆರ್ ಲ್ಯಾಂಬ್ಡಾ ಸ್ಕ್ವೇರ್ ಪ್ಲಸ್ ಎಸ್ ಲ್ಯಾಂಬ್ಡಾ ಪ್ಲಸ್ ಟಿ ಈಕ್ವಲ್ ಟು 0 ಮಾಡಬೇಕು. ಸೊ ಇದನ್ನ ಸಾಲ್ವ್ ಮಾಡಬೇಕು. ಸಾಲ್ವ್ ಮಾಡಿದಾಗ ನಮ್ಗೆ 2 ರೂಟ್ ಸಿಗುತ್ತೆ, ಲ್ಯಾಂಬ್ಡಾ 1 ಲ್ಯಾಂಬ್ಡಾ 2 ಅಂತ. ಓಕೆನಾ? ನೆಕ್ಸ್ಟ್ ಏನ್ ಮಾಡ್ಬೇಕಂದ್ರೆ ಸೊ ಕ್ಯಾರೆಕ್ಟರಿಸ್ಟಿಕ್ ಕರ್ವ್ಸ್ ಕಂಡು ಹಿಡ್ಕೋಬೇಕು. ಅದಕ್ಕೆ ಏನ್ ಮಾಡ್ಬೇಕಂದ್ರೆ ಡಿ ವೈ ಬೈ ಡಿ ಎಕ್ಸ್ ಪ್ಲಸ್ ಲ್ಯಾಂಬ್ಡಾ 1 ಈಕ್ವಲ್ ಟು 0 ಮಾಡಬೇಕು. ನೆಕ್ಸ್ಟ್ ಡಿ ವೈ ಬೈ ಡಿ ಎಕ್ಸ್ ಪ್ಲಸ್ ಲ್ಯಾಂಬ್ಡಾ 2 ಈಕ್ವಲ್ ಟು 0 ಮಾಡಬೇಕು. ಓಕೆನಾ? ಇವೆರಡು ಸಾಲ್ವ್ ಮಾಡಿದ್ರೆ ನಮ್ಗೆ 2 ಫಂಕ್ಷನ್ ಸಿಗುತ್ತೆ. ಎಫ್ ಒನ್ ಆಫ್ ಎಕ್ಸ್ ಕಾಮ ವೈ ಈಕ್ವಲ್ ಟು C1, ಎಫ್ ಟು ಆಫ್ ಎಕ್ಸ್ ಕಾಮ ವೈ ಈಕ್ವಲ್ ಟು C2 ಬರುತ್ತೆ. ಇದಕ್ಕೆ ಸೊಲ್ಯೂಷನ್ ಇದು, ಇದಕ್ಕೆ ಸೊಲ್ಯೂಷನ್ ಇದು. ಓಕೆನಾ? ಇವಾಗ ಏನ್ ಮಾಡ್ತೀರಂದ್ರೆ ಸೊ ನೋಡಿ ಇಲ್ಲಿ ಬಂದಿದೆಲ್ಲ ಸೊಲ್ಯೂಷನ್, ಅದನ್ನೇನ್ ತಗೊಳ್ತೀರಾ? ಯು ತಗೊಳ್ಳಿ. ಇಲ್ಲಿ ಬಂದಿರೋ ಸೊಲ್ಯೂಷನ್ ಏನ್ ತಗೊಳ್ತೀರಾ? ವಿ ತಗೊಳ್ಳಿ. ಓಕೆನಾ? ಸೊ ನೆಕ್ಸ್ಟ್ ಏನ್ ಮಾಡ್ಬೇಕಂತಂದ್ರೆ ಇಂಡಿಪೆಂಡೆಂಟ್ ವೇರಿಯೇಬಲ್ಸ್ ಎಕ್ಸ್ ಮತ್ತೆ ವೈ ಬದಲಿ ಯು ಮತ್ತೆ ವಿ ಬರೋ ತರ ಮಾಡ್ಬೇಕು. ಸೊ ನೋಡಿ ಇಲ್ಲಿ ಡೈರೆಕ್ಟ್ ಆಗಿ ಈ ಕತೆ ಎಲ್ಲ ಏನ್ ಬೇಡ ನಿಮ್ಗೆ. ಇಲ್ಲಿ ಏನ್ ಮಾಡ್ತೀರಾ ಅಂದ್ರೆ ನೋಡಿ, ಈ ಬಾಕ್ಸ್ ಇದೆ ನೋಡಿ ಇಲ್ಲಿ. ಫಸ್ಟ್ ಏನಂತ ನೋಡಿ ಇಲ್ಲಿ, ಸೊ ಸೆಕೆಂಡ್ ಆರ್ಡರ್ ಪಾರ್ಷಿಯಲ್ ಲೀನಿಯರ್ ಡಿಫರೆನ್ಷಿಯಲ್ ಈಕ್ವೇಶನ್ ಕೊಟ್ಟಿರ್ತಾರೆ. ಇವಾಗ ಇಲ್ಲಿ ಏನಾಗುತ್ತೆ ನೋಡಿ, ಹೈಪರ್ಬೋಲಿಕ್ ಅಂದ್ರೆ ನಿಮ್ಗೆ ಗೊತ್ತಾಗುತ್ತೆ. ಎಸ್ ಸ್ಕ್ವೇರ್ ಮೈನಸ್ 4RT ಗ್ರೇಟರ್ ದನ್ 0 ಬಂದ್ರೆ ಹೈಪರ್ಬೋಲಿಕ್, ಕರೆಕ್ಟ್ ಅಲ್ವಾ? ಎಸ್ ಸ್ಕ್ವೇರ್ ಮೈನಸ್ 4RT ಗ್ರೇಟರ್ ದನ್ 0 ಬಂದ್ರೆ ಹೈಪರ್ಬೋಲಿಕ್. ಸೊ ಹೈಪರ್ಬೋಲಿಕ್ ಬಂದಾಗ ಓಕೆನಾ, ಸೊ ಹೈಪರ್ಬೋಲಿಕ್ ಬಂದಾಗ ಸೊ 2 ಕ್ಯಾರೆಕ್ಟರಿಸ್ಟಿಕ್ ಕರ್ವ್ಸ್ ಬರುತ್ತೆ. ಏನ್ ಬರುತ್ತೆ ಹೇಳಿ? 2 ಕ್ಯಾರೆಕ್ಟರಿಸ್ಟಿಕ್ ಕರ್ವ್ಸ್ ಬರುತ್ತೆ ಡಿಸ್ಟಿಂಕ್ಟ್.
ಸೊ ಹಾಗೆ ಏನಾಗ್ಬಿಡುತ್ತೆ ಅಂದ್ರೆ ಯು ಮತ್ತೆ ವಿ ಎರಡು ಬರುತ್ತೆ. ದೋ ಸ್ಕ್ವೇರ್ ಝಡ್ ಬೈ ದೋ ಯು ದೋ ವಿ ಈಕ್ವಲ್ ಟು ಸೊ ಪೈ ಆಫ್ ಯು ವಿ ಝಡ್ ದೋ ಝಡ್ ಬೈ ದೋ ಯು ದೋ ಝಡ್ ಬೈ ದೋ ವಿ ಈ ತರ ಕನ್ವರ್ಟ್ ಆಗುತ್ತೆ. ಈಗ ಯಾವ ಫಾರ್ಮಲ್ಲಿ ಇರುತ್ತೆ ಹೇಳಿ ಫಸ್ಟ್ ಅದು ಪ್ರಾಬ್ಲಮ್ ಕೊಟ್ಟಾಗ ಆರ್ ಆರ್ ಪ್ಲಸ್ ಎಸ್ ಎಸ್ ಪ್ಲಸ್ ಟಿ ಟಿ ಪ್ಲಸ್ ಎಫ್ ಆಫ್ ಎಕ್ಸ್ ವೈ ಝಡ್ ಪಿ ಕ್ಯೂ ಈಕ್ವಲ್ ಟು 0 ಫಾರ್ಮಲ್ಲಿ ಇರುತ್ತೆ. ಓಕೆನಾ? ಇವಾಗ ಯಾವ್ದಿದೆ ನೋಡಿ ಇಂಡಿಪೆಂಡೆಂಟ್ ವೇರಿಯೇಬಲ್ಸ್ ಎಕ್ಸ್ ಮತ್ತೆ ವೈ ಇದೆ. ಇವಾಗ ಕನ್ವರ್ಟ್ ಆದಾಗ ಹೈಪರ್ಬೋಲಿಕ್ ಅಲ್ಲಿ ಏನಾಗುತ್ತೆ ಅಂದ್ರೆ ದೋ ಸ್ಕ್ವೇರ್ ಝಡ್ ಬೈ ದೋ ಯು ದೋ ವಿ ಈಕ್ವಲ್ ಟು ಸೊ ಪೈ ಆಫ್ ಏನಾಗುತ್ತೆ ಹೇಳಿ ಯು ವಿ ಆಗುತ್ತೆ. ಯಾಕಂದ್ರೆ ಎಕ್ಸ್ ಮತ್ತೆ ವೈ ಬದಲಿ ಯು ಮತ್ತೆ ವಿ ಆಗಿರುತ್ತೆ. ಸೊ ಡಿಪೆಂಡೆಂಟ್ ವೇರಿಯಬಲ್ ಏನ್ ಚೇಂಜ್ ಆಗಲ್ಲ, ಝಡ್ ಇರುತ್ತೆ. ಓಕೆನಾ? ನೆಕ್ಸ್ಟ್ ಇಲ್ಲಿ ಪಿ ಬದಲಿ ಏನಾಗುತ್ತೆ ಅಂದ್ರೆ ಇದು ಪಿ ಅಂದ್ರೆ ಇವಾಗ ದೋ ಝಡ್ ಬೈ ದೋ ಎಕ್ಸ್ ವಿತ್ ರೆಸ್ಪೆಕ್ಟ್ ಎಕ್ಸ್. ಇವಾಗ ಏನಾಗುತ್ತೆ ಹೇಳಿ ದೋ ಝಡ್ ಬೈ ದೋ ಯು ಆಗುತ್ತೆ. ಸೊ ಇದು ಕ್ಯೂ ಅಂದ್ರೆ ಏನ್ ಹೇಳಿ ದೋ ಝಡ್ ಬೈ ದೋ ವೈ ಆಗುತ್ತೆ. ಇವಾಗ ದೋ ಝಡ್ ಬೈ ದೋ ವಿ. ಸೊ ಎಕ್ಸ್ ಬದ್ಲಿ ಯು ಆಗುತ್ತೆ, ವೈ ಬದ್ಲಿ ವಿ ಆಗುತ್ತೆ ಆ ತರ. ಓಕೆನಾ? ಇದು ಹೈಪರ್ಬೋಲಿಕ್ ಸಾರಿ ಎಸ್ ಹೈಪರ್ಬೋಲಿಕ್ ಬಂದಾಗ. ನೆಕ್ಸ್ಟ್ ಪ್ಯಾರಾಬೋಲಿಕ್ ಬಂದಾಗ ಸೊ ಪ್ಯಾರಾಬೋಲಿಕ್ ಬಂದಾಗ ಏನಾಗುತ್ತೆ ಅಂದ್ರೆ ನೋಡಿ ಸೊ ಲ್ಯಾಂಬ್ಡಾ 1 ಈಕ್ವಲ್ ಟು ಲ್ಯಾಂಬ್ಡಾ 2 ಬರುತ್ತೆ. ಅಂದ್ರೆ ಇಲ್ಲ ಒಂದು ಕೆಲಸ ಮಾಡಿ ನೀವು ಇದು ಇನ್ನೂ ಚೆನ್ನಾಗಿ ಅರ್ಥ ಆಗ್ಬೇಕಂದ್ರೆ ನಾವೇನ್ ಕಂಡುಹಿಡಿತೀವಿ ಹೇಳಿ ಎಸ್ ಸ್ಕ್ವೇರ್ ಮೈನಸ್ 4RT ಕಂಡುಹಿಡಿತೀವಿ ಅಲ್ವಾ? ಎಸ್ ಸ್ಕ್ವೇರ್ ಮೈನಸ್ 4RT ಕಂಡುಹಿಡಿತೀವಿ. ಸೊ ಲ್ಯಾಂಬ್ಡಾ ಇವಾಗ ನಾನು ಏನ್ ತಗೊಳ್ತೀನಿ ಗೊತ್ತಾ ಮೈನಸ್. ಓಕೆ, ಇವಾಗ ಏನ್ ಮಾಡ್ತೀರಾ ಅಂದ್ರೆ ಸೊ ಆರ್ ಲ್ಯಾಂಬ್ಡಾ ಸ್ಕ್ವೇರ್ ಪ್ಲಸ್ ಎಸ್ ಲ್ಯಾಂಬ್ಡಾ ಪ್ಲಸ್ ಟಿ ಈಕ್ವಲ್ ಟು 0 ಅನ್ಕೊಳ್ಳಿ. ಓಕೆನಾ? ಈ ತರ ಇರುತ್ತಲ್ವಾ ಅದು ಕರೆಕ್ಟ್ ಅಲ್ವಾ? ಈ ಜಸ್ಟ್ ನಾನು ಬರ್ಕೊಂಡೆ ಲ್ಯಾಂಬ್ಡಾ ಸ್ಕ್ವೇರ್ ಅಲ್ಲಿ ಆರ್ ಲ್ಯಾಂಬ್ಡಾ ಸ್ಕ್ವೇರ್ ಪ್ಲಸ್ ಎಸ್ ಲ್ಯಾಂಬ್ಡಾ ಪ್ಲಸ್ ಟಿ ಈಕ್ವಲ್ ಟು 0. ಇದು ಕ್ಯಾರೆಕ್ಟರಿಸ್ಟಿಕ್ ಈಕ್ವೇಶನ್. ಇವಾಗ ಇದಕ್ಕೆ ರೂಟ್ಸ್ ಏನಾಗುತ್ತೆ ಹೇಳಿ ಫಾರ್ಮುಲಾ ಇದೆಲ್ಲ ಮೈನಸ್ ಬಿ ಅಂದ್ರೆ ಏನಾಗ್ಬಿಡುತ್ತೆ ಮೈನಸ್ ಎಸ್ ಆಗುತ್ತೆ ಪ್ಲಸ್ ಆರ್ ಮೈನಸ್ ರೂಟ್ ಬಿ ಸ್ಕ್ವೇರ್ ಅಂದ್ರೆ ಏನಾಗುತ್ತೆ ಎಸ್ ಸ್ಕ್ವೇರ್ ಮೈನಸ್ 4 AB ಆರ್ ಟಿ ಆಗುತ್ತಲ್ವಾ ಡಿವೈಡೆಡ್ ಬೈ 2A ಏನಿದೆ ನೋಡಿ ಇಲ್ಲಿ ಆರ್ ಇದೆ. ಈ ತರ ಬರುತ್ತಲ್ವಾ ಈಗ ಲ್ಯಾಂಬ್ಡಾ ಕರೆಕ್ಟ್ ಅಲ್ವಾ ಮ್ಯಾಮ್? ಕೇಳಿಸ್ತಾ ಇದೆನಾ? ಎಸ್ ಸರ್ ಕರೆಕ್ಟ್ ಇದೆ ಸರ್. ಸೊ ಲ್ಯಾಂಬ್ಡಾ ಈಕ್ವಲ್ ಟು ಮೈನಸ್ ಎಸ್ ಪ್ಲಸ್ ಆರ್ ಮೈನಸ್ ಸ್ಕ್ವೇರ್ ರೂಟ್ ಎಸ್ ಸ್ಕ್ವೇರ್ ಮೈನಸ್ 4RT ಡಿವೈಡೆಡ್ ಬೈ 2R ಈ ತರ ಬರುತ್ತೆ. ಸೊ ಎಲಿಪ್ಟಿಕ್ ಆದಾಗ ಏನಾಗುತ್ತೆ ಎಸ್ ಸ್ಕ್ವೇರ್ ಮೈನಸ್ 4RT ಗ್ರೇಟರ್ ದನ್ 0 ಬರುತ್ತೆ. ಸಾರಿ ಹೈಪರ್ಬೋಲಿಕ್ ಆದಾಗ ಕರೆಕ್ಟ್ ಅಲ್ವಾ? ಇವಾಗ ಎಸ್ ಸ್ಕ್ವೇರ್ ಮೈನಸ್ 4RT ಗ್ರೇಟರ್ ದನ್ 0 ಬಂತು ಅಂದ್ರೆ ಸ್ಕ್ವೇರ್ ರೂಟ್ ಗ್ರೇಟರ್ ದನ್ 0 ಅಂದ್ರೆ ಏನಾಗ್ಬಿಡುತ್ತೆ ಇಲ್ಲಿ ರಿಯಲ್ ಬರುತ್ತೆ. ಸೊ ರಿಯಲ್ ನಂಬರ್ ಬರುತ್ತಲ್ವಾ? ಅವಾಗ ಇಲ್ಲಿ ಏನಾಗುತ್ತೆ ಸೊ ಲ್ಯಾಂಬ್ಡಾ ಈಕ್ವಲ್ ಟು ಮೈನಸ್ ಎಸ್ ಪ್ಲಸ್ ಆರ್ ಮೈನಸ್ ಇಲ್ಲಿ ಸಮ್ ರಿಯಲ್ ಬರುತ್ತೆ ಡಿವೈಡೆಡ್ ಬೈ 2R. ಸಪರೇಟ್ ಡಿವೈಡ್ ಮಾಡ್ಕೊಂಡ್ರೆ ನಮ್ಗೆ ಏನ್ ಸಿಗುತ್ತೆ ಲ್ಯಾಂಬ್ಡಾ 1 ಲ್ಯಾಂಬ್ಡಾ 2 ಸಿಗುತ್ತೆ ಅಲ್ವಾ? ಎರಡು ರೂಟ್ ಸಿಗುತ್ತೆ ಇಲ್ಲಿ ನಾಟ್ ಈಕ್ವಲ್ ಲ್ಯಾಂಬ್ಡಾ 1 ನಾಟ್ ಈಕ್ವಲ್ ಟು ಲ್ಯಾಂಬ್ಡಾ 2 ಸಿಗುತ್ತೆ ಅಲ್ವಾ? ಸೊ ನೆಕ್ಸ್ಟ್ ಇವಾಗ ಅದೇ ಪ್ಯಾರಾಬೋಲಿಕ್ ಆದ್ರೆ ಏನಾಗುತ್ತೆ ನೋಡಿ ಎಸ್ ಸ್ಕ್ವೇರ್ ಮೈನಸ್ 4RT ಈಕ್ವಲ್ ಟು 0. ಪ್ಯಾರಾಬೋಲಿಕ್ ಆದ್ರೆ ಏನಾಗುತ್ತೆ ಲ್ಯಾಂಬ್ಡಾ ಈಕ್ವಲ್ ಟು ಮೈನಸ್ ಆರ್ ಸಾರಿ ಮೈನಸ್ ಎಸ್ ಡಿವೈಡೆಡ್ ಬೈ 2R ಆಗುತ್ತೆ. ಸೊ ಇದು ಬರ್ತಿದೆ ಮತ್ತೆ ಏನಾಗ್ಬಿಡುತ್ತೆ ವಿತ್ ಮಲ್ಟಿಪ್ಲಿಸಿಟಿ 2 ಇರೋದ್ರಿಂದ 2R ಸೇಮ್ ಅಂದ್ಬಿಡುತ್ತಲ್ವಾ ಈಕ್ವಲ್. ಪ್ಯಾರಾಬೋಲಿಕ್ ಬಂದಾಗ ಈಕ್ವಲ್ ಬರುತ್ತೆ ಅಲ್ವಾ? ಓಕೆ, ರಿಯಲ್ ಅಂಡ್ ಈಕ್ವಲ್. ನೆಕ್ಸ್ಟ್ ಎಲಿಪ್ಟಿಕ್ ಏನಾಗುತ್ತೆ ಎಸ್ ಸ್ಕ್ವೇರ್ ಮೈನಸ್ 4RT ಲೆಸ್ ದನ್ 0 ಬರುತ್ತೆ. ಅವಾಗ ಏನಾಗುತ್ತೆ ಅದು ಕಾಂಪ್ಲೆಕ್ಸ್ ಬರುತ್ತೆ ಮೈನಸ್ ಎಸ್ ಪ್ಲಸ್ ಆರ್ ಮೈನಸ್ ಸ್ಕ್ವೇರ್ ರೂಟ್ ಲೆಸ್ ದನ್ 0 ಡಿವೈಡೆಡ್ ಬೈ 2R ಇಲ್ಲಿ ಏನ್ ಬಂದ್ಬಿಡುತ್ತೆ ಹೇಳಿ ಕಾಂಪ್ಲೆಕ್ಸ್ ಬಂದ್ಬಿಡುತ್ತೆ ಅಲ್ವಾ? ಕಾಂಪ್ಲೆಕ್ಸ್. ಸೊ ಹಾಗಾಗಿ ಇಲ್ಲಿ ಏನಾಗುತ್ತೆ ನೋಡಿ ಇಲ್ಲಿ ಫಸ್ಟ್ ಒನ್ ಲ್ಯಾಂಬ್ಡಾ 1 ನಾಟ್ ಈಕ್ವಲ್ ಟು ಲ್ಯಾಂಬ್ಡಾ 2 ಬರುತ್ತೆ ಐಗನ್ ವ್ಯಾಲ್ಯೂ ಅಲ್ವಾ? ಸೊ ಜೊತೆಗೆ ಏನಾಗುತ್ತೆ ಅಂದ್ರೆ 2 ಕ್ಯಾರೆಕ್ಟರಿಸ್ಟಿಕ್ ಕರ್ವ್ಸ್ ಬರುತ್ತೆ ರಿಯಲ್ ಕರ್ವ್ಸ್ ಅವು. ಓಕೆನಾ? ಸೊ ರಿಯಲ್ ಕರ್ವ್ ಯಾಕೆಂದ್ರೆ ರಿಯಲ್ ರೂಟ್ ಬರುತ್ತೆ. ಸೊ ಅವಾಗ ಏನ್ ಬರುತ್ತೆ ದೋ ಸ್ಕ್ವೇರ್ ಝಡ್ ಬೈ ದೋ ಯು ದೋ ವಿ ಈಕ್ವಲ್ ಟು ಪೈ ಆಫ್ ಅದಕ್ಕೆ ನೋಡಿ ಯು ಮತ್ತೆ ವಿ ಬಂದ್ಬಿಡುತ್ತೆ ಯಾಕೆ 2 ಬರುತ್ತೆ ಅಲ್ವಾ? ಅದಕ್ಕೆ ಯು ವಿ. ಓಕೆನಾ? ನೆಕ್ಸ್ಟ್ ಸೊ ಪ್ಯಾರಾಬೋಲಿಕಲ್ ಏನ್ ಬರುತ್ತೆ ಒಂದೇ ಒಂದ್ ಬರುತ್ತೆ ಕರೆಕ್ಟ್ ಅಲ್ವಾ? ಒಂದೇ ಒಂದ್ ಬರೋದ್ರಿಂದ ದೋ ಸ್ಕ್ವೇರ್ ಝಡ್ ಬೈ ದೋ ವಿ ಸ್ಕ್ವೇರ್ ತಗೋಬೇಕು ನೀವು ಯು ತಗೊಳಂಗಿಲ್ಲ. ಏನ್ ತಗೋಬೇಕು ಹೇಳಿ ದೋ ಸ್ಕ್ವೇರ್ ಝಡ್ ಬೈ ದೋ ವಿ ಸ್ಕ್ವೇರ್ ತಗೋಬೇಕು. ಸೊ ಪೈ ಆಫ್ ನೆಕ್ಸ್ಟ್ ಮಾಮೂಲಿ ಏನ್ ಬರುತ್ತೆ ಎಕ್ಸ್ ಬದಲಿ ಯು ಎಕ್ಸ್ ಬದಲಿ ಯು ವೈ ಬದಲಿ ವಿ ಝಡ್ ದೋ ಝಡ್ ಬೈ ವಿತ್ ರೆಸ್ಪೆಕ್ಟ್ ಟು ದೋ ಝಡ್ ಬೈ ಇಲ್ಲಿ ವಿ ಇದೆ ದೋ ವಿ. ಓಕೆನಾ? ಈ ಫಾರ್ಮೇ ಬರುತ್ತೆ. ಸೊ ನೆಕ್ಸ್ಟ್ ಏನ್ ಬಂದ್ಬಿಡುತ್ತೆ ಎಸ್ ಸ್ಕ್ವೇರ್ ಮೈನಸ್ 4RT ಲೆಸ್ ದನ್ 0 ಆದಾಗ ಎಲಿಪ್ಟಿಕ್ ಆಗುತ್ತೆ ಅಲ್ವಾ? ಸೊ ಎಲಿಪ್ಟಿಕ್ ಆದಾಗ ನಮ್ಗೆ ಅಲ್ಲಿ
ರಿಯಲ್ ಕ್ಯಾರೆಕ್ಟರಿಸ್ಟಿಕ್ ಕರ್ವ್ಸ್ ಬರಲ್ಲ. ಸೊ ಅದಕ್ಕೆ ನಾವ್ ಏನ್ ಮಾಡ್ಬೇಕಂದ್ರೆ ಯಾವ ಫಾರ್ಮ್ ಅಲ್ಲಿ ಬರುತ್ತೆ ಅಂತ ಹೇಳ್ತೀನಿ ನೋಡಿ. ಏನಂತಂದ್ರೆ ಸೊ ಲ್ಯಾಂಬ್ಡಾ ಈಕ್ವಲ್ ಟು ಆಲ್ಫಾ ಪ್ಲಸ್ ಆರ್ ಮೈನಸ್ ಐ ಬೀಟಾ ಫಾರ್ಮ್ ಅಲ್ಲಿ ಬರುತ್ತೆ. ಅಂದ್ರೆ ಇವಾಗ ಲ್ಯಾಂಬ್ಡಾ 1 ಏನಾಗುತ್ತೆ ಅಂದ್ರೆ ಆಲ್ಫಾ ಪ್ಲಸ್ ಐ ಬೀಟಾ ಬರುತ್ತೆ. ಲ್ಯಾಂಬ್ಡಾ 2 ಏನ್ ಬರುತ್ತೆ ಆಲ್ಫಾ ಮೈನಸ್ ಐ ಬೀಟಾ ಬರುತ್ತೆ. ಓಕೆನಾ, ಈ ತರ ಬಂದಿರುತ್ತೆ. ಸೊ ಈ ತರ ಬಂದಾಗ ನಾವ್ ಏನ್ ಮಾಡ್ಬೇಕಂದ್ರೆ ಸೊ ಆಲ್ಫಾ ಮತ್ತೆ ಬೀಟಾ ತಗೋಬೇಕು ಇವಾಗ. ಸೊ ಯು ಮತ್ತೆ ವಿ ಚೇಂಜ್ ಆಗಲ್ಲ. ಇವಾಗ ಏನಾಗ್ಬಿಡುತ್ತೆ ಕಾಂಪ್ಲೆಕ್ಸ್ ಬರೋದ್ರಿಂದ ಆಲ್ಫಾ ಮತ್ತೆ ಬೀಟಾ ಚೇಂಜ್ ಮಾಡ್ಬೇಕು. ಓಕೆನಾ, ಮತ್ತೆ ನಾವು ರಿಯಲ್ ತಗೋಬೇಕು, ಯಾಕಂದ್ರೆ ಆಲ್ಫಾ ಮತ್ತೆ ಬೀಟಾ ರಿಯಲ್ ತಾನೆ. ಹಾ ಅಷ್ಟೇ. ಇದಕ್ಕೆ ನೋಡಿ ಏನಾಗ್ಬಿಡುತ್ತೆ ಅಂದ್ರೆ ಸೊ ದೋ ಸ್ಕ್ವೇರ್ ಝೆಡ್ ಬೈ ದೋ ಆಲ್ಫಾ ಸ್ಕ್ವೇರ್ ಪ್ಲಸ್ ದೋ ಸ್ಕ್ವೇರ್ ಝೆಡ್ ಬೈ ದೋ ಬೀಟಾ ಸ್ಕ್ವೇರ್ ಈಕ್ವಲ್ ಟು ಸೊ ಪೈ ಆಫ್ ಎಕ್ಸ್ ಬದ್ಲಿ ಏನಾಗುತ್ತೆ ಹೇಳಿ ಆಲ್ಫಾ, ವೈ ಬದ್ಲಿ ಬೀಟಾ. ಅವಾಗ ಏನಾಗುತ್ತೆ ಆಲ್ಫಾ ಬೀಟಾ ಝೆಡ್, ಇದು ಆಕ್ಚುಲಿ ಝೆಡ್ ಕಾಮ ದೋ ಝೆಡ್ ಬೈ ದೋ ಆಲ್ಫಾ ದೋ ಝೆಡ್ ಬೈ ದೋ ಬೀಟಾ. ಓಕೆನಾ, ಸೊ ಅಲ್ಲಿ ಏನ್ ಬಂದಿರುತ್ತಲ್ಲ ಫಸ್ಟ್ ಇವು ಬಂದಿರುತ್ತಲ್ಲ ಕ್ಯಾರೆಕ್ಟರಿಸ್ಟಿಕ್ ಯಾವ ಫಾರ್ಮ್ ಅಲ್ಲಿ ಬಂದಿರುತ್ತೆ ಯು ಈಕ್ವಲ್ ಟು ಆಲ್ಫಾ ಪ್ಲಸ್ ಐ ಬೀಟಾ, ಇನ್ನೊಂದು ವಿ ಈಕ್ವಲ್ ಟು ಆಲ್ಫಾ ಮೈನಸ್ ಐ ಬೀಟಾ. ಓಕೆನಾ, ಈ ಫಾರ್ಮ್ ಅಲ್ಲಿ ಬಂದಿರುತ್ತೆ ಕ್ಯಾರೆಕ್ಟರಿಸ್ಟಿಕ್ ಕರ್ವ್ಸ್. ನೋಡಿ ಇದು ಯಾಕೆ ಹೇಳ್ತಿದ್ದೀನಿ ಅಂತಂದ್ರೆ ಎಕ್ಸಾಮ್ ಅಲ್ಲಿ ಇದೆ ನೋಡಿ, ಎಕ್ಸಾಮ್ ಅಲ್ಲಿ ಕ್ಯಾರೆಕ್ಟರಿಸ್ಟಿಕ್ ಕರ್ವ್ಸ್ ಅಥವಾ ಕೆನಾನಿಕಲ್ ಫಾರ್ಮ್ ಏನ್ ಬರುತ್ತೆ ಅಂತ ಕೊಟ್ಟರೆ ದೇವರಾಣಗೂ ಉತ್ತರ ಬರಲ್ಲ, ಅಷ್ಟು ಲೆಂತ್ ಇದೆ ಅದು. ಓಕೆನಾ, ಯಾವ ಎಕ್ಸಾಮಿಗೆ ಆಲ್ಮೋಸ್ಟ್ ಕೇಳಿಲ್ಲ. ಸೊ ಕೇಳಿದ್ರೆ ಕ್ಲಾಸಿಫಿಕೇಶನ್ ಮಾತ್ರ ಕೇಳಿರೋದು, ಹೈಪರ್ಬೋಲಿಕ್, ಪ್ಯಾರಾಬೋಲಿಕ್, ಎಲಿಪ್ಟಿಕ್ ಇಷ್ಟೇ ಅವ್ರು ಹೋಗೋದು. ಓಕೆನಾ, ಸೊ ಅದ್ರ ಮೇಲೆ ಓದ ಅಂತಂದ್ರೆ ಇಲ್ಲಿದೆ ನೋಡಿ ಬಾಕ್ಸ್, ಈ ಟೇಬಲ್ ಮೇಲೆ ಕೇಳ್ತಾರೆ. ಓಕೆನಾ, ಸೊ ಹಾಗಾಗಿ ಈ ಟೇಬಲ್ ಸ್ವಲ್ಪ ನೋಡ್ಕೋಬೇಕಾಗತ್ತೆ. ಓಕೆನಾ, ಸೊ ಮೆಥಡ್ ನಾನು ಇವಾಗ ಹೇಳ್ತೀನಿ ಯಾವ ತರ ಮಾಡ್ಬೇಕಂತ, ಬಟ್ ಅದು ವರ್ಕ್ ಆಗಲ್ಲ ಎಕ್ಸಾಮ್ ಒಳಗಲ್ಲ. ನೋಡಿ ಇವೆಲ್ಲ ಕತೆ ಇದೆ, ಇಲ್ಲಿ ಕತೆಗಳೆಲ್ಲ ಬೇಡ, ಇವಾಗ ಡೈರೆಕ್ಟ್ ಪ್ರಾಬ್ಲಮ್ ಹೋಗ್ತೀನಿ ನೋಡಿ ನಾನು. ಓಕೆ, ಪ್ರಾಬ್ಲಮ್ ಹಿಡಿದು ಏನ್ ಕೊಟ್ಟಿದ್ದಾರೆ ನೋಡಿ, ಏನ್ ಕೊಟ್ಟಿದ್ದಾರೆ ದೋ ಸ್ಕ್ವೇರ್ ಝೆಡ್ ಬೈ ಎಕ್ಸ್ ಸ್ಕ್ವೇರ್ ಈಕ್ವಲ್ ಟು ಎಕ್ಸ್ ಎಕ್ಸ್ ಸ್ಕ್ವೇರ್ ಸ್ಕ್ವೇರ್ ಇಂಟು ದೋ ಝೆಡ್ ಬೈ ದೋ ವೈ ಸ್ಕ್ವೇರ್ ಟು ಕೆನಾನಿಕಲ್ ಫಾರ್ಮ್ ಅಂತ ಕೊಟ್ಟಿದಾರಲ್ವಾ. ಅಂದ್ರೆ ಈಗ ನಮ್ಮ ಇಂಟೆನ್ಷನ್ ಏನು ಅಂತಂದ್ರೆ ಇನ್ನೊಂದು ಪಿ ಡಿ ಕಂಡು ಹಿಡಿಬೇಕು. ಸೊ ಇಂಡಿಪೆಂಡೆಂಟ್ ವೇರಿಯೇಬಲ್ಸ್ ಯು ಮತ್ತೆ ವಿ ಬರಬೇಕು, ಕರೆಕ್ಟ್ ಅಲ್ವಾ. ಇವಾಗ ಫಸ್ಟ್ ಏನ್ ಮಾಡ್ತೀರಾ ಅಂದ್ರೆ ನೋಡಿ ಸೊಲ್ಯೂಷನ್ ಫಸ್ಟ್ ಇಲ್ಲಿ ಏನ್ ಕೊಟ್ಟಿದ್ರೆ ಅಂತ ಬರ್ಕೊಂಡ್ಬಿಡ್ತೀನಿ ನಾನು. ದೋ ಸ್ಕ್ವೇರ್ ಝೆಡ್ ಬೈ ದೋ ಎಕ್ಸ್ ಸ್ಕ್ವೇರ್, ಇದು ಈ ಕಡೆ ತಗೊಂಬಿಡಿ, ಮೈನಸ್ ಎಕ್ಸ್ ಸ್ಕ್ವೇರ್ ದೋ ಸ್ಕ್ವೇರ್ ಝೆಡ್ ಬೈ ದೋ ವೈ ಸ್ಕ್ವೇರ್ ಈಕ್ವಲ್ ಟು 0. ಓಕೆನಾ, ಇವಾಗ ಏನಾಗ್ಬಿಡುತ್ತೆ ಸೊ ಆರ್ ಆರ್ ಪ್ಲಸ್ ಎಸ್ ಎಸ್ ಪ್ಲಸ್ ಟಿ ಟಿ. ಇವಾಗ ಆರ್ ಏನಾಗ್ಬಿಡುತ್ತೆ ಕಂಪೇರ್ ಮಾಡಿದ್ರೆ 1 ಆಗುತ್ತೆ, ಎಸ್ ಏನಾಗುತ್ತೆ 0 ಆಗುತ್ತೆ. ಯಾಕೆಂದ್ರೆ ನೋಡಿ ದೋ ಸ್ಕ್ವೇರ್ ಝೆಡ್ ಬೈ ದೋ ಎಕ್ಸ್ ದೋ ವೈ ಇಲ್ಲ, ಅಲ್ಲಿ ಕೋಎಫಿಷಿಯಂಟ್ ಇದೆ ತಾನೆ, ಎಸ್ ಅಂದ್ರೆ ಸ್ಮಾಲ್ ಎಸ್ ಈಕ್ವಲ್ ಟು 0 ಆಗುತ್ತೆ. ಸೊ ಟಿ ಈಕ್ವಲ್ ಏನಾಗುತ್ತೆ ನೋಡಿ ಮೈನಸ್ ಎಕ್ಸ್ ಸ್ಕ್ವೇರ್. ಎಸ್ ಮೈನಸ್ ಎಕ್ಸ್ ಸ್ಕ್ವೇರ್ ಆಗ್ತಿದೆ. ಇವಾಗ ಎಸ್ ಸ್ಕ್ವೇರ್ ಮೈನಸ್ 4RT ಮಾಡ್ತೀರಾ, ಏನ್ ಬರುತ್ತೆ 0 ಮೈನಸ್ 4, ಆರ್ ಅಂದ್ರೆ 1, ನೆಕ್ಸ್ಟ್ ಟಿ ಅಂದ್ರೆ ಏನಿದೆ ನೋಡಿ ಎಕ್ಸ್ ಸ್ಕ್ವೇರ್ ಇದೆ, ಸಾರಿ ಮೈನಸ್ ಎಕ್ಸ್ ಸ್ಕ್ವೇರ್ ಇದೆ. ಸೊ ಇದೇನಾಗುತ್ತೆ 4x ಸ್ಕ್ವೇರ್. ಓಕೆನಾ, ಓಕೆ 4x ಸ್ಕ್ವೇರ್. ನೋಡಿ ಎಕ್ಸ್ ಈಕ್ವಲ್ ಟು 0 ಮಾತ್ರ ಪ್ಯಾರಾಬೋಲಿಕ್, ಇನ್ ಮಿಕ್ಕಿದ್ ಯಾವ್ದು ಜಾಸ್ತಿ ಇರುತ್ತೋ ಅದಕ್ಕೆ ನೀವು ತಗೋಬೇಕು. ಇವಾಗ ಈಗ 4x ಸ್ಕ್ವೇರ್ ಇದೆ ನೋಡಿ, ಆಲ್ವೇಸ್ ಪಾಸಿಟಿವ್ ಇದು, ಸೊ ಗ್ರೇಟರ್ ದನ್ 0 ಅಂತ ಅರ್ಥ ಅದು. ಓಕೆನಾ, ಎಕ್ಸ್ ಈಕ್ವಲ್ ಟು 0 ಒಂದು ಬಿಟ್ಟು ಡೊಮೈನ್ ಅಂದ್ರೆ ಏನಂತಂದ್ರೆ ಇನ್ಫಿನಿಟ್ ನಂಬರ್ ಆಫ್ ಪಾಯಿಂಟ್ಸ್ ಇರುತ್ತೆ, ಅಲ್ಲಿ ಅನ್ಕೌಂಟೇಬಲ್ ನಂಬರ್ ಆಫ್ ಪಾಯಿಂಟ್ಸ್ ಅಷ್ಟು ಕೇಳ್ಬೇಕು ನೀವು. 1 ಪಾಯಿಂಟ್ ಆದ್ರೆ ಹೇಳಂಗಿಲ್ಲ. 4x ಸ್ಕ್ವೇರ್ ಏನಾಗಿರುತ್ತೆ ಗ್ರೇಟರ್ ದನ್ 0. ಓಕೆನಾ, ಏನಾಗ್ಬಿಡುತ್ತೆ ಇವಾಗ ದೇರ್ ಫೋರ್ ಎಲಿಪ್ಟಿಕ್, ಸಾರಿ ಹೈಪರ್ಬೋಲಿಕ್ ಅಲ್ವಾ, ಹೈಪರ್ಬೋಲಿಕ್ ಆಯ್ತು. ಸೊ ಇವಾಗ ಹೈಪರ್ಬೋಲಿಕ್ ಆದಾಗ ಆಗ್ಲೇ ಒಂದು ಫಾರ್ಮೆಟ್ ಬರ್ಕೊಂಡೆ ನಾನು, ಯಾವ ಫಾರ್ಮ್ ಅಲ್ಲಿ ಬರುತ್ತೆ ಅಂತಂದ್ರೆ ನೋಡಿ ಹೈಪರ್ಬೋಲಿಕ್ ಅಲ್ಲಿ ಸೊ 2 ಕ್ಯಾರೆಕ್ಟರಿಸ್ಟಿಕ್ ಕರ್ವ್ಸ್ ಬರುತ್ತೆ ರಿಯಲ್. ಯಾವ ಬರುತ್ತೆ ಅವಾಗ ದೋ ಸ್ಕ್ವೇರ್ ಝೆಡ್ ಬೈ ದೋ ಯು ದೋ ವಿ ಈಕ್ವಲ್ ಟು ಸೊ ಪೈ ಆಫ್, ಇವಾಗ ಇಲ್ಲೇನ್ ಬರುತ್ತೆ ಎಕ್ಸ್ ಬದ್ಲಿ ಯು, ವೈ ಬದ್ಲಿ ವಿ, ಝೆಡ್ ಬದ್ಲಿ ಝೆಡ್ ಹಂಗೆ ಇರುತ್ತೆ. ಇವಾಗ ಪಿ ಇರುತ್ತಲ್ಲ ದೋ ಝೆಡ್ ಬೈ ದೋ ಎಕ್ಸ್ ಏನಾಗುತ್ತೆ, ಎಸ್ ನೆಕ್ಸ್ಟ್ ದೋ ಝೆಡ್ ಬೈ ವಿ. ಓಕೆನಾ, ಈ ಫಾರ್ಮಿಗೆ ಬರ್ಬೇಕು ಇವಾಗ, ಅರ್ಥ ಆಯ್ತಾ, ಈ ಫಾರ್ಮಿಗೆ ಬರ್ಬೇಕು. ಇವಾಗ ನೋಡಿ ಫಸ್ಟ್ ಏನ್ ಮಾಡ್ಬೇಕಂದ್ರೆ ಸೊ ಕ್ಯಾರೆಕ್ಟರಿಸ್ಟಿಕ್ ಈಕ್ವೇಶನ್ ಬರ್ಕೋಬೇಕು. ಸೊ ಆರ್ ಲ್ಯಾಂಬ್ಡಾ ಸ್ಕ್ವೇರ್ ಪ್ಲಸ್ ಎಸ್ ಲ್ಯಾಂಬ್ಡಾ ಪ್ಲಸ್ ಟಿ ಈಕ್ವಲ್ ಟು 0. ಸೊ ಆರ್ ಅಂದ್ರೆ ಏನಿದೆ ನೋಡಿ 1 ಇದೆ, ಲ್ಯಾಂಬ್ಡಾ ಸ್ಕ್ವೇರ್, ಎಸ್ ಅಂದ್ರೆ 0 ಇದೆ, ಟಿ ಅಂದ್ರೆ ಮೈನಸ್ ಎಕ್ಸ್ ಸ್ಕ್ವೇರ್ ಈಕ್ವಲ್ ಟು 0. ಸೊ ಲ್ಯಾಂಬ್ಡಾ ಸ್ಕ್ವೇರ್ ಈಕ್ವಲ್ ಏನಾಗುತ್ತೆ ಇವಾಗ
ಎಕ್ಸ್ ಸ್ಕ್ವೇರ್ X ಆಗುತ್ತೆ. square. ಇಟ್ ಇಂಪ್ಲೈಸ್ ದಟ್ ಲ್ಯಾಂಬ್ಡಾ ಈಕ್ವಲ್ ಟು ಪ್ಲಸ್ ಆರ್ ಮೈನಸ್ ಎಕ್ಸ್ ಬರ್ತಿದೆ X. ಅಲ್ವಾ. ಸೊ ನಮಗೆ sir. ಇವಾಗ ಏನ್ ಗೊತ್ತಾಯ್ತು, ಲ್ಯಾಂಬ್ಡಾ ಈಕ್ವಲ್ ಟು ಪ್ಲಸ್ ಆರ್ ಮೈನಸ್ ಎಕ್ಸ್ ಗೊತ್ತಾಯ್ತು. ಇವಾಗ ನಾವೇನ್ ಮಾಡ್ಬೇಕಂದ್ರೆ ಕ್ಯಾರೆಕ್ಟರಿಸ್ಟಿಕ್ ಕರ್ವ್ಸ್ ಕಂಡುಹಿಡಿಯಬೇಕು. ಅದು ಯಾವ ತರ ಕಂಡುಹಿಡಿಯಬೇಕು ಅಂದ್ರೆ dy ಬೈ ಡಿ ಎಕ್ಸ್ ಪ್ಲಸ್ ಲ್ಯಾಂಬ್ಡಾ ಒನ್. ಇಲ್ಲಿ ತಗೊಂಡ್ಬಿಡಿ, ಲ್ಯಾಂಬ್ಡಾ ಒನ್ ಈಕ್ವಲ್ ಟು ಎಕ್ಸ್ ತಗೊಳ್ಳಿ, ಲ್ಯಾಂಬ್ಡಾ ಟು ಈಕ್ವಲ್ ಟು ಮೈನಸ್ ಎಕ್ಸ್ Minus ತಗೊಂಡ್ಬಿಡಿ. X. ಇವಾಗ ಏನಾಗುತ್ತೆ, ಫಸ್ಟ್ ಎಕ್ಸ್ ತಗೊಂಡ್ರೆ ಪ್ಲಸ್ ಎಕ್ಸ್ ಈಕ್ವಲ್ ಟು 0 ಮಾಡಿ. ನೆಕ್ಸ್ಟ್ dy ಬೈ ಡಿ ಎಕ್ಸ್ ಪ್ಲಸ್ ಲ್ಯಾಂಬ್ಡಾ ಟು ಮಾಡಬೇಕು, ಮೈನಸ್ ಎಕ್ಸ್ ಬಂದಿದೆ ಈಕ್ವಲ್ ಟು 0. ಇವಾಗ ಇಲ್ಲಿ ಸಾಲ್ವ್ ಮಾಡಿ, ಇದೇನ್ ಬರುತ್ತೆ ಸಾಲ್ವ್ ಮಾಡಿದ್ರೆ ಡಿಫರೆನ್ಷಿಯಲ್ ಈಕ್ವೇಷನ್ ಸಾಲ್ವ್ ಮಾಡಿ. dy ಬೈ ಡಿ ಎಕ್ಸ್ ಈಕ್ವಲ್ ಟು ಮೈನಸ್ ಎಕ್ಸ್ ಆಗುತ್ತೆ, ಇಲ್ಲಿ dy ಬೈ ಡಿ ಎಕ್ಸ್ ಈಕ್ವಲ್ ಟು ಪ್ಲಸ್ ಎಕ್ಸ್ ಆಗುತ್ತೆ. ಸೊ ನೆಕ್ಸ್ಟ್ ಇಲ್ಲಿ ಇಂಟಿಗ್ರೇಟಿಂಗ್ ಅನ್ನು ಬೋತ್ ಸೈಡ್ ಮಾಡ್ಬಿಟ್ರೆ, ಅಥವಾ dy ಈಕ್ವಲ್ ಟು ಮೈನಸ್ ಎಕ್ಸ್ ಡಿ ಎಕ್ಸ್, ಇಲ್ಲಿ dy ಈಕ್ವಲ್ ಟು ಎಕ್ಸ್ ಡಿ ಎಕ್ಸ್. ಸೊ ಇಂಟಿಗ್ರೇಟ್ ಮಾಡ್ಬಿಟ್ರೆ ಏನಾಗುತ್ತೆ, y Y ಈಕ್ವಲ್ is ಟು equal to ಮೈನಸ್ ಎಕ್ಸ್ minus ಸ್ಕ್ವೇರ್ X ಬೈ square 2 by 2. ಪ್ಲಸ್ Y is c1 plus C1. Y is ಇಲ್ಲಿ equal to X square by 2 ಸ್ಕ್ವೇರ್ plus ಬೈ C2. 2 ಪ್ಲಸ್ c2. ಓಕೆ, ಏನ್ ಬಂತ ಹಂಗಾರೆ ಇವಾಗ y plus y ಈಕ್ವಲ್ ಟು ಮೈನಸ್ ಎಕ್ಸ್ ಸ್ಕ್ವೇರ್ ಬೈ 2 ಪ್ಲಸ್ c1 ಬಂದಿದೆ, y ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಬೈ 2 ಪ್ಲಸ್ c2 ಬಂದಿದೆ ಅಲ್ವಾ. Yes, ಇವೆರಡು sir. ಏನ್ ಬಂತಲ್ಲ, ಇವೇ ಕ್ಯಾರೆಕ್ಟರಿಸ್ಟಿಕ್ ಕರ್ವ್ಸ್. ಇವಾಗ ಇವನ್ ಯಾವ ತರ ಬರ್ಕೋಬೇಕಂದ್ರೆ u ಈಕ್ವಲ್ ಟು ಫಂಕ್ಷನ್ ಆಫ್ ಎಕ್ಸ್ ಅಂಡ್ ವೈ ಬರ್ಕೋಬೇಕು. ಇಲ್ಲಿ ಬಂದಿದೆ ನೋಡಿ, ಫಂಕ್ಷನ್ ಆಫ್ ಎಕ್ಸ್ ಅಂಡ್ ವೈ ಬರ್ಕೋಬೇಕು ಅಂದ್ರೆ y ಇದೆ, Y minus Y plus ಇದೇ ಕಡೆ ತಗೊಂಡ್ಬಿಡಿ, ಪ್ಲಸ್ ಎಕ್ಸ್ ಸ್ಕ್ವೇರ್ ಬೈ X 2. square by 2. ಓಕೆನಾ. ಫಂಕ್ಷನ್ ಆಫ್ ಎಕ್ಸ್ ಅಂಡ್ ವೈ ಚೇಂಜ್ ಮಾಡ್ಕೊಂಡೆ ಅಂದ್ರೆ ಎಕ್ಸ್ ವೈ ಅಂತ ತಗೊಳ್ಬೇಕಿದ್ರೆ ನೀವು. ನೆಕ್ಸ್ಟ್ ವಿ ಇದೆ ನೋಡಿ, ಅದು ಕೂಡ ಫಂಕ್ಷನ್ ಆಫ್ ಎಕ್ಸ್ ಅಂಡ್ ವೈ, ಅದು c2 ಬರೋ ತರ ಮಾಡ್ಕೊಳ್ಳಿ. ಇದ್ ಕಡೆ ಏನಾಗುತ್ತೆ y ಮೈನಸ್ Y minus X square by 2. ಸ್ಕ್ವೇರ್ ಬೈ 2. ಓಕೆನಾ. ಯು ಗೊತ್ತಾಯ್ತು, ವಿ ಗೊತ್ತಾಯ್ತು. ಇವಾಗ ಏನ್ ಮಾಡ್ಬೇಕು, ಸೊ ಎಕ್ಸ್ ಮತ್ತೆ ವೈ ಇದೆ ಅಲ್ವಾ, ಅದನ್ನ ವಿತ್ ರೆಸ್ಪೆಕ್ಟ್ ಟು ಯು ವಿತ್ ರೆಸ್ಪೆಕ್ಟ್ ಟು ವಿ ಗೆ ಕನ್ವರ್ಟ್ ಮಾಡ್ಬೇಕು. ಇವಾಗ ಫಸ್ಟ್ ಏನ್ ಮಾಡ್ತೀರಾ ಅಂದ್ರೆ ನೋಡಿ, ಇಲ್ಲಿ ಇವ್ ಕಂಡಿಡ್ಕೊಂತ ಹೋಗ್ಬೇಕು. ಇವಾಗ ದೋ ಸ್ಕ್ವೇರ್ ಝಡ್ ಬೈ ದೋ ಎಕ್ಸ್ ಸ್ಕ್ವೇರ್ ಇದೆ ಅಲ್ವಾ, ಸೆಕೆಂಡ್ ಆರ್ಡರ್ ಇದೆ ವಿತ್ ರೆಸ್ಪೆಕ್ಟ್ ಎಕ್ಸ್. ಇವಾಗ ನಾನು ಅದಕ್ಕೆ ಫಸ್ಟ್ ಆರ್ಡರ್ ಕಂಡುಹಿಡ್ಕೋಬೇಕು. ನೋಡಿ, ದೋ ಝಡ್ ಬೈ ದೋ ಎಕ್ಸ್ ಇದೆ, ಇದು ಕಂಡುಹಿಡಿಬೇಕಲ್ಲ ಇವಾಗ ನಾನು. Yes, sir. ಯಾಕೆಂದ್ರೆ ದೋ ಝಡ್ ಬೈ ದೋ ಎಕ್ಸ್ ಕಂಡುಕೊಂಡ್ರೆ ಮತ್ತೆ ಡಿಫ್ರೆನ್ಶಿಯೇಟ್ ಮಾಡಿ ದೋ ಸ್ಕ್ವೇರ್ ಝಡ್ ಬೈ ದೋ ಎಕ್ಸ್ ಸ್ಕ್ವೇರ್ ಕಂಡುಕೊಂತೀವಿ. ಇವಾಗ ದೋ ಝಡ್ ಬೈ ದೋ ಎಕ್ಸ್ ಏನಂತ ಬರೀಬಹುದು ಅಂದ್ರೆ ನೋಡಿ, ಇವಾಗ ನಾವ್ ಏನ್ ಮಾಡ್ಬೇಕು ಹೇಳಿ, ವಿತ್ ರೆಸ್ಪೆಕ್ಟ್ ಯು ಮತ್ತೆ ವಿತ್ ರೆಸ್ಪೆಕ್ಟ್ ವಿ ಗೆ ಚೇಂಜ್ ಮಾಡ್ಬೇಕು. ಅದಕ್ಕೆ ದೋ ಝಡ್ ಬೈ ಯಾವ್ದಕ್ ಚೇಂಜ್ ಮಾಡ್ಬೇಕು, ಇವಾಗ ಯು ಚೇಂಜ್ Dou U. ಮಾಡ್ಬೇಕು. ದೋ ಯು, ಇಲ್ಲಿ ದೋ ಯು ತಗೊಂಡಿದ್ದಕ್ಕೆ ದೋ ಯು ಎಕ್ಸ್ಟ್ರಾ ತಗೊಂಡಿವಿ ಬೈ ದೋ ಎಕ್ಸ್ ನೋಡಿ, By ಕ್ಯಾನ್ಸಲ್ dou ಆಗಿ X. ಮತ್ತೆ ಕ್ಯಾನ್ಸಲ್ Same. ಆಗ್ಬಿಟ್ಟು ದೋ ಝಡ್ ಬೈ ದೋ ಎಕ್ಸ್ ಬರ್ತಿದೆ. ಪ್ಲಸ್ ಮತ್ತೆ ಯಾವ್ದಕ್ ಚೇಂಜ್ ಮಾಡ್ಬೇಕು ಹೇಳಿ, ವಿ ಚೇಂಜ್ Dou ಮಾಡ್ಬೇಕು. Z by dou V. ದೋ ವಿ ತಗೊಂಡಿದ್ದಕ್ಕೆ ಇಲ್ಲಿ ದೋ ವಿ ಬೈ ದೋ ಎಕ್ಸ್. ಓಕೆನಾ, ಈ ತರ ತಗೋಬೇಕು ನೋಡಿ. ದೋ ಝಡ್ ಬೈ ದೋ ಎಕ್ಸ್ ಈಕ್ವಲ್ ಟು ದೋ ಝಡ್ ಬೈ ದೋ ಯು, ಯು ಮತ್ತೆ ವಿ ಚೇಂಜ್ ಆಗ್ಬೇಕು. ಅದಕ್ಕೆ ದೋ ಝಡ್ ಬೈ ದೋ ಯು ಇಂಟು ದೋ ಯು ಬೈ ದೋ ಎಕ್ಸ್ ಪ್ಲಸ್ ದೋ ಝಡ್ ಬೈ ದೋ ವಿ ಇಂಟು ದೋ ವಿ ಬೈ ದೋ ಎಕ್ಸ್. ಓಕೆನಾ, ಈ ತರ ಬರ್ಕೋಬೇಕು. ಗೆಟ್ ಕ್ಯಾನ್ಸಲ್ ಮತ್ತು ಅದೇ ಬರ್ತಿದೆ. ಇವಾಗ ಏನಾಗುತ್ತೆ ಹೇಳಿ, ದೋ ಝಡ್ ಬೈ ದೋ ಎಕ್ಸ್ ಈಕ್ವಲ್ ಟು ಫಸ್ಟ್ ಇಲ್ಲಿ ಏನಾಗುತ್ತೆ ನೋಡಿ, ದೋ ಝಡ್ ಬೈ ದೋ ಯು ಏನು ಮಾಡಕ್ ಬರಲ್ಲ, ಹಂಗೆ ಬರ್ಕೊಳ್ಳಿ. ದೋ ಝಡ್ ಬೈ ದೋ ಯು ಇಂಟು ಇಲ್ಲಿ ನೋಡಿ Dou U by ದೋ ಯು ಬೈ ದೋ ಎಕ್ಸ್. ಇಲ್ಲ ಏನ್ ಬಂದಿದೆ ಯು ಅಂತಂದ್ರೆ ವೈ ಪ್ಲಸ್ ಎಕ್ಸ್ ಸ್ಕ್ವೇರ್ ಬೈ 2 ಬಂದಿದೆ. ಇವಾಗ ಯು ಅನ್ನ ವಿತ್ ರೆಸ್ಪೆಕ್ಟ್ ಎಕ್ಸ್ ಮಾಡೋದು ಏನ್ ಬರುತ್ತೆ ನಮ್ಗೆ, x ಪಾರ್ಷಿಯಲ್ X ಡಿಫರೆನ್ಶಿಯೇಟ್ ಮಾಡಿ by 2. X ಬರುತ್ತೆ ಸರ್. ಎಕ್ಸ್ ಬರುತ್ತಲ್ವಾ, ಇಲ್ಲಿ ಬರ್ಕೊಂಬಿಡಿ ಇಂಟು ಎಕ್ಸ್. ನೆಕ್ಸ್ಟ್ Plus ಪ್ಲಸ್ dou Z by dou V ದೋ ಝಡ್ ಬೈ ದೋ ವಿ ಇದೆ. ನೆಕ್ಸ್ಟ್ to minus ಏನಿದೆ X. ನೋಡಿ, ದೋ ವಿ ಬೈ ದೋ ಎಕ್ಸ್ ಇದೆ. ಸೊ ವಿ ಅನ್ನ ಪಾರ್ಷಿಯಲ್ ಡಿಫರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಎಕ್ಸ್ ಮಾಡಿ, ಅವಾಗ ಏನ್ ಬರುತ್ತೆ Minus ಮೈನಸ್ X. ಎಕ್ಸ್ ಬರ್ತಿದೆ. ಓಕೆನಾ, ಇವಾಗ ಏನ್ ಮಾಡ್ತೀರಾ ಅಂದ್ರೆ ನೋಡಿ, ದೋ ಝಡ್ ಬೈ ದೋ ಎಕ್ಸ್ ಈಕ್ವಲ್ ಟು ಎಕ್ಸ್ ಕಾಮನ್ ತಗೊಬಿಡಿ, ಎಕ್ಸ್ ಕಾಮನ್ ತಗೊಳ್ಳಿ, ಏನ್ ಬರುತ್ತೆ ನೋಡಿ, Dou Z ದೋ by ಝಡ್ dou ಬೈ U ದೋ ಯು ಮೈನಸ್ minus dou Z by dou V. ಝಡ್ ಬೈ ದೋ ವಿ ತಗೋಬೋದಾ ಇದಾ. Yes, sir. ಇವಾಗ ನಮಗೆ ದೋ ಝಡ್ ಬೈ ದೋ ಎಕ್ಸ್ ಬಂತು, ಬಟ್ ನಮಗೇನ್ ಬರ್ಬೇಕು ನೋಡಿ, ದೋ ಸ್ಕ್ವೇರ್ ಝಡ್ ಬೈ ದೋ ಎಕ್ಸ್ ಸ್ಕ್ವೇರ್ X ಬೇಕು square. ಅಲ್ವಾ. ಅದಕ್ಕೆ ಇವಾಗ ಏನ್ ಮಾಡ್ಬೇಕು, ಬಂದಿರೋದನ್ನ ಎಗೇನ್ ಡಿಫರೆನ್ಶಿಯೇಟ್ ಮಾಡ್ಬೇಕು ಪಾರ್ಷಿಯಲಿ ಅಲ್ವಾ, ವಿತ್ ರೆಸ್ಪೆಕ್ಟ್ ಯಾವುದು X. ಎಕ್ಸ್. ಯಾಕೆ ದೋ ಸ್ಕ್ವೇರ್ ಝಡ್ ಬೈ ದೋ ಎಕ್ಸ್ ಸ್ಕ್ವೇರ್ ಇದೆ. ಇವಾಗ ಇಲ್ಲಿ ಏನಾಗುತ್ತೆ ನೋಡಿ, ದೋ ಸ್ಕ್ವೇರ್ ಝಡ್ ಬೈ ದೋ ಎಕ್ಸ್ ಸ್ಕ್ವೇರ್ ಈಕ್ವಲ್ ಟು ಇಲ್ಲಿ ಏನಾಗ್ಬಿಡುತ್ತಿದ್ದು ದೋ ಬೈ ದೋ ಎಕ್ಸ್ ಅಲ್ವಾ ಮಾಡ್ತಿರೋದು ನಾವು, Yes, sir. ಇಂಟು ಎಕ್ಸ್ ಆಫ್ ದೋ ಝಡ್ ಬೈ ದೋ ಯು ಮೈನಸ್ ದೋ ಝಡ್ ಬೈ ದೋ ವಿ ಬರ್ಕೊಳ್ಳಿ. ಇವಾಗ ವಿತ್ ರೆಸ್ಪೆಕ್ಟ್ ಎಕ್ಸ್ ಮಾಡ್ತಿರೋದ್ರಿಂದ ಪ್ರಾಡಕ್ಟ್ ರೂಲ್ ಅಪ್ಲೈ ಮಾಡಿ. ಏನಾಗುತ್ತೆ ಅವಾಗ, ಫಸ್ಟ್ ಎಕ್ಸ್ ಹಂಗೆ ಬರ್ಕೊಂತೀನಿ ನಾನು, ಇದನ್ನ ಡಿಫ್ರೆನ್ಶಿಯೇಟ್ ಮಾಡ್ತೀನಿ. ಅವಾಗ ಏನಾಗುತ್ತೆ, ಅದು
ದೋ ಬೈ ದೋ ಎಕ್ಸ್ ಆಫ್ ದೋ ಝಡ್ ಬೈ ದೋ ಯು ಮೈನಸ್ ದೋ ಝಡ್ ಬೈ ದೋ ವಿ. ಕರೆಕ್ಟ್ ಅಲ್ವಾ? Yes, ಪ್ಲಸ್ sir. ಸೊ ಆಗ್ಲೇ ಎಕ್ಸ್ ಹಂಗೆ ಬರ್ಕೊಂಡಿದೆ. ಇವಾಗ ಎಕ್ಸ್ ಡಿಫ್ರೆನ್ಶಿಯೇಟ್ ಮಾಡ್ತೀನಿ. ಪಾರ್ಷಿಯಲಿ ವಿತ್ ರೆಸ್ಪೆಕ್ಟ್ ಎಕ್ಸ್ ಏನಾಗ್ಬಿಡುತ್ತೆ 1 ಆಗುತ್ತೆ. ಇದು ಹಂಗೆ ಬರ್ಕೊಳ್ತೀನಿ. ಅವಾಗ ದೋ ಝಡ್ ಬೈ ದೋ ಯು ಮೈನಸ್ Minus ದೋ dou ಝಡ್ ಬೈ z by dou v. ದೋ ವಿ. ಬರ್ಕೋಬೋದಲ್ವಾ ಇದು? Yes, sir. ಇವಾಗ ಇಲ್ಲಿ ನೋಡಿ, ಇಲ್ಲಿ ಬರ್ಕೊಳ್ತೀನಿ, ನಮ್ ಜಾಗ ಆಗಲ್ಲ ಅಲ್ಲಿ. ಎಕ್ಸ್ ಇಂಟು ಇದೇನು ಆಕ್ಚುಲಿ ಇದೇನಿದು ದೋ ಸ್ಕ್ವೇರ್ ಝಡ್ ಬೈ Dou square z by dou x. ಓಕೆನಾ? ಇವಾಗ ಇಲ್ಲಿ ನೋಡಿ, ಇಲ್ಲಿ ಒಂದು ಬ್ರಾಕೆಟ್ ಬರ್ಕೊಂಡ್ಬಿಡಿ ನೀವು ಈ ತರ ಬರ್ಕೊಂಡು. ಇಲ್ಲಿ ನೋಡಿ ಎಕ್ಸ್ ಇದೆ, ಇಲ್ಲಿ ಏನಿದೆ ನೋಡಿ ಎಕ್ಸ್ ಇದೆ. ಇವಾಗ ಎಕ್ಸ್ ಏನಾಗಬೇಕು ಹೇಳಿ? ಕನ್ವರ್ಟೆಡ್ ಇಂಟು U. ಯು ಮತ್ತೆ ಯು ಆಗ್ಬೇಕು. ಆಕ್ಚುಲಿ ಯು ಆಗ್ಬೇಕು ಅಲ್ವಾ? ಸೊ ಅಂದ್ರೆ ಫಂಕ್ಷನ್ ಯು ಅಂತ ಅಲ್ಲ, ಆಕ್ಚುಲಿ ಫಂಕ್ಷನ್ ಆಫ್ ಯು ಮತ್ತೆ ವಿ ಹೋಗ್ಬೇಕು. Yes, sir. ಅಂದ್ರೆ ದೋ ಬೈ ದೋ ಯು ಬರ್ಕೊಂಬಿಡಿ ಡಿನಾಮಿನೇಟರ್ ಅಲ್ಲಿ ಇಂಟು ಇಲ್ಲಿ ಯಾವ್ದಿದೆ ನೋಡಿ ಡೆರಿವೇಟಿವ್ ಅದು ಬರ್ಕೊಳ್ಳಿ. ಏನಿದೆ? ದೋ ಝಡ್ ಬೈ ದೋ ಯು ಮೈನಸ್ ದೋ ಝಡ್ ಬೈ ದೋ ವಿ. ಇವಾಗ ನೆಕ್ಸ್ಟ್ ಏನ್ ತಗೊಂಡು Dou u ತಗೊಂಡ್ರಿ. ಗೆಟ್ ಕ್ಯಾನ್ಸಲ್ ಆಗತ್ತಾರ. ಸೊ ಅವಾಗ ವಿತ್ ರೆಸ್ಪೆಕ್ಟ್ ಯಾವ್ದಿತ್ತು ಡಿನಾಮಿನೇಟರ್ ಆಗ್ಲೇ ಅದನ್ನೇ ತಗೋಬೇಕು. ಸೊ ದೋ Dou ಎಕ್ಸ್ u ಇದೆ, ದೋ by ಎಕ್ಸ್. dou x. ಹಾ, ದೋ ಎಕ್ಸ್ ಪ್ಲಸ್ ಇವಾಗ ಯು ಕನ್ವರ್ಟ್ ಆಯ್ತು, ವಿ ಕನ್ವರ್ಟ್ ಮಾಡಬೇಕು. ಅವಾಗ ದೋ ಬೈ ದೋ ವಿ ಇಂಟು ದೋ ಝಡ್ ಬೈ ಸೇಮ್ ಇದೆ ದೋ ಝಡ್ ಬೈ Dou u ದೋ ಯು ಮೈನಸ್ ದೋ ಝಡ್ dou ಬೈ z by dou v. ದೋ ವಿ. ಇಲ್ಲಿ ವಿ ಇದೆ ಅಲ್ವಾ? ಸೊ ಅದಕ್ಕೆ v ದೋ ವಿ dou ಬೈ x. ಯಾವ್ದಿತ್ತು? ದೋ ಎಕ್ಸ್. ಓಕೆನಾ? ಇಲ್ಲಿ ಸ್ಟಾಪ್ ಮಾಡಿ, ಬರ್ಕೊಂಡ್ವಿ. ನೆಕ್ಸ್ಟ್ ಇದು ನೋಡಿ, ಇದೇನಾಗ್ಬಿಟ್ಟಿದೆ ಅಲ್ಲ, ಆಲ್ರೆಡಿ ಬಂದ್ಬಿಟ್ಟಿದೆ ನೋಡಿ, ಚೇಂಜ್ ಆಗ್ಬಿಟ್ಟಿದೆ. ಯು ಮತ್ತೆ ವಿ ಚೇಂಜ್ ಆಗಿದೆ. ಕರೆಕ್ಟ್ ಅಲ್ವಾ? Yes, sir. ಸೊ ನಂಗೆ ಬರ್ಕೊಳ್ಳಿ ದೋ ಝಡ್ ಬೈ ದೋ ಯು ಮೈನಸ್ ದೋ ಝಡ್ ಬೈ ದೋ ವಿ. ಓಕೆನಾ? ಇವಾಗ ದೋ ಸ್ಕ್ವೇರ್ ಝಡ್ ಬೈ ದೋ ಎಕ್ಸ್ ಸ್ಕ್ವೇರ್ ಈಕ್ವಲ್ ಟು ಎಕ್ಸ್ ಇಂಟು ಇಲ್ಲಿ ನೋಡಿ ದೋ ಯು ಬೈ ದೋ ಎಕ್ಸ್ ಏನ್ ಬಂದಿತ್ತು ಆಗ್ಲೇ? ನೀವು ಆಗ್ಲೇ ಡಿಫ್ರೆನ್ಶಿಯೇಟ್ ಮಾಡಿದ್ರಿ, ಏನ್ ಬಂತು? ಎಕ್ಸ್ ಬಂದಿದೆ ಅನ್ಸುತ್ತೆ. ಯಾವ್ದಕ್ಕೆ ಸರ್? dou u by dou z. ಹಾ, ದೋ ಯು ಬೈ ದೋ ಎಕ್ಸ್ ಇದೆ ನೋಡಿ. ಅಲ್ಲಿ ದೋ ಯು ಬೈ ದೋ ಝಡ್ ಬರಲ್ಲ ಮ್ಯಾಮ್. ದೋ ಝಡ್ ಯಾಕೆ ಬರುತ್ತೆ ಡಿನಾಮಿನೇಟರ್ ಅಲ್ಲಿ? Yes, sir. dou u by ಝಡ್ dou x. ಡಿಪೆಂಡೆಂಟ್ ವೇರಿಯಬಲ್ ಮೇಲೆ ಇರುತ್ತೆ ಯಾವಾಗ್ಲೂ ಅಲ್ವಾ? Yes, ಸೊ sir. ದೋ ಯು ಬೈ ದೋ ಎಕ್ಸ್ ಏನ್ ಬರುತ್ತೆ ನೋಡಿ? ಎಕ್ಸ್ ಬರುತ್ತೆ. X. Yes, sir. ಎಕ್ಸ್ ಇಂಟು ಇಲ್ಲಿ ನೋಡಿ, ಇವಾಗ ದೋ ಬೈ ದೋ ಯು ದೋ ಝಡ್ ಬೈ ದೋ ಯು ಏನಾಗ್ಬಿಡುತ್ತೆ? ದೋ ಸ್ಕ್ವೇರ್ ಝಡ್ ಬೈ ದೋ ಯು ಸ್ಕ್ವೇರ್ ಅಲ್ವಾ? ದೋ ಯು ಇಂಟು ದೋ ಯು ಸ್ಕ್ವೇರ್. ನೆಕ್ಸ್ಟ್ ಮೈನಸ್ ದೋ ಬೈ ದೋ ಯು ದೋ ಝಡ್ ಬೈ ದೋ ವಿ ಇದೆ. ಇವಾಗ ಏನಾಗ್ಬಿಡುತ್ತೆ ಹೇಳಿ? ದೋ ಸ್ಕ್ವೇರ್ ಝಡ್ ಬೈ Square z by dou u dou ದೋ v. ಯು ದೋ ವಿ ಅಷ್ಟೇ. ಇದು ನಾನು ಎಕ್ಸ್ ಇಲ್ಲಿ ಬರ್ಕೊಂಡೆ. ನೆಕ್ಸ್ಟ್ ಇಲ್ಲಿ ಏನ್ ಬರುತ್ತೆ ನೋಡಿ? ದೋ ಯು ಬೈ ದೋ ಎಕ್ಸ್ ಅಂದ್ರೆ X. minus ಮೈನಸ್ ಬರುತ್ತೆ ನೋಡಿ, ಮೈನಸ್ ಎಕ್ಸ್ ಬರುತ್ತೆ. ಓಕೆನಾ? ಮೈನಸ್ ಎಕ್ಸ್ ಇಂಟು ಇಲ್ಲೇನ್ ಬರುತ್ತೆ ನೋಡಿ? ದೋ ಬೈ ದೋ ವಿ ದೋ ಝಡ್ ಬೈ ದೋ ಯು ಏನಾಗ್ಬಿಡುತ್ತೆ ಹೇಳಿ? ದೋ ಸ್ಕ್ವೇರ್ ಝಡ್ ಬೈ ದೋ ವಿ ದೋ ಯು. ನೆಕ್ಸ್ಟ್ ಇಲ್ಲಿ ಪ್ಲಸ್ ಇಂಟು ಮೈನಸ್ ಮೈನಸ್ ಇಲ್ಲಿ ಏನ್ ಬರುತ್ತೆ ಹೇಳಿ? ದೋ ಸ್ಕ್ವೇರ್ ಝಡ್ ಬೈ dou v ದೋ square. ವಿ ಸ್ಕ್ವೇರ್ ಅಲ್ವಾ? ನೆಕ್ಸ್ಟ್ ಇಲ್ಲಿ ಏನ್ ಬಂದಿದೆ? ಪ್ಲಸ್ ದೋ ಝಡ್ ದೋ ಯು ಮೈನಸ್ ದೋ ಝಡ್ ದೋ ವಿ. ಇವಾಗ ನೋಡಿ, ಇಲ್ಲಿ ಎಕ್ಸ್ ಇದೆ, ಇಲ್ಲಿ ಎಕ್ಸ್ ಇದೆ. ಎಕ್ಸ್ ಕಾಮನ್ ತಗೊಂಡ್ಬಿಟ್ರೆ ಏನಾಗುತ್ತೆ ನೋಡಿ? ದೋ ಸ್ಕ್ವೇರ್ ಝಡ್ ಬೈ ದೋ ಎಕ್ಸ್ ಸ್ಕ್ವೇರ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್. ಇನ್ನೇನು ಉಳ್ಕೊಳ್ಳುತ್ತೋ ಅಂತ ಬರ್ಕೊಳ್ಳಿ. ಇಲ್ಲಿ ನೋಡಿ ದೋ ಸ್ಕ್ವೇರ್ ಝಡ್ ಬೈ ದೋ ಯು ಸ್ಕ್ವೇರ್ ಇದೆ. ಇಲ್ಲಿ ಮೈನಸ್ ದೋ ಸ್ಕ್ವೇರ್ ಝಡ್ ಬೈ ದೋ ಯು ದೋ ವಿ ಇದೆ. ಇಲ್ಲಿ ನೋಡಿ ಮೈನಸ್ ಎಕ್ಸ್ ಕಾಮನ್ ತಗೊಂಡೆ, ದೋ ಸ್ಕ್ವೇರ್ ಝಡ್ ಬೈ ದೋ ವಿ ದೋ ಯು ಇದೆ. ಬೋತ್ ಆರ್ ಸೇಮ್. ಕರೆಕ್ಟ್ ಅಲ್ವಾ? ಆಗ್ಲಿ ನಿಮ್ಗೆ ಹೇಳಿದೆ ನಾನು. Sir. ಕರೆಕ್ಟ್ ಅಲ್ವಾ? ಇವಾಗ Yes, sir. ಏನಾಗ್ಬಿಡುತ್ತೆ? 2 ಟೈಮ್ಸ್ ಇರೋದ್ರಿಂದ It cancels. 2 ಟೈಮ್ಸ್ ದೋ ಸ್ಕ್ವೇರ್ ಝಡ್ ಬೈ ದೋ ಯು ದೋ ವಿ ಕ್ಯಾನ್ಸಲ್ ಆಗಲ್ಲ. ಇದು ಮೈನಸ್ ಇದೆ, Yes, ಇದು sir. ಮೈನಸ್ ಇದೆ. -2. ಇಲ್ಲಿ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ. ದೋ ಸ್ಕ್ವೇರ್ ಝಡ್ ಬೈ ದೋ ವಿ ಸ್ಕ್ವೇರ್. ಕರೆಕ್ಟ್ ಅಲ್ವಾ? ಇದೇನು ಉಳ್ಕೊಳ್ತು? ಇಲ್ಲಿ ಉಳ್ಕೊಂಡಿದೆ ನೋಡಿ, Yes. ದೋ ಝಡ್ ದೋ ಯು ಮೈನಸ್ ದೋ ಝಡ್ ದೋ ವಿ ಉಳ್ಕೊಂಡಿದೆ. ಓಕೆನಾ? ಇದನ್ನ ಈಕ್ವೇಶನ್ 1 ತಗೊಂಬಿಡಿ. ನೋಡಿ ಎಲ್ಲ ಕನ್ವರ್ಟ್ ಆಗಿದೆ. ಬಟ್ ಎಕ್ಸ್ ಸ್ಕ್ವೇರ್ ಇರ್ಲಿ, ನೋ ಪ್ರಾಬ್ಲಮ್. ಔಟ್ ಸೈಡ್ ಇದೆ, ಡೆರಿವೇಟಿವ್ ಅಲ್ಲಿ ಇಲ್ಲ. ಕರೆಕ್ಟ್ ಅಲ್ವಾ? Yes, ಔಟ್ sir. ಸೈಡ್ ಇರ್ಲಿ, ಮತ್ತೆ ಆಲ್ಟರ್ ಮಾಡೋಣ. ಇವಾಗ ಇಲ್ಲೇ ನೋಡಿ, ವಿತ್ ರೆಸ್ಪೆಕ್ಟ್ ಟು ಯು ಬಂತು, ವಿತ್ ರೆಸ್ಪೆಕ್ಟ್ ಟು ಯು ವಿ, ವಿತ್ ರೆಸ್ಪೆಕ್ಟ್ ಟು ವಿ, ವಿತ್ ರೆಸ್ಪೆಕ್ಟ್ ಟು ಯು, ವಿತ್ ರೆಸ್ಪೆಕ್ಟ್ ಟು ವಿ. ಕರೆಕ್ಟ್ ಅಲ್ವಾ? ಕನ್ವರ್ಟ್ ಆಗಿದೆ. ಇವಾಗ ನೆಕ್ಸ್ಟ್ ಪ್ರಾಬ್ಲಮ್ ನೋಡ್ಬೇಕು. ಮತ್ತೇನ್ ಬೇಕು? ದೋ ಸ್ಕ್ವೇರ್ ಝಡ್ ಬೈ ದೋ ವೈ ಸ್ಕ್ವೇರ್. dou z. ಅದಕ್ಕೆ ಏನ್ ಮಾಡ್ಬೇಕು ಹೇಳಿ? ಫಸ್ಟ್ ಇವಾಗ ದೋ ಝಡ್ ಬೈ ದೋ ವೈ ಮಾಡ್ಬೇಕು. ಇವಾಗ ದೋ ಝಡ್ ಬೈ ದೋ ವೈ ಏನಾಗ್ಬೇಕು ನಮ್ಗೆ? ಕನ್ವರ್ಟೆಡ್ ಇಂಟು ಯು ಮತ್ತೆ ವಿ ಬರ್ಬೇಕು. ಅಂದ್ರೆ ಇವಾಗ ಏನಾಗುತ್ತೆ? ದೋ ಝಡ್ ಬೈ ದೋ ಯು ಫಸ್ಟ್ ತಗೋಬೇಕು ಇಂಟು ದೋ ಯು ತಗೊಂಡಿದ್ದಕ್ಕೆ ದೋ ಯು ಬೈ ದೋ ಎಕ್ಸ್
ಮತ್ತೆ ವೀಕ್ ತಗೋಬೇಕು ದೋ Y. ಝೆಡ್ ಬೈ ದೋ ವಿ ಬೈ ದೋ ವೈ. ಇಲ್ಲಿ ವೈ ಅಲ್ವಾ ಇದು? ಕರೆಕ್ಟ್ ನೋಡಿ, ವೈ ಇದೆ ವೈ, ಇಲ್ಲೂ ವೈ ಇದೆ ವೈ. ಓಕೆನಾ? ನೆಕ್ಸ್ಟ್ ದೋ ಝೆಡ್ ಬೈ ದೋ ವೈ ಈಕ್ವಲ್ ಟು ದೋ ಯು ಬೈ ದೋ ವೈ. ಏನ್ ಬರುತ್ತೆ ನೋಡಿ? 1. ನೋಡಿ ಇಲ್ಲಿ ನೋಡ್ಕೊಂಬಿಡಿ ನೀವು. ಏನಂತಂದ್ರೆ ಇಲ್ಲಿ ವೈ ಇದೆ, ಇಲ್ಲೂ ವೈ ಇದೆ. ನೀವು ದೋ ಯು ಮಾಡಿದ್ರು ಸಾರಿ ಯು ವೈ ಮಾಡಿದ್ರೆ 1 ಬರುತ್ತೆ, ವಿ ವೈ ಮಾಡಿದ್ರು 1 ಬರುತ್ತೆ. ಕರೆಕ್ಟ್ ಅಲ್ವಾ? Yes, sir. ಅದಕ್ಕೆ ಏನಾಗ್ಬಿಡುತ್ತೆ, ಯು ವೈ ಇದೆ 1 ಬರುತ್ತೆ. ಸೊ ಡೈರೆಕ್ಟ್ ಆಗಿ ದೋ ಝೆಡ್ ಬೈ ದೋ ಯು. ನೆಕ್ಸ್ಟ್ ಇಲ್ಲಿ ವಿ ಬೈ ಮಾಡಿದ್ರೆ 1 ಬರುತ್ತೆ, ಪ್ಲಸ್ ದೋ ಝೆಡ್ ಬೈ ದೋ ವಿ. ಸೊ ಇವಾಗ ಏನ್ ಮಾಡ್ತೀರಾ, ಅಗೇನ್ ಪಾರ್ಷಿಯಲಿ ಡಿಫ್ರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು ವೈ ಮಾಡಬೇಕು. ಅವಾಗ ಏನಾಗುತ್ತೆ, ದೋ ಸ್ಕ್ವೇರ್ ಝೆಡ್ ಬೈ ದೋ ವೈ ಸ್ಕ್ವೇರ್ ಈಕ್ವಲ್ ಟು ಇಲ್ಲೇನಾಗ್ಬಿಡುತ್ತೆ ಅಂದ್ರೆ ನೋಡಿ, ದೋ ಬೈ ದೋ ವೈ ಆಫ್ ದೋ ಝೆಡ್ ಬೈ ದೋ ಯು ಪ್ಲಸ್ ದೋ ಝೆಡ್ ಬೈ ದೋ ವಿ. ಇವಾಗ ಏನಾಗುತ್ತೆ ನೋಡಿ, ಇದು ಬರ್ಕೊಂಡ್ರೆ ಇವಾಗ ವೈ ಇದೆ, ಯಾವ್ದು ಕನ್ವರ್ಟ್ ಆಗ್ಬೇಕು ಹೇಳಿ? ಇದು ಆಕ್ಚುಲಿ ಯು. ಯಾವ್ದು ಕನ್ವರ್ಟ್ ಆಗಬೇಕು? ಯು ಮತ್ತೆ ವಿ ಕನ್ವರ್ಟ್ ಆಗಬೇಕು. ಇವಾಗ ಇಲ್ಲಿ ಏನಾಗ್ಬಿಡುತ್ತೆ, ದೋ ಬೈ ದೋ ಯು ದೋ ಝೆಡ್ ಬೈ ದೋ ಯು ಪ್ಲಸ್ ದೋ ಝೆಡ್ ಬೈ ದೋ ವಿ ಇಂಟು ಇಲ್ಲಿ ಯು ತಗೊಂಡ್ವಿ, ಅದಕ್ಕೆ ಇಲ್ಲಿ ದೋ ಯು ಬೈ ವಿತ್ ರೆಸ್ಪೆಕ್ಟ್ ಯಾವ್ದಿದೆ, ವೈ ಇದೆ, ದೋ ವೈ. ಸೊ ಕ್ಯಾನ್ಸಲ್ ಆಗಿ ನೋಡಿ ಅದೇ ಬರುತ್ತೆ. ನೆಕ್ಸ್ಟ್ ಪ್ಲಸ್ ದೋ ಬೈ ದೋ ವಿ ಇಂಟು Dou Z by dou U plus dou ಹೇಳಿ Z ಇಂಟು dou V. ದೋ ಝೆಡ್ ಬೈ ದೋ ಯು ಪ್ಲಸ್ ದೋ ಝೆಡ್ Dou ಬೈ Z by dou ದೋ V ವಿ ದೋ into ವಿ ಬೈ dou V by dou Y. ದೋ ವೈ. ಇವಾಗ ಏನಾಗುತ್ತೆ ನೋಡಿ, ಇದು ದೋ ಯು ಬೈ ದೋ ವೈ ಅಂದ್ರೇನು 1, ಇಲ್ಲಿ 1. ಕರೆಕ್ಟ್ ಅಲ್ವಾ? Yes, sir. ಇವಾಗ ಇಲ್ಲಿ ನೋಡಿ, ಡೈರೆಕ್ಟ್ ತಗೊಂಬಿಡಿ, 1 ಇದೆ ಬಿಟ್ಬಿಡಿ. ದೋ ಸ್ಕ್ವೇರ್ ಝೆಡ್ ಬೈ Dou ದೋ U ಯು square ಸ್ಕ್ವೇರ್ ಪ್ಲಸ್ ಇಂಟು ಪ್ಲಸ್ ಪ್ಲಸ್ ದೋ dou ಸ್ಕ್ವೇರ್ square ಝೆಡ್ Z ಬೈ dou U ದೋ dou V ಯು ದೋ ವಿ. ನೆಕ್ಸ್ಟ್ ಪ್ಲಸ್ ಇಲ್ಲಿ dou square Z by ದೋ dou ಸ್ಕ್ವೇರ್ U ಝೆಡ್ ಬೈ ದೋ dou V ಯು ದೋ ವಿ ಪ್ಲಸ್ plus ದೋ ಸ್ಕ್ವೇರ್ ಝೆಡ್ ಬೈ dou ದೋ V ವಿ square. ಸ್ಕ್ವೇರ್. ನೋಡಿ ಎಲ್ಲ ಏನಾಯ್ತು ಇವಾಗ, ಕನ್ವರ್ಟ್ ಆಗಿದೆ. ಯು ಯು ವಿ ಯು ವಿ ವಿ. ಕರೆಕ್ಟ್ ಅಲ್ವಾ? Yes, sir. ಇವಾಗ ಇಷ್ಟು ಬಂತಲ್ವಾ, ನಾವ್ ಇವಾಗ ಏನ್ ಮಾಡ್ಬೇಕಂದ್ರೆ, ಇದೇನಿದು ದೋ ಸ್ಕ್ವೇರ್ ಝೆಡ್ ಬೈ ದೋ ವೈ ಸ್ಕ್ವೇರ್ ಇದು. ಇವಾಗ ಏನ್ ಮಾಡ್ತೀರಿ ಅಂದ್ರೆ, ಈಕ್ವೇಶನ್ ಕೊಡಿ, ಕೊಟ್ಟಿರೋಂಥ ಪ್ರಾಬ್ಲಮ್ ಹೋಗ್ಬಿಟ್ಟು ಸಬ್ಸ್ಟಿಟ್ಯೂಟ್ ಮಾಡಿ. ದೋ ಸ್ಕ್ವೇರ್ ಝೆಡ್ ಬೈ ದೋ ಎಕ್ಸ್ ಸ್ಕ್ವೇರ್ ಏನ್ ಬಂದಿದೆ ನೋಡಿ, ಸ್ವಲ್ಪ ಹೇಳಿ ನನಗೆ. ಯಾರಾದ್ರೂ ಬರ್ಕೊಂಡಿದ್ರೆ ಇದನ್ನ ಬರ್ಕೋಬೇಕು ನೀವು. X square. ಅದ್ ಹೇಳ್ತೀರಿ ಇವಾಗ ಕರೆಕ್ಟ್ ಆಗಿ? Yes, sir. ಓಕೆ, ಏನಾಗುತ್ತೆ ಹೇಳಿ? ಎಕ್ಸ್ X ಸ್ಕ್ವೇರ್ square ಇಂಟು into dou square Z by ಹಾ dou U square ಹ್ಮ್ minus 2 dou square ಹ್ಮ್ Z by dou U dou V ಓಕೆ plus dou square Z by dou V square ಹ್ಮ್ into ನೆಕ್ಸ್ಟ್ plus bracket Okay. close ಆಗುತ್ತೆ ಸರ್. ಹಾ plus dou Z by dou U ಹಾ minus ಪ್ಲಸ್ dou ಮೈನಸ್ ಮೈನಸ್ ದೋ ಝೆಡ್ ಬೈ dou V. ದೋ ವಿ. ಓಕೆ, ಇದಾಯ್ತಲ್ವಾ? ನೆಕ್ಸ್ಟ್ ಏನಿದೆ ನೋಡಿ, ಇಲ್ಲಿ ಸ್ವಲ್ಪ ಅಬ್ಸರ್ವ್ ಮಾಡಿ. ಪ್ರಾಬ್ಲಮ್ ಏನಿದೆ, ಈಕ್ವಲ್ ಟು ಅಂತ ಇದೆ ಅಲ್ವಾ? Sir. ಇಲ್ಲಿ ಏನ್ ಮಾಡ್ಬೇಕು ಇವಾಗ, ಇದಕ್ಕೆ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಇಂಟು ದೋ ಸ್ಕ್ವೇರ್ ಝೆಡ್ ಬೈ ದೋ ವೈ ಸ್ಕ್ವೇರ್ ಇಲ್ಲಿ ಬಂದಿದೆ. ನಾನು ಬರ್ಕೊಂಡ್ಬಿಡ್ತೀನಿ ಡೈರೆಕ್ಟ್ ಆಗಿ. ಏನಾಗುತ್ತೆ ಅವಾಗ, ಇದಕ್ಕೆ ಮಲ್ಟಿಪ್ಲೈ ಮಾಡ್ಬೇಕಷ್ಟೇ ಎಕ್ಸ್ ಸ್ಕ್ವೇರ್ ಅನ್ನ. ದೋ ಸ್ಕ್ವೇರ್ ಝೆಡ್ ಬೈ ದೋ dou ಯು U ಸ್ಕ್ವೇರ್ plus ಪ್ಲಸ್ 2 ಎಕ್ಸ್ ಸ್ಕ್ವೇರ್ ದೋ ಸ್ಕ್ವೇರ್ ಝೆಡ್ ಬೈ ಓಕೆ ಪ್ಲಸ್ 2. ಎಸ್ 2 ಟೈಮ್ಸ್ ಇದೆ ಅಲ್ವಾ? ನೆಕ್ಸ್ಟ್ ಏನಾಗ್ಬಿಡುತ್ತೆ ಹೇಳಿ, ದೋ ಯು ಓಕೆ. ನೆಕ್ಸ್ಟ್ ಪ್ಲಸ್ ಎಕ್ಸ್ ಸ್ಕ್ವೇರ್ dou square Z by dou V square. ದೋ ವಿ ಸ್ಕ್ವೇರ್. ಬರಿಬೋದಾ? Yes, sir. ಇವಾಗ ಇಲ್ಲಿ ಏನಾಗುತ್ತೆ ನೋಡಿ, ಇಲ್ಲಿ ಸ್ವಲ್ಪ ಅಬ್ಸರ್ವ್ ಮಾಡಿ. ಎಕ್ಸ್ ಸ್ಕ್ವೇರ್ ಇಂಟು ದೋ ಸ್ಕ್ವೇರ್ ಝೆಡ್ ಬೈ ದೋ ಯು ಸ್ಕ್ವೇರ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಇಂಟು ಸೇಮ್ ಇದೆ, ಸೊ ಕ್ಯಾನ್ಸಲ್. ನೆಕ್ಸ್ಟ್ ಪ್ಲಸ್ ಇಂಟು ಮೈನಸ್ ಮೈನಸ್ 2 ದೋ ಸ್ಕ್ವೇರ್ ಝೆಡ್ ಬೈ ದೋ ಯು ದೋ ವಿ ಇದೆ ಪ್ಲಸ್ 2x ಅಂದ್ರೆ ಆಪೋಸಿಟ್ ಇದೆ ಇವಾಗ. ಅಂದ್ರೆ ಇವಾಗ ಏನ್ ಮಾಡ್ತೇವೆ, ಈ ಕಡೆ ತಗೊಂಬಿಡಿ. ಅವಾಗ ಏನಾಗುತ್ತೆ ಹೇಳಿ, 4 ಟೈಮ್ಸ್ ಎಕ್ಸ್ ಸ್ಕ್ವೇರ್ ದೋ ಸ್ಕ್ವೇರ್ ಝೆಡ್ ಬೈ ದೋ ಯು ದೋ ವಿ ಆಗುತ್ತೆ. ಕರೆಕ್ಟ್ ಅಲ್ವಾ? ಮೈನಸ್ 2 ಎಕ್ಸ್ ಸ್ಕ್ವೇರ್ ದೋ ಸ್ಕ್ವೇರ್ ಈ ಕಡೆ ಬಂದ್ರೆ ಏನಾಗುತ್ತೆ, ಆಲ್ರೆಡಿ 2x ಸ್ಕ್ವೇರ್ ಇದೆ, 4x ಸ್ಕ್ವೇರ್ ಆಗ್ಬಿಡುತ್ತೆ. ನೆಕ್ಸ್ಟ್ ಇಲ್ಲಿ ನೋಡಿ, ಎಕ್ಸ್ ಸ್ಕ್ವೇರ್ ದೋ ಸ್ಕ್ವೇರ್ ಝೆಡ್ ಬೈ ದೋ ವೈ ಸ್ಕ್ವೇರ್ ಇದೆ, ಎಕ್ಸ್ ಸ್ಕ್ವೇರ್ ದೋ ಸ್ಕ್ವೇರ್ ಝೆಡ್ ಬೈ ಸೇಮ್ ಟೈಪ್ ಇದೆ, ಸೊ ಕ್ಯಾನ್ಸಲ್. ನೆಕ್ಸ್ಟ್ ಇಲ್ಲಿ ಏನು ಉಳ್ಕೊಳ್ತು ಹಂಗಾರೆ, ಈ ಕಡೆ ಏನು ಉಳ್ಕೊಳ್ತು ಲೆಫ್ಟ್ ಅಲ್ಲಿ, ದೋ ಝೆಡ್ ಬೈ ದೋ ಯು ಮೈನಸ್ ದೋ ಝೆಡ್ ಬೈ ದೋ ವಿ. ಇಷ್ಟೆಲ್ಲ ಉಳ್ಕೊಂಡಿದ್ದು. Yes, sir. ಇವಾಗ ಏನ್ ಮಾಡ್ತೀರಾ, ದೋ ಸ್ಕ್ವೇರ್ ಝೆಡ್ ಬೈ ದೋ ಯು ದೋ ವಿ ಈಕ್ವಲ್ ಟು
ಇದು ಆ ಕಡೆ ತಗೊಂಡ್ಬಿಟ್ರೆ ಏನಾಗುತ್ತೆ 1/4x² dou z by dou u minus dou z by dou v. ಕರೆಕ್ಟ್ ಅಲ್ವಾ? Yes, sir. ಇವಾಗ ಏನಾಗುತ್ತೆ ನೋಡಿ, dou square z by dou u dou v equal to, ಸ್ವಲ್ಪ ಇಲ್ಲಿ ನೋಡಿ x² ಬರಂಗಿಲ್ಲ ನಮ್ಗೆ. ಕೆನಾನಿಕಲ್ ಫಾರ್ಮ್ ಅಂದ್ರೆ ಏನಾಗಬೇಕು, ಪೂರ್ತಿ u ಮತ್ತೆ v ಅಲ್ಲಿ ಬರಬೇಕು. x² ಅಂದ್ರೆ ನಾವು ಕನ್ವರ್ಟ್ ಮಾಡಬೇಕು. ಇಲ್ಲಿ ಪ್ರಾಬ್ಲಮ್ ನೋಡಿ, ಸ್ವಲ್ಪ u ಏನ್ ಬಂದಿದೆ ನನಗೆ y plus x²/2 ಬಂದಿದೆ, v ಏನ್ ಬಂದಿದೆ y minus x²/2 ಬಂದಿದೆ. ಇವಾಗ u minus v ಮಾಡಿ ಏನ್ ಬರುತ್ತೆ ನೋಡಿ, u minus v ಏನ್ ಬರುತ್ತೆ ನೋಡಿ, u equal ಏನ್ ಬಂದಿದೆ ಹೇಳಿ, y plus x²/2 ಬಂದಿದೆ. v ಏನ್ ಬಂದಿದೆ y minus x²/2 ಬಂದಿದೆ. u minus v ಮಾಡಿದ್ರೆ ಏನಾಗುತ್ತೆ, y plus x²/2 minus y plus x²/2, so get cancel. ಸೊ 2 times x² ಬಿಟ್ಟು ಅಂದ್ರೆ ಏನಾಗ್ಬಿಡುತ್ತೆ, x² ಅಂದ್ರೆ u minus v ಆಗ್ತಿದೆ ಅಲ್ವಾ. x² ಬದಲು ಏನ್ ಬರೀಬಹುದು ನಾನು ಹಂಗಾರೆ ಇವಾಗ, 1/4 u minus v into dou z by dou u minus dou z by dou v. ಓಕೆ, ಇಲ್ಲಿ ಏನ್ ಕೊನೆಗೆ ಬಂದಿದೆ ನೋಡಿ. ಸೊ ಇದೇನಾಗ್ಬಿಡುತ್ತೆ ಇವಾಗ ಕ್ಯಾನೋನಿಕಲ್ ಫಾರ್ಮ್. ನೋಡಿ ಯಾವ ಫಾರ್ಮ್ ಅಲ್ಲಿ ಬಂದಿದೆ ಇದು, dou square z by dou u dou v equal to, ಇಲ್ಲಿ ಏನ್ ಬಂದಿದೆ ನೋಡಿ, ಇದು ಫಂಕ್ಷನ್ ಆಫ್ u v ಇದೆ. ಸೊ ಫಂಕ್ಷನ್ ಆಫ್ u v dou z by dou u ಇದೆ, dou z by dou v ಇದೆ. ಇದೇ ತಾನೇ ಬರ್ಬೇಕಾಗಿರೋದು ನಮಗೆ. ಇದೇನಾಗ್ಬಿಡುತ್ತೆ ಇವಾಗ ಫಂಕ್ಷನ್ ಆಫ್ u v z, ನೋಡಿ z ಇದೆ, ನೆಕ್ಸ್ಟ್ dou z by dou u ಇದೆ, dou z by dou v ಇದೆ ಅಲ್ವಾ. ಸೊ ಅದಕ್ಕೆ ನಾನು ಹೇಳಿದ್ ನಿಮ್ಗೆ ಈ ಫಾರ್ಮ್ ಅಲ್ಲಿ ಬರುತ್ತೆ ಅಂತ ಗೊತ್ತಿರ್ಬೇಕು ನಿಮ್ಗೆ. ನಾನು ಅದಕ್ಕೆ ಇಲ್ಲಿ ಫಸ್ಟ್ ಇಲ್ಲಿ ಬರ್ಕೊಂಡೆ ನೋಡಿ, dou square z by dou u dou v equal to ಈ ಫಾರ್ಮ್ ಅಲ್ಲಿ ಬಂದಿದೆ. ಕರೆಕ್ಟ್ ಅಲ್ವಾ? ನೋಡಿ dou square z by dou u dou v ಫಾರ್ಮ್ ಅಲ್ಲಿ ಬಂದಿದೆ. ಸೊ ಈ ತರ ಮಾಡ್ಬೇಕು. ಸೊ ಏನೋ ಡೌಟ್ಸ್ ಇದೆ ಯಾರಿಗಾದ್ರು? ಓಕೆ, ಇವಾಗ ಅದಾಯ್ತು. ಯಾವ್ದು ಹೇಳಿ, ಅದು ಹೈಪರ್ಬೋಲಿಕ್ ಮುಗೀತು ಇವಾಗ. ಓಕೆನಾ? ಸೊ ನೆಕ್ಸ್ಟ್ ಪ್ಯಾರಾಬೋಲಿಕ್ ಯಾವ ತರ ಅಂದ್ರೆ ಸೇಮ್ ಏನ್ ಮಾಡ್ತೀರಾ ನೀವು, ಸೊ ಕ್ಯಾರೆಕ್ಟರಿಸ್ಟಿಕ್ ಕರ್ವ್ಸ್ ಕಂಡುಹಿಡ್ಕೊಳ್ತೀರಾ. ಸೊ ಪ್ಯಾರಾಬೋಲಿಕ್ ಅಂದಾಗ ಏನಾಗುತ್ತೆ ಅಂದ್ರೆ, ಸೊ ಒಂದ್ ಐಗನ್ ವ್ಯಾಲ್ಯೂ ಬರುತ್ತೆ, ಈಕ್ವಲ್ ಐಗನ್ ವ್ಯಾಲ್ಯೂ ಬರುತ್ತೆ. ಓಕೆನಾ? ಎರಡೇ ಬರೋದು, ಬಟ್ ಬೋತ್ ಆರ್ ಈಕ್ವಲ್. ಓಕೆನಾ? ಎರಡು ಈಕ್ವಲ್ ಬರೋದ್ರಿಂದ ಇವಾಗ ಇಲ್ಲಿ ಏನಾಗ್ಬಿಡುತ್ತೆ ಅಂದ್ರೆ ಎಫ್ ಅಂತ ಬರುತ್ತೆ ನಿಮ್ಗೆ, ಎಫ್ ಆಫ್ x, y equal to c1. ಇದು ಒಂದು ಕ್ಯಾರೆಕ್ಟರಿಸ್ಟಿಕ್ ಕರ್ವ್ಸ್ ಬಂದಿರುತ್ತೆ. ಸೊ ಇನ್ನೊಂದು ಕ್ಯಾರೆಕ್ಟರಿಸ್ಟಿಕ್ ಕರ್ವ್ಸ್ ಅನ್ನ ನೀವು ಚೂಸ್ ಮಾಡಬೇಕು. ಓಕೆನಾ? ನೀವೇ ಚೂಸ್ ಮಾಡಬೇಕು. ನೀವು ಚೂಸ್ ಮಾಡ್ತೀರಾ ನೋಡಿ, ಅದೇನಾಗಿರ್ಬೇಕಂದ್ರೆ ಲೀನಿಯರ್ಲಿ ಇಂಡಿಪೆಂಡೆಂಟ್ ಆಗಿರಬೇಕು. ಇದ್ರ ಜೊತೆ ಫಸ್ಟ್ ಏನ್ ಬಂದಿರುತ್ತಲ್ಲ ಅದ್ರ ಜೊತೆ ಏನಾಗಿರ್ಬೇಕು ಹೇಳಿ, ಲೀನಿಯರ್ಲಿ ಇಂಡಿಪೆಂಡೆಂಟ್ ಆಗಿರ್ಬೇಕು. ಸೊ ನೋಡಿ, ಇದು 2 ವೇರಿಯೇಬಲ್, ಇದು x ಮತ್ತೆ y 2 ವೇರಿಯೇಬಲ್ ಆಗಿರೋದ್ರಿಂದ ಜೊಕಾಬಿಯನ್ ಕಂಡುಹಿಡಿಬೇಕು ನೀವು. ಸೊ ಜೊಕಾಬಿಯನ್ ಆಫ್ f1 f2. ಓಕೆನಾ? ಸೊ ಜೊಕಾಬಿಯನ್ ಅಂದ್ರೆ ನಿಮ್ಗೆ ಗೊತ್ತಿದೆ, ಏನ್ ಬರುತ್ತೆ ಹೇಳಿ ಜೊಕಾಬಿಯನ್. ಸೊ ಮಾಡ್ ಹೇಳಿ ನೋಡೋಣ, ವಿತ್ ರೆಸ್ಪೆಕ್ಟ್ x ಮತ್ತೆ y ಇದೆ. ಸೊ ಜೊಕಾಬಿಯನ್ ಆಫ್ f1 x1 ಅಂದ್ರೆ ಏನಾಗ್ಬಿಡುತ್ತೆ, ಜೊಕಾಬಿಯನ್ ಆಫ್ ಫಂಕ್ಷನ್ f1 f2 ಡಿವೈಡೆಡ್ ಬೈ ವೇರಿಯೇಬಲ್ xy. ಇವಾಗ ಏನಾಗುತ್ತೆ, f1x ಅಂದ್ರೆ f1x ಅಥವಾ fg ಅಂತ ತಗೊಂಡ್ರೆ, ಈಗ ನೋಡಿ ಜೊಕಾಬಿಯನ್ ಆಫ್ 2 ಫಂಕ್ಷನ್ ಹೇಳ್ತೀನಿ ನೋಡಿ, f ಮತ್ತೆ g ಇದೆ ಅನ್ಕೊಳ್ಳಿ. ವಿತ್ ರೆಸ್ಪೆಕ್ಟ್ ಟು xy ಏನ್ ಬರುತ್ತೆ ಅಂದ್ರೆ ಈ ತರ ಬರುತ್ತೆ. ಸೊ dou ಬೈ fg ಡಿವೈಡೆಡ್ ಬೈ dou ಆಫ್ ವಿತ್ ರೆಸ್ಪೆಕ್ಟ್ ಟು xy. ಇವಾಗ ಇಲ್ಲಿ ಏನಾಗುತ್ತೆ, ಫಸ್ಟ್ fx fy, ಸೆಕೆಂಡ್ fx, ನೆಕ್ಸ್ಟ್ fy, ನೆಕ್ಸ್ಟ್ gx gy. ಓಕೆ, ಇದು ಜೊಕಾಬಿಯನ್ ಕಂಡುಹಿಡ್ಕೊಳ್ತೀರಾ. ಸೊ ಎಫ್ ಮತ್ತೆ ಜಿ ಏನಾದ್ರು ಲೀನಿಯರ್ಲಿ ಇಂಡಿಪೆಂಡೆಂಟ್ ಆಗಿದ್ರೆ ನಮಗೆ ಜೊಕಾಬಿಯನ್ ಏನ್ ಬರುತ್ತೆ, ನಾಟ್ ಈಕ್ವಲ್ ಟು 0. ಸೊ ರಾನ್ಸ್ಕಿನ್ ಏನ್ ಬರುತ್ತೆ ಹೇಳಿ, f1 f2 ಇಸ್ ಕಾಲ್ಡ್ ಲೀನಿಯರ್ಲಿ ಇಂಡಿಪೆಂಡೆಂಟ್. ಸೊ ರಾನ್ಸ್ಕಿನ್ ಮಾಡಿದಾಗ ಏನ್ ಬರುತ್ತೆ ನಮಗೆ, ನಾನ್ ಜೀರೋ ಬರುತ್ತೆ. ಸೊ ಇಲ್ಲೂ ಕೂಡ ನಾನ್ ಜೀರೋ ಬರ್ಬೇಕು ಅಷ್ಟೇ, ಸೇಮ್. ಓಕೆನಾ? ಓಕೆ, ಇವಾಗ ನೋಡಿ ಇಲ್ಲಿ ಪ್ರಾಬ್ಲಮ್ ಇದೆ ನೋಡಿ, ಅವ್ರು ಸಾಲ್ವ್ ಮಾಡಿದ್ದಾರೆ. ಇದು ಈಸಿ ಇದೆ. ಓಕೆನಾ? ಇದು ಈಸಿ ಇದೆ, ನೀವು ಮಾಡ್ಕೊಳ್ಳಿ. ಇವಾಗ ನೋಡಿ ನಾನು ಇಲ್ಲಿದೆ ನೋಡಿ, ಇದು ಮಾಡ್ತೀನಿ ನಾನು. ಸೆಕೆಂಡ್ ಪ್ರಾಬ್ಲಮ್ ಇದೆ ನೋಡಿ, ಅದು ಹೇಳಿ ಸ್ವಲ್ಪ ನನಗೆ. ಸೆಕೆಂಡ್ ಪ್ರಾಬ್ಲಮ್ ಹೇಳಿ. ಓಕೆ, ಒಂದು ಕೆಲಸ ಮಾಡಿ, ಇಲ್ಲಿ ನೋಡಿ ಸೊಲ್ಯೂಷನ್. ಸೊ ಆರ್ ಈಕ್ವಲ್ ಏನ್ ಬರುತ್ತೆ ಡೈರೆಕ್ಟ್ ಆಗಿ 1, ಎಸ್ ಏನ್ ಬರುತ್ತೆ
Yes. 2x X t ಏನ್ ಬರುತ್ತೆ x ಸ್ಕ್ವೇರ್. square ಇವಾಗ x ಸ್ಕ್ವೇರ್ ಮೈನಸ್ 4rt ಈಕ್ವಲ್ ಟು ಎಷ್ಟು ಬಂದಿದೆ ನೋಡಿ 4x ಸ್ಕ್ವೇರ್ x square ಮೈನಸ್ 4 minus r1 ಇದೆ 4 into ಇಂಟು 1 x ಸ್ಕ್ವೇರ್. into square. ಸೊ 4x 0 ಸ್ಕ್ವೇರ್ 4 ಕ್ಯಾನ್ಸಲ್ ಏನ್ ಬರ್ತಿದೆ 0 ಬರ್ತಿದೆ. ಸೊ ಹಾಗೆ ಏನಾಗ್ಬಿಡ್ತಿದ್ದು ಪ್ಯಾರಾಬೋಲಿಕ್. parabol. ಸೊ ಪ್ಯಾರಾಬೋಲಿಕ್ ಬರ್ತಿದೆ. ಓಕೆನಾ. ಇವಾಗ ಏನ್ ಮಾಡ್ತೀರಾ, ಸೊ ಕ್ಯಾರೆಕ್ಟರಿಸ್ಟಿಕ್ ಈಕ್ವೇಶನ್ ಬರ್ಕೊಳ್ತೀರಾ ಇನ್ ಲ್ಯಾಂಬ್ಡಾ. ಸೊ ಆರ್ ಲ್ಯಾಂಬ್ಡಾ ಸ್ಕ್ವೇರ್ ದಟ್ ಈಸ್ ಲ್ಯಾಂಬ್ಡಾ ಸ್ಕ್ವೇರ್ ಪ್ಲಸ್ ಎಸ್ ಲ್ಯಾಂಬ್ಡಾ ಏನಾಗುತ್ತೆ 2x ಲ್ಯಾಂಬ್ಡಾ 2x ಪ್ಲಸ್ ಟಿ lambda ಪ್ಲಸ್ ಟಿ x square. ಈಕ್ವಲ್ ಟು 0. ಕರೆಕ್ಟ್ ಅಲ್ವಾ. ಇವಾಗ ಇದೇನಾಗ್ಬಿಡುತ್ತೆ ನೋಡಿ a ಸ್ಕ್ವೇರ್ ಪ್ಲಸ್ 2ab ಪ್ಲಸ್ b ಸ್ಕ್ವೇರ್ ಪ್ರಕಾರ ಲ್ಯಾಂಬ್ಡಾ ಪ್ಲಸ್ Lambda plus x whole square. ಸ್ಕ್ವೇರ್ ಈಕ್ವಲ್ ಟು 0. ಸೊ ಈಗ ಲ್ಯಾಂಬ್ಡಾ ಸಾಲ್ವ್ ಮಾಡಿದ್ರೆ ನಮ್ಗೆ ಏನ್ ಬರುತ್ತೆ ಮೈನಸ್ ಎಕ್ಸ್ ಕಾಮ ಮೈನಸ್ ಎಕ್ಸ್ ಬರ್ತಿದೆ. ಸೇಮ್ ಬಂದ್ಬಿಡ್ತೀವಿ ಇವಾಗ, ಯಾಕೆ ಪ್ಯಾರಾಬೋಲಿಕ್ ಅಲ್ವಾ. ಸೊ ಸೇಮ್ ಬರೋದ್ರಿಂದ ಏನ್ ಮಾಡ್ತೀರಾ, ಫಸ್ಟ್ ನೀವು ಕಂಡುಹಿಡ್ಕೊಂಡ್ಬಿಡ್ತೀರಾ. ಏನ್ ಮಾಡ್ತೀರಿ ಹೇಳಿ, dy ಬೈ ಡಿ ಎಕ್ಸ್ ಪ್ಲಸ್ ಲ್ಯಾಂಬ್ಡಾ 1 ಅಥವಾ ಲ್ಯಾಂಬ್ಡಾ ಇದೆ ಅಲ್ಲಿ ಬೋತ್ ಆರ್ ಸೇಮ್, ಅದಕ್ಕೆ ಮೈನಸ್ ಎಕ್ಸ್ ಬರುತ್ತೆ ಈಕ್ವಲ್ ಟು 0. ಇವಾಗ ಏನ್ ಬರುತ್ತೆ ಸಾಲ್ವ್ ಮಾಡಿದ್ರೆ dy ಬೈ ಡಿ ಎಕ್ಸ್ ಈಕ್ವಲ್ ಟು ಎಕ್ಸ್, dy ಈಕ್ವಲ್ ಟು ಎಕ್ಸ್ ಡಿ ಎಕ್ಸ್, y ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಬೈ 2 ಪ್ಲಸ್ c1. ಇವಾಗ ಏನ್ ಬರ್ಕೊಳ್ತೀರಾ ನೀವು 1 ಬರ್ಕೊಳ್ತೀರಾ ಕ್ಯಾರೆಕ್ಟರಿಸ್ಟಿಕ್ ಕರ್ವ್. ಏನ್ ಬರುತ್ತೆ u ಈಕ್ವಲ್ ಟು y ಮೈನಸ್ ಎಕ್ಸ್ ಸ್ಕ್ವೇರ್ ಬೈ 2 ಫಂಕ್ಷನ್ ಆಫ್ ಎಕ್ಸ್ ವೈ. ನೋಡಿ u ಅಂತಂದ್ರೆ ಫಂಕ್ಷನ್ ಆಫ್ ಎಕ್ಸ್ ಅಂಡ್ ವೈ ಅಂತ, v ಅಂತಂದ್ರೆ ಫಂಕ್ಷನ್ ಆಫ್ ಎಕ್ಸ್ ಅಂಡ್ ವೈ ಅಂತ. ಓಕೆನಾ. ಸೊ ಅದಕ್ಕೆ ಕನ್ವರ್ಟ್ ಆಗ್ತಿದೆ ಇದು ಇವೆರಡು. ಇವಾಗ ಏನಾಗುತ್ತೆ u ಈಕ್ವಲ್ ಟು y ಮೈನಸ್ ಎಕ್ಸ್ ಸ್ಕ್ವೇರ್ ಬೈ 2 ಬಂತು. ಕರೆಕ್ಟ್ ಅಲ್ವಾ. ಇವಾಗ ಏನಂತ ನೋಡಿ, ಇವಾಗ ನೀವು ಸೊ ವಿ ಅನ್ನ ಚೂಸ್ ಮಾಡ್ಬೇಕು. ನೀವು ಇವಾಗ ನೀವೇ ಚೂಸ್ ಮಾಡ್ಬೇಕು, ಯಾವ್ದಾರ ಚೂಸ್ ಮಾಡ್ಬೋದು. ಬಟ್ ನೀವು ಚೂಸ್ ಮಾಡಿರ್ತೀರ ನೋಡಿ ಅದು 2 ವೇರಿಯೇಬಲ್ ಆಗಿರ್ಬೇಕು. ಓಕೆನಾ. 2 ವೇರಿಯೇಬಲ್ ಆಗಿರ್ಬೇಕು, ಜೊತೆಗೆ ಲೀನಿಯರ್ಲಿ ಇಂಡಿಪೆಂಡೆಂಟ್ ಆಗಿರ್ಬೇಕು ಇದ್ರ ಜೊತೆ. ಅಂದ್ರೆ ಜೊಕಾಬಿ ಏನ್ ಮಾಡಿದಾಗ ಏನ್ ಬರ್ಬೇಕು ಹೇಳಿ, ಏನ್ ಬರ್ಬೇಕು ನಾಟ್ ಈಕ್ವಲ್ ಟು 0 ಬರ್ಬೇಕು. ಇವಾಗ ನಾನು ಏನ್ ತಗೊಳ್ತೀನಿ ಅಂದ್ರೆ ವಿ ಈಕ್ವಲ್ ಟು ಎಕ್ಸ್ ತಗೊಳ್ತೀನಿ ಅನ್ಕೊಳ್ಳಿ. ವಿ ಈಕ್ವಲ್ ಟು ಏನ್ ತಗೊಳ್ತೀನಿ ನೋಡಿ, ನಾನು ಎಕ್ಸ್ ತಗೊಳ್ತಿದ್ದೀನಿ. ಇವಾಗ ಇಲ್ಲಿ ನೋಡಿ ಇವೆರಡಕ್ಕೂ ಜೊಕಾಬಿಯನ್ ಏನ್ ಬರುತ್ತೆ ನೋಡ್ಬಿಡ್ತೀನಿ ನಾನು. ಸೊ ಜೊಕಾಬಿಯನ್ ಫಂಕ್ಷನ್ ಯು ಅಂಡ್ ವಿ ಈಕ್ವಲ್ ಟು, ಸೊ ಡೆಲ್ ಫಸ್ಟ್ ಯು ಇದೆ ಅಲ್ವಾ, ಯು ಎಕ್ಸ್ ಮಾಡ್ಬೇಕು. ಯು ಎಕ್ಸ್ ಯು ವೈ ವಿ ಎಕ್ಸ್ ವಿ ವೈ ಏನ್ ಬರುತ್ತೆ, ಯು ಎಕ್ಸ್ ಮಾಡಿದ್ರೆ ಮೈನಸ್ ಎಕ್ಸ್ ಬರುತ್ತೆ. ನೆಕ್ಸ್ಟ್ ಯು ವೈ ಏನ್ ಬರುತ್ತೆ ನೋಡಿ 1, ವಿ ಎಕ್ಸ್ ಏನ್ ಬರುತ್ತೆ ಇಲ್ಲಿ ವಿ ಎಕ್ಸ್ ವಿ ವೈ. ಓಕೆನಾ. ಇವಾಗ ಡೆಲ್ ಏನ್ ಬರುತ್ತೆ ನೋಡಿ -1 ನಾಟ್ ಈಕ್ವಲ್ ಟು 0 ಬರ್ತಿದೆ. ಸೊ ಹಾಗಾಗಿ ತಗೋಬೋದಲ್ವ ನಾವು ಈಗ ಚಾಯ್ಸು ವಿ ಈಕ್ವಲ್ ಟು ಎಕ್ಸ್ ತಗೋಬಹುದು. ಆದಷ್ಟು ಸಿಂಪಲ್ ಆಗಿರೋ ತಗೊಳ್ಳಿ. ಓಕೆನಾ. ಇವಾಗ ನೋಡಿ, ಸೊ ಹಾಗಾಗಿ ತಗೋಬಹುದು ನಾವು. ಇವಾಗ ಕನ್ವರ್ಟ್ ಮಾಡೋಣ. ಇಲ್ಲಿ ಪ್ರಾಬ್ಲಮ್ ಏನಿದೆ ನೋಡಿ, ಆರ್ ಇದೆ. ಆರ್ ಅಂದ್ರೆ ಏನು, ಡೋ ಸ್ಕ್ವೇರ್ ಝೆಡ್ ಬೈ ಡೋ ಸ್ಕ್ವೇರ್ ಝೆಡ್ ಬೈ ಡೋ ಎಕ್ಸ್ ಸ್ಕ್ವೇರ್ ಅಲ್ವಾ. ಅದಕ್ಕೆ ಫಸ್ಟ್ ಏನ್ ಮಾಡ್ಬೇಕು ಹೇಳಿ, ಡೋ ಝೆಡ್ ಬೈ ಡೋ ಎಕ್ಸ್ ಮಾಡ್ಬೇಕು. ಇವಾಗ ಡೋ ಝೆಡ್ ಬೈ ಡೋ ಎಕ್ಸ್ ಏನಾಗಬೇಕು ನಮಗೆ ಕನ್ವರ್ಟ್ ಆಗಬೇಕು ಯು ಮತ್ತೆ ವಿಗೆ. ಯಾವಾಗ ಡೋ ಝೆಡ್ ಬೈ ಡೋ ಯು ಇಂಟು ಡೋ ಯು ಬೈ ಯಾವ್ದಿದೆ ಡೋ ಎಕ್ಸ್ ಪ್ಲಸ್ ಡೋ ಝೆಡ್ ಬೈ ಡೋ ವಿ ಕನ್ವರ್ಟ್ ಆಗಬೇಕು. ಸೊ ಡೋ ವಿ ಬೈ ಏನಿದೆ ಇಲ್ಲಿ ಎಕ್ಸ್ ಇದೆ ಎಕ್ಸ್. ಓಕೆನಾ. ಇವಾಗ ನೋಡಿ ಡೋ ಝೆಡ್ ಬೈ ಡೋ ಎಕ್ಸ್ ಈಕ್ವಲ್ ಟು, ಸೊ ಡೋ ಯು ಬೈ ಡೋ ಎಕ್ಸ್ ಅಂದ್ರೆ ಏನ್ ಬರುತ್ತೆ ನೋಡಿ ಇಲ್ಲಿ, ಇದು ಡಿಫ್ರೆನ್ಶಿಯೇಟ್ ಮಾಡಿ ವಿತ್ ರೆಸ್ಪೆಕ್ಟ್ ಎಕ್ಸ್ ಪಾರ್ಷಿಯಲಿ ಮೈನಸ್ ಎಕ್ಸ್ ಬರುತ್ತಲ್ವಾ. ಮೈನಸ್ ಎಕ್ಸ್ ಫಸ್ಟ್ ಬರ್ಕೊಂಡ್ಬಿಡಿ. ಡೋ ಝೆಡ್ ಬೈ ಡೋ ಯು ಹಂಗೆ ಬರ್ಕೊಡಿ, ಗೊತ್ತಿಲ್ಲ ಅದು ಕನ್ವರ್ಟ್ ಮಾಡ್ತಿದೀವಿ. ನೆಕ್ಸ್ಟ್ ಡೋ ವಿ ಬೈ ಡೋ ಎಕ್ಸ್ ಏನಾಗುತ್ತೆ 1 ಆಗುತ್ತೆ ಇಂಟು ಡೋ ಝೆಡ್ ಬೈ ಡೋ ವಿ ಇದೆ ಬರ್ಕೊಳ್ಳಿ. ಓಕೆನಾ. ಸಿಂಪಲ್ ಆಗಿ ಸಿಕ್ತು ನಮ್ಗೆ. ನೆಕ್ಸ್ಟ್ ಏನ್ ಮಾಡ್ತೀರಿ ಹೇಳಿ, ಅಗೇನ್ ಡಿಫ್ರೆನ್ಶಿಯೇಟ್ ಮಾಡ್ತೀರಲ್ವಾ ಪಾರ್ಷಿಯಲಿ, ಯಾಕೆ ಆರ್ ಬೇಕು ನಮ್ಗೆ. ಸೊ ಆರ್ ಈಕ್ವಲ್ ಟು ಡೋ ಸ್ಕ್ವೇರ್ ಝೆಡ್ ಬೈ ಡೋ ಎಕ್ಸ್ ಸ್ಕ್ವೇರ್ ಈಕ್ವಲ್ ಟು ಡೋ ಬೈ ಡೋ ಎಕ್ಸ್ ಆಫ್ ಡೋ ಝೆಡ್ ಬೈ ಡೋ ಎಕ್ಸ್ ಅಂತ. ಇವಾಗ ಇಲ್ಲಿ ಏನಾಗ್ಬಿಡುತ್ತೆ, ಆರ್ ಈಕ್ವಲ್ ಟು ಡೋ ಬೈ ಡೋ ಎಕ್ಸ್ ಆಫ್ ಡೋ ಝೆಡ್ ಬೈ ಡೋ ಎಕ್ಸ್ ಏನ್ ಬಂದಿದೆ ಮೈನಸ್ ಎಕ್ಸ್ ಡೋ ಝೆಡ್ ಡೋ ಯು ಪ್ಲಸ್ ಡೋ ಝೆಡ್ ಬೈ ಡೋ ವಿ ಬಂದಿದೆ. ಕರೆಕ್ಟ್. ಇವಾಗ ಏನಾಗುತ್ತೆ ಆರ್ ಈಕ್ವಲ್ ಟು, ಇಲ್ಲಿ ನೋಡಿ ಇಲ್ಲಿ ಫಸ್ಟ್ ತಗೊಂಡ್ರೆ ನಾವು ಪ್ರಾಡಕ್ಟ್ ರೂಲ್ ಮಾಡ್ಬೇಕು ನೀವು, ಯಾಕಂದ್ರೆ ಎಕ್ಸ್ ಮತ್ತೆ ಡೋ ಝೆಡ್ ಬೈ ಡೋ ಇದೆ ಪ್ರಾಡಕ್ಟ್ ರೂಲ್ ಮಾಡ್ಬೇಕಲ್ವಾ. ಸೊ ಮಾಡಿದ್ರೆ ಏನಾಗುತ್ತೆ ನೋಡಿ ಮೈನಸ್ ಆಫ್ ಫಸ್ಟ್ ಎಕ್ಸ್ ಹಂಗೆ ಬರ್ಕೊಳ್ತೀರಾ. ನೆಕ್ಸ್ಟ್ ಇಲ್ಲಿ ಏನಾಗ್ಬಿಡುತ್ತೆ ಡೋ ಬೈ ಡೋ ಎಕ್ಸ್ ಆಫ್ ಡೋ ಝೆಡ್ ಬೈ ಡೋ ಯು. ನೆಕ್ಸ್ಟ್ ಏನಾಗುತ್ತೆ ನೋಡಿ ಪ್ಲಸ್ ಡೋ ಝೆಡ್ ಬೈ ಡೋ ಯು. ಸೊ ಡಿಫ್ರೆನ್ಸಿಯೇಷನ್ ಆಫ್ ಎಕ್ಸ್ ಏನಾಗ್ಬಿಡುತ್ತೆ 1 ಆಗುತ್ತೆ. ಕರೆಕ್ಟ್ ಅಲ್ವಾ. ಇದು ಒನ್ ಟರ್ಮ್. ನೆಕ್ಸ್ಟ್ ಏನಾಗುತ್ತೆ ನೋಡಿ ಪ್ಲಸ್ ಇಲ್ಲಿದೆ ನೋಡಿ, ಪ್ಲಸ್ ಇಂಟು ಪ್ಲಸ್ ಪ್ಲಸ್ ಡೋ ಬೈ ಡೋ ಎಕ್ಸ್ ಆಫ್ ಡೋ ಝೆಡ್ ಬೈ
ದೋ ವಿ ಕರೆಕ್ಟ್ ಅಲ್ವಾ? ಇವಾಗ ಏನ್ ಮಾಡ್ಬೇಕಂದ್ರೆ ನೋಡಿ, ಆಕ್ಚುಲಿ ಆರ್ ಈಕ್ವಲ್ ಟು ಇಲ್ಲಿ ಮೈನಸ್ ಇದೆ, ನಮ್ಗೆ ಏನ್ ಕನ್ವರ್ಟ್ ಆಗ್ಬೇಕು ಇವಾಗ, ಇಲ್ಲಿ ಎಕ್ಸ್ ಇದೆ ಅಲ್ವಾ, ಅದು ಯು ಕನ್ವರ್ಟ್ ಆಗಬೇಕು, ಯು ಮತ್ತೆ ವಿಗೆ. ನೆಕ್ಸ್ಟ್ ಇಲ್ಲಿದೆ ನೋಡಿ ಎಕ್ಸ್, ಅದೇನಾಗ್ಬೇಕು ಹೇಳಿ, ಯು ಮತ್ತೆ ವಿ ಕನ್ವರ್ಟ್ ಆಗಬೇಕು. ಇದು ಆಲ್ರೆಡಿ ದೋ ಝೆಡ್ ಬೈ ದೋ ವಿ ಇದೆ, ನೋ ಪ್ರಾಬ್ಲಮ್. ಇವಾಗ ಇಲ್ಲಿ ಏನ್ ಮಾಡ್ಬೇಕಂದ್ರೆ ಇಲ್ಲಿ ನೋಡಿ, ಇಲ್ಲಿ ಎಕ್ಸ್ ಬರ್ಕೊಳ್ಳಿ, ಎಕ್ಸ್ ಆಫ್ ಇಲ್ಲಿ ನೋಡಿ ದೋ ಬೈ ದೋ ಯು, ಇಲ್ಲೇನಿದೆ ದೋ ಝೆಡ್ ಬೈ ದೋ ಯು ಇದೆ, ಇಂಟು ದೋ ಯು ಬೈ ದೋ ಎಕ್ಸ್, ಯಾಕೆ ಎಕ್ಸ್ ಇದೆ ಎಕ್ಸ್ ಅಲ್ವಾ. ನೆಕ್ಸ್ಟ್ ವಿ ಕನ್ವರ್ಟ್ ಮಾಡಿ, ದೋ ಬೈ ದೋ ವಿ, ದೋ ಝೆಡ್ ಬೈ ದೋ ವಿ ಬೈ ದೋ ಎಕ್ಸ್. ಓಕೆನಾ? ಇಷ್ಟಕ್ಕೆ ಇಷ್ಟು ಬರ್ಕೋಬೇಕು ನೋಡ್ರಿ, ಅರ್ಥ ಆಯ್ತಾ? ನೆಕ್ಸ್ಟ್ ಏನ್ ಮಾಡ್ಬೇಕು ಹೇಳಿ, ಪ್ಲಸ್ ದೋ ಝೆಡ್ ಬೈ ದೋ ಯು, ಅದು ಹಂಗೆ ಇದೆ ಹಂಗೆ ಬರ್ಕೊಳ್ಳಿ, ಅದೇನು ಚೇಂಜ್ ಮಾಡಕ್ ಬರಲ್ಲ, ಆಲ್ರೆಡಿ ವಿತ್ ರೆಸ್ಪೆಕ್ಟ್ ಟು ಯು ಇದೆ. ನೆಕ್ಸ್ಟು ಇಲ್ಲಿಗೆ ಬರ್ರಿ, ಪ್ಲಸ್ ದೋ ಬೈ ದೋ ಎಕ್ಸ್ ಇದೆ, ಇವಾಗ ಏನಾಗಬೇಕು, ಯು ಮತ್ತೆ ವಿ ಕನ್ವರ್ಟ್ ಆಗಬೇಕು. ಅದಕ್ಕೆ ಫಸ್ಟ್ ದೋ ಬೈ ದೋ ಯು, ದೋ ಝೆಡ್ ಬೈ ದೋ ವಿ, ದೋ ಯು ಬೈ ದೋ ಎಕ್ಸ್ ಇದೆ ಇಲ್ಲಿ, ದೋ ಎಕ್ಸ್ ನೋಡಿ ಗೆಟ್ ಕ್ಯಾನ್ಸಲ್, ಅದೇ ಬರ್ತಿದೆ. ನೆಕ್ಸ್ಟ್ ಪ್ಲಸ್ ದೋ ಬೈ ದೋ ವಿ ಇಂಟು ದೋ ಝೆಡ್ ಬೈ ದೋ ವಿ ಬೈ ದೋ ಎಕ್ಸ್. ಬರ್ಕೋಬೋದಾ? ಇವಾಗ ಏನಾಗುತ್ತೆ ನೋಡಿ, ಆರ್ ಈಕ್ವಲ್ ಟು ಮೈನಸ್ ಆಫ್ ಎಕ್ಸ್, ಇಲ್ಲಿ ನೋಡಿ ದೋ ಯು ಬೈ ದೋ ಎಕ್ಸ್ ಅಂದ್ರೆ ಏನು, ಏನ್ ಬಂದಿದೆ, ಎಕ್ಸ್ ಬರುತ್ತಾ? ತಪ್ಪು ಹೇಳ್ಬೇಡಿ, ಸ್ವಲ್ಪ ತಪ್ಪಾದ್ರೂ ಹೊಗೆ. ಇಲ್ಲೇನ್ ಬರುತ್ತೆ ನೋಡಿ, ದೋ ಯು ಬೈ ದೋ ಎಕ್ಸ್ ಮೈನಸ್ ಎಕ್ಸ್. ಓಕೆ, ಮೈನಸ್ ಎಕ್ಸ್. ನೆಕ್ಸ್ಟ್ ಇಲ್ಲಿಂದ ನೋಡಿ ದೋ ಸ್ಕ್ವೇರ್ ಝೆಡ್ ಬೈ ದೋ ಯು ಸ್ಕ್ವೇರ್. ನೆಕ್ಸ್ಟ್ ಇಲ್ಲಿ ದೋ ಯು ಬೈ ದೋ ಎಕ್ಸ್ ಏನ್ ಬರ್ತಿದೆ, 1 ಬರ್ತಿದೆ ಅಲ್ವಾ, ದೋ ಸ್ಕ್ವೇರ್ ಝೆಡ್ ಬೈ ದೋ ವಿ ಸ್ಕ್ವೇರ್ ಆಗುತ್ತಿದ್ದು. ನೆಕ್ಸ್ಟ್ ಏನಿದೆ ನೋಡಿ, ತಪ್ಪು ಮಾಡಿದ್ದೀನಲ್ಲ ನಾನು, ಇಲ್ಲಿ ಸ್ಟಾಪ್ ಮಾಡಿದ್ದು, ಇಲ್ಲಿ ಸ್ಟಾಪ್ ಮಾಡಿ, ಇದು ಹಂಗೆ ಬರ್ಕೊಡಿದ್ದು, ಇದಕ್ಕೇನು ಎಕ್ಸ್ ಇಲ್ಲ, ಕರೆಕ್ಟ್ ಅಲ್ವಾ? ಇದಕ್ಕೆ ಮಾತ್ರ ಎಕ್ಸ್ ಇದೆ ಅಲ್ವಾ? ದೋ ಝೆಡ್ ಬೈ ದೋ ಯು ಸಪರೇಟ್ ಇದೆ, ಓಕೆ. ಏನಾಗುತ್ತೆ ನೋಡಿ ಇವಾಗ, ಇದು ಬರ್ಕೊಳ್ಳಿ, ಇದು ಸ್ಟಾಪ್ ಮಾಡಿ ಇದು. ಓಕೆ, ನೆಕ್ಸ್ಟ್ ಪ್ಲಸ್ ದೋ ಝೆಡ್ ಬೈ ದೋ ಯು. ನೆಕ್ಸ್ಟ್ ಏನ್ ಮಾಡ್ತೀರಾ, ಸೊ ದೋ ಝೆಡ್ ಬೈ ದೋ ಯು ಬರ್ಕೊಂಡ್ರಿ. ನೆಕ್ಸ್ಟ್ ಇಲ್ಲಿ ನೋಡಿ ಪ್ಲಸ್ ದೋ ಯು ಬೈ ದೋ ಎಕ್ಸ್ ಏನಾಗುತ್ತೆ ನೋಡಿ, ದೋ ಯು ಬೈ ದೋ ಎಕ್ಸ್ ಮೈನಸ್ ಎಕ್ಸ್. ಓಕೆ, ಮೈನಸ್ ಎಕ್ಸ್. ನೆಕ್ಸ್ಟ್ ಏನಿದೆ ನೋಡಿ, ದೋ ಸ್ಕ್ವೇರ್ ಝೆಡ್ ಬೈ ದೋ ಯು ದೋ ವಿ ಆಗುತ್ತಲ್ವಾ ಇದು. ನೆಕ್ಸ್ಟ್ ಇಲ್ಲಿ ಪ್ಲಸ್ ಇದೇನಾಗುತ್ತೆ ನೋಡಿ, ದೋ ವಿ ಬೈ ದೋ ಎಕ್ಸ್ ಏನಾಗುತ್ತೆ, ದೋ ವಿ ಬೈ ದೋ ಎಕ್ಸ್, ದೋ ಯು ಬೈ ದೋ ಎಕ್ಸ್ ಮೈನಸ್ ಎಕ್ಸ್ ಅಲ್ಲ, ದೋ ವಿ ಬೈ ದೋ ಎಕ್ಸ್ ಬೇಕು ನನಗೆ, 1 ಆಗುತ್ತಲ್ವಾ. ಅವಾಗ ಏನಾಗುತ್ತೆ, ದೋ ಸ್ಕ್ವೇರ್ ಝೆಡ್ ಬೈ ದೋ ವಿ ಸ್ಕ್ವೇರ್ ಅಲ್ವಾ. ಸರಿ, ಸ್ಟಾಪ್ ಮಾಡಿ. ಓಕೆ, ಇಷ್ಟು ಬರ್ತಿದೆ. ಓಕೆ, ಇವಾಗ ಏನ್ ಬರುತ್ತೆ ನೋಡಿ, ಹಂಗಾರೆ ಆರ್ ಈಕ್ವಲ್ ಟು ಇಲ್ಲಿ ನೋಡಿ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ, ಎಕ್ಸ್ ಸ್ಕ್ವೇರ್ ದೋ ಸ್ಕ್ವೇರ್ ಝೆಡ್ ಬೈ ದೋ ಯು ಸ್ಕ್ವೇರ್. ನೆಕ್ಸ್ಟ್ ಮೈನಸ್ ಎಕ್ಸ್ ದೋ ಸ್ಕ್ವೇರ್ ಝೆಡ್ ಬೈ ದೋ ವಿ ಸ್ಕ್ವೇರ್ ಪ್ಲಸ್, ಸಾರಿ ಮೈನಸ್ ಇದೆ ಅಲ್ವಾ, ಮೈನಸ್ ಇದೆ ಆಕ್ಚುಲಿ, ಬರುತ್ತಾ ಮೈನಸ್, ಬರುತ್ತೆ. ಮೈನಸ್ ಇಂಟು ಮೈನಸ್ ಏನಾಗ್ಬಿಡುತ್ತೆ, ಸಾರಿ ಮೈನಸ್ ಇಂಟು ಪ್ಲಸ್ ಮೈನಸ್ ದೋ ಝೆಡ್ ಬೈ ದೋ ಯು, ಕರೆಕ್ಟ್ ಅಲ್ವಾ? ಇಲ್ಲಿ ಸ್ಟಾಪ್ ಮಾಡಿದ್ವಿ, ಆಕ್ಚುಲಿ ಪ್ರೋಸೆಸ್ ಇಲ್ಲಿ ಸ್ಟಾಪ್ ಆಯ್ತು. ನೆಕ್ಸ್ಟ್ ಇದು ಬೇರೆ, ಒಂದು ಸೆಕೆಂಡ್ ಇರಿ, ಮೈನಸ್ ಆಫ್ ಎಕ್ಸ್ ಇದೆ. ಓಕೆ, ಸೊ ಇದನ್ನ ಇವಾಗ ಏನ್ ಬರ್ಕೊಂಡೆ ನಾನು, ಇಲ್ಲಿ ಬರ್ಕೊಂಡೆ. ನೆಕ್ಸ್ಟ್ ಮೈನಸ್ ದೋ ಝೆಡ್ ಬೈ ದೋ ಯು. ಓಕೆ, ಸೊ ಇದು ಇಲ್ಲಿದೆ, ಕರೆಕ್ಟ್ ಇದೆ ತಗೊಳ್ಳಿ. ಏನ್ ಬರುತ್ತೆ ನೋಡಿ ಇವಾಗ, ಮೈನಸ್ ದೋ ಝೆಡ್ ಬೈ ದೋ ಯು ಬೈ ದೋ ಎಕ್ಸ್. ದೋ ಯು ಬೈ ದೋ ಎಕ್ಸ್ ಏನ್ ಬರುತ್ತೆ ನೋಡಿ, ದೋ ಯು ಬೈ ದೋ ಎಕ್ಸ್ ಮೈನಸ್ ಎಕ್ಸ್ ಅಲ್ವಾ. ಸೊ ಮೈನಸ್ ಎಕ್ಸ್, ಇಲ್ಲಿ ನೋಡಿ ಮೈನಸ್ ಎಕ್ಸ್ ದೋ ಸ್ಕ್ವೇರ್ ಝೆಡ್ ಬೈ ದೋ ಯು ದೋ ವಿ. ಓಕೆನಾ? ನೆಕ್ಸ್ಟ್ ಇಲ್ಲಿ ಏನಾಗುತ್ತೆ ನೋಡಿ, ದೋ ಯು ಬೈ ದೋ ಎಕ್ಸ್ ಅಂದ್ರೆ 1 ಆಗುತ್ತೆ, ಪ್ಲಸ್ ದೋ ಸ್ಕ್ವೇರ್ ಝೆಡ್ ಬೈ ದೋ ವಿ ಸ್ಕ್ವೇರ್. ಓಕೆನಾ? ಸೊ ನೋಡಿ ಎಲ್ಲ ಕನ್ವರ್ಟ್ ಆಗಿದೆ ಇಲ್ಲಿ.
ಯು ಮತ್ತೆ ವಿ ಯು ವಿ ಹಿಂಗೆಲ್ಲ ಕನ್ವರ್ಟ್ ಆಗಿದೆ ಅಲ್ವಾ. ಸೆಕೆಂಡ್ ಇದು ಸ್ವಲ್ಪ ಇದು ಕನ್ಫ್ಯೂಸ್ ಆಗ್ತಿದೆ. ಎಕ್ಸ್ ಇದೆ, ಓಕೆ ಕರೆಕ್ಟ್ ಇದೆ. ಓಕೆ ಆರ್ ಬಂದಿದೆ ಇಲ್ಲಿ. ನೆಕ್ಸ್ಟ್ ಏನ್ ಮಾಡ್ಬೇಕು ಹೇಳಿ, ನೆಕ್ಸ್ಟ್ ಏನ್ ಮಾಡ್ಬೇಕು? ಎಕ್ಸ್ ಸ್ಕ್ವೇರ್ ಗೆ ಸಬ್ಸ್ಟಿಟ್ಯೂಟ್ ಮಾಡಿ. ಈಗ ನೋಡಿ ಆರ್ ಗೊತ್ತಾಯ್ತು ನಮ್ಗೆ, ನೆಕ್ಸ್ಟ್ ಎಸ್ ಮಾಡ್ಬೇಕು. ಅದು ಆದ್ಮೇಲೆ ಟಿ. ಎಸ್ ಮಾಡಿ ಇವಾಗ. ಎಸ್ ಅಂದ್ರೆ ಏನ್ ಹೇಳಿ ನೋಡೋಣ. ಡೋ ಸ್ಕ್ವೇರ್ ಝೆಡ್ ಬೈ ಡೋ ಎಕ್ಸ್ ಡೋ ವೈ. ಡೋ ಎಕ್ಸ್ ಡೋ ವೈ ಅಲ್ವಾ. ಇವಾಗ ಡೋ ಸ್ಕ್ವೇರ್ ಝೆಡ್ ಬೈ ಡೋ ಎಕ್ಸ್ ಡೋ ವೈ. ಓಕೆ ಒಂದ್ ಕೆಲಸ ಮಾಡಿ, ಇದು ಈಗ ಫಸ್ಟ್ ಡೋ ಝೆಡ್ ಬೈ ಡೋ ವೈ ಮಾಡಿ ನೋಡೋಣ ಏನ್ ಬರುತ್ತೆ. ಡೋ ಝೆಡ್ ಬೈ ಡೋ ವೈ, ಡೋ ಝೆಡ್ ಬೈ ಡೋ ಡೋ ಯು ಯು ಇಂಟು ಡೋ ಯು ಬೈ ಡೋ ವೈ ಡೋ ವೈ ಪ್ಲಸ್ ಪ್ಲಸ್ ಡೋ ಝೆಡ್ ಬೈ ಡೋ ವಿ ಇಂಟು ಡೋ ವಿ ಡೋ ಬೈ ವಿ ಬೈ ಡೋ ವೈ. ಡೋ ವೈ. ಇವಾಗ ಏನಾಗುತ್ತೆ ನೋಡಿ, ಯು ವೈ ಅಂತಂದ್ರೆ ಯು ವೈ 0 ಆಗ್ಬಿಡುತ್ತೆ ಅಲ್ವಾ, ಸಾರಿ 1 ಆಗುತ್ತೆ. ಸೊ ಡೋ ಝೆಡ್ ಬೈ ಡೋ ಯು ಬರ್ತಿದೆ, ಬಟ್ ಇಲ್ಲಿ ವಿ ವೈ ಏನಾಗುತ್ತೆ ನೋಡಿ 0 ಆಗ್ಬಿಡುತ್ತೆ. ಅದಕ್ಕೆ ಸಿಂಪಲ್ ಆಗಿ ಬಂತಿದ್ದು ಡೋ ಝೆಡ್ ಬೈ ಡೋ ವೈ. ಡೋ ಯು ಸೆಕೆಂಡ್ ಡಿಫ್ರೆನ್ಶಿಯೇಟ್ ಮಾಡೋದು ಏನಾಗುತ್ತೆ, ಡೋ ಸ್ಕ್ವೇರ್ ಝೆಡ್ ಬೈ ಡೋ ವೈ ಸ್ಕ್ವೇರ್ ಆಗುತ್ತೆ. ಇಲ್ಲಿ ಡೋ ಬೈ ಡೋ ವೈ ಆಫ್ ಡೋ ಝೆಡ್ ಬೈ ಡೋ ಯು ಆಯ್ತು. ಇವಾಗ ಏನಾಗುತ್ತೆ ನೋಡಿ, ಇದು ಡೋ ಬೈ ಡೋ ಯು ಆಫ್ ಡೋ ಝೆಡ್ ಬೈ ಡೋ ಯು ಆಫ್ ಡೋ ಯು ಬೈ ಡೋ ಯು ಡೋ ವೈ ಪ್ಲಸ್ ಡೋ ಬೈ ಡೋ ವಿ ಆಫ್ ಡೋ ಝೆಡ್ ಬೈ ಡೋ ಯು ಡೋ ವಿ ಬೈ ಡೋ ವೈ. ವೈ. ಇವಾಗ ಏನಾಗುತ್ತೆ ನೋಡಿ, ಇದು ಯು ವೈ ಅಂದ್ರೆ 1 ಅಲ್ವಾ, ಅವಾಗ ಡೋ ಸ್ಕ್ವೇರ್ ಝೆಡ್ ಬೈ ಡೋ ಯು ಸ್ಕ್ವೇರ್ ಆಯ್ತು. ನೆಕ್ಸ್ಟ್ ಇಲ್ಲಿ ವಿ ವೈ ಅಂದ್ರೆ 0 ಸ್ಟಾಪ್ ಮಾಡ್ಬಿಡಿ. ನೋಡಿ ಡೋ ಸ್ಕ್ವೇರ್ ಝೆಡ್ ಬೈ ಡೋ ವೈ ಸ್ಕ್ವೇರ್ ಸಿಂಪಲ್ ಆಗಿ ಸಿಕ್ಕಿದೆ ಅಲ್ವಾ. ಅದು ಟಿ ಆಗುತ್ತಲ್ಲ ಸರ್. ಓಕೆ ಟಿ ಕಂಡು, ಇದು ಟಿ ಆಕ್ಚುಲಿ ಟಿ ಬಂದಿದೆ ಓಕೆನಾ. ಇವಾಗ ಎಸ್ ಇದೆ ನೋಡಿ, ಇಲ್ಲಿ ಎಸ್ ಡೋ ಬೈ ಡೋ ಎಕ್ಸ್ ಆಫ್ ಡೋ ಝೆಡ್ ಬೈ ಡೋ ವೈ ಎಸ್ ಈಕ್ವಲ್ ಟು ಡೋ ಬೈ ಡೋ ಎಕ್ಸ್ ಆಫ್ ಡೋ ಝೆಡ್ ಬೈ ಡೋ ವೈ ಏನಿದೆ ನೋಡಿ, ಡೋ ಯು ಬೈ ಡೋ ಝೆಡ್ ಬೈ ಡೋ ಝೆಡ್ ಬೈ ಡೋ ಯು ಡೋ ಯು ಬಂದಿದೆ ಓಕೆನಾ, ಸಿಂಪಲ್ ಇದೆ. ಎಸ್ ಈಕ್ವಲ್ ಟು ಇವಾಗ ಇಲ್ಲಿ ಡೋ ಬೈ ಡೋ ಯು ಆಫ್ ಡೋ ಝೆಡ್ ಬೈ ಡೋ ಯು ಬೈ ಡೋ ಎಕ್ಸ್ ಪ್ಲಸ್ ಡೋ ಬೈ ಡೋ ಯು ಆಫ್ ಡೋ ಝೆಡ್ ಬೈ ಡೋ ಯು ಓಕೆ ಡೋ ವಿ ಅಲ್ವಾ, ಡೋ ವಿ ಬೈ ಡೋ ಎಕ್ಸ್. ಇವಾಗ ಎಸ್ ಈಕ್ವಲ್ ಟು ಡೋ ಯು ಬೈ ಡೋ ಎಕ್ಸ್ ಏನಾಗುತ್ತೆ ನೋಡಿ, 1 ಆಗುತ್ತಲ್ವಾ. ಅವಾಗ ಇಲ್ಲಿ ಏನಾಗ್ಬಿಡುತ್ತೆ, ಡೋ ಸ್ಕ್ವೇರ್ ಝೆಡ್ ಬೈ ಡೋ ಯು ಸ್ಕ್ವೇರ್ ಡೋ ಯು ಬೈ ಡೋ ಎಕ್ಸ್ ಅಂದ್ರೆ 0. ಡೋ ವಿ ಬೈ ಡೋ ಎಕ್ಸ್ 1 ಎಸ್ ಸರ್ ಪ್ಲಸ್ ಡೋ ಸ್ಕ್ವೇರ್ ಝೆಡ್ ಬೈ ಇಲ್ಲಿ ಡೋ ಯು ಡೋ ವಿ ಸ್ಕ್ವೇರ್. ಕರೆಕ್ಟ್ ಇದೆಯಲ್ವಾ? ಸಾರಿ ಏನೋ ಮಿಸ್ಟೇಕ್ ಮಾಡಿದೆ. ಡೋ ಯು ಡೋ ವಿ ಆಗುತ್ತೆ ಸರ್. ಓಕೆ ಡೋ ಸ್ಕ್ವೇರ್ ಝೆಡ್ ಬೈ ಡೋ ಯು ಡೋ ವಿ. ಓಕೆ ಇವಾಗ ಏನ್ ಮಾಡ್ಬೇಕು ಹೇಳಿ, ತಗೊಂಡ್ ಹೋಗ್ಬಿಟ್ಟು ಹಿಂಗ್ ಕೊಟ್ಟಿದ್ದಾರೆ ನೋಡಿ, ಇಲ್ಲಿ ಆರ್ ಕೊಟ್ಟಿದಾರಲ್ವಾ, ಫಸ್ಟ್ ಹೆಂಗ್ ಕೊಟ್ಟಿದ್ದಾರೆ ಆರ್ ಕೊಟ್ಟಿದ್ದಾರೆ. ಆರ್ ಏನ್ ಬಂದಿದೆ ನೋಡಿ, ಇದು ಬಂದಿದೆ ಎಕ್ಸ್ ಸ್ಕ್ವೇರ್. ಇಲ್ಲೇ ಟ್ರೈ ಮಾಡ್ತೀನಿ ನೋಡ್ರಿ, ಇದು ಲೆಂತಿ ಆಗುತ್ತೆ ಇದು. ಏನ್ ಬಂದಿದೆ ನೋಡಿ ಸ್ವಲ್ಪ, ಎಕ್ಸ್ ಸ್ಕ್ವೇರ್ ಡೋ ಸ್ಕ್ವೇರ್ ಝೆಡ್ ಬೈ ಡೋ ಯು ಸ್ಕ್ವೇರ್ ಮೈನಸ್ ಎಕ್ಸ್ ಡೋ ಸ್ಕ್ವೇರ್ ಝೆಡ್ ಬೈ ಡೋ ವಿ ಸ್ಕ್ವೇರ್. ಇಲ್ಲ ಒಂದ್ ಕೆಲಸ ಮಾಡಿ ನೀವು, ಇವ್ರಿಗೆಲ್ಲ ಒಂದ್ ಕೆಲಸ ಏನಂತಂದ್ರೆ ತಡ್ರಿ, ಎಕ್ಸ್ ಗೆ ವಿ ಅಂತ ಸಬ್ಸ್ಟಿಟ್ಯೂಟ್ ಮಾಡ್ಬೋದು. ಅಷ್ಟೇ ಅದೇ ಮಾಡ್ಬಿಡ್ತೀನಿ ತಡ್ರಿ, ನಾನು ಸುಮ್ಮನೆ ತಲೆನೋವಿದೆ. ಎರೈಸ್ ಓಕೆ ಸರ್. ಇಲ್ಲಿ ಏನ್ ಮೇಡಮ್ ನೀವ್ ಹೇಳಿದ್ದು, ಎಕ್ಸ್ ಗೆ ವಿ ಅಂತ ಸಬ್ಸ್ಟಿಟ್ಯೂಟ್ ಮಾಡ್ಬೋದು. ಎಕ್ಸ್ ಈಗ ಇಲ್ಲ ಮ್ಯಾಮ್, ಹಂಗ್ ಮಾಡಂಗಿಲ್ಲ. ಇಲ್ಲ ಅಂದ್ರೆ ನೀವ್ ಆತರ ಹೇಳ್ತಿದ್ದೀರಾ? ಇಲ್ಲ ಫಸ್ಟ್ ಕ್ಯಾಲ್ಕುಲೇಷನ್ ಮಾಡ್ಬೇಕು. ಯಾಕಂದ್ರೆ ಇಲ್ಲಿದೆ ನೋಡಿ, ಎಸ್ ಇದೆ, ಎಕ್ಸ್ ಸ್ಕ್ವೇರ್ ಇದೆ, ಅವೆಲ್ಲ ಕ್ಯಾಲ್ಕುಲೇಷನ್ ಆದ್ಮೇಲೆ ಫೈನಲ್ ಆಗಿ ಅದ್ ಹೇಳಿ ನೀವು, ಓಕೆನಾ? ಇವಾಗ್ಲೇ ಬೇಡ. ಇವಾಗ ಏನ್ ಮಾಡ್ತೀರ ಅಂದ್ರೆ ಆರ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್, ಇಲ್ಲಿ ನೋಡಿ ಝೆಡ್ ವಿತ್ ರೆಸ್ಪೆಕ್ಟ್ ಟು ಯು ಡಿಫ್ರೆನ್ಶಿಯೇಟ್ ಆಗ್ತಿದೆ, ಅದಕ್ಕೆ ಏನ್ ಬರ್ಕೋಬಹುದು, ಝೆಡ್ ಯು ಸಿಂಪಲ್ ಇದು, ಮೈನಸ್ ಇಲ್ಲಿ ಎಕ್ಸ್ ಝೆಡ್ ಇದೆ ವಿತ್ ರೆಸ್ಪೆಕ್ಟ್ ಯಾವ್ದು ಆಗ್ತಿದೆ ನೋಡಿ, ವಿ ಆಗ್ತಿದೆ 2 ಟೈಮ್ಸ್ ವಿ ಮೈನಸ್ ಇಲ್ಲಿ ಝೆಡ್ ಯು ಮೈನಸ್ ಎಕ್ಸ್ ಝೆಡ್ ಯು ವಿ ಪ್ಲಸ್ ಝೆಡ್ ವಿ ಅಲ್ವಾ, ಇದು ಆರ್.
ಸೊ ಇವಾಗ ಆರ್ ಈಕ್ವಲ್ ಟು ಆಯ್ತು ಪ್ಲಸ್ 2x ಎಸ್ ಮಾಡಬೇಕು. ಎಸ್ ಏನ್ ಬಂದಿದೆ ನೋಡಿ, ಎಸ್ ಸೊ ಯು. ಝೆಡ್ ಯು ಯು ಓಕೆ ಒಂದ್ ಸೆಕೆಂಡ್, ಝೆಡ್ ಯು ಯು ಪ್ಲಸ್ ಝೆಡ್ ಯು ವಿ ಪ್ಲಸ್ ಝೆಡ್ ಯು ವಿ. ಬಂದಿದೆ ಅಲ್ವಾ, ಇದು ಯಾಕೋ ಮಿಸ್ಟೇಕ್ ಆಗಿದೆ ಇದು. ಓಕೆ 2x z u v ಓಕೆನಾ, 2x z u v. ಓಕೆ ನೆಕ್ಸ್ಟ್ ಏನಿದೆ ನೋಡಿ, ಎಕ್ಸ್ ಸ್ಕ್ವೇರ್ ಇದೆ, ಎಕ್ಸ್ ಸ್ಕ್ವೇರ್ ಟಿ ಮಾಡಬೇಕು, ಇದನ್ನ ಮಾಡ್ಬೇಕು ಇವಾಗ. ಪ್ಲಸ್ ಎಕ್ಸ್ ಸ್ಕ್ವೇರ್ ಟಿ ಏನ್ ಬಂದಿದೆ, ಯು ಯು z u u ಬಂದಿದೆ, ಈಕ್ವಲ್ ಟು 0 ಆಗ್ಬೇಕಲ್ವಾ. ಕ್ಯಾನ್ಸಲ್ ಆಗ್ತಾ ಇಲ್ಲಲ್ಲ, z u u. ಒಂದು ಸೆಕೆಂಡ್, ಮಿಸ್ಟೇಕ್ ಆಗಿದೆ ಇದು ಹಂಗಾರೆ. ಸರ್ ಇಲ್ಲಿ ಎಕ್ಸ್ ಸ್ವಲ್ಪ ಮಿಸ್ ಆದ್ರೆ ಮುಗಿದಿದ್ದು. ನೋಡಿ ಅದಕ್ಕೆ ಈ ತರ ಇರೋದಿಲ್ಲ ಪ್ರಾಬ್ಲಮ್ ಇದು. ಓಕೆನಾ ಸರ್ ಇಲ್ಲಿ ಕರೆಕ್ಟ್ ಇದೆ ಸರ್, ಏನ್ ಹೇಳಿ, ಕರೆಕ್ಟ್ ಇದೆ ಸರ್. ಆಕ್ಚುಲಿ ನಾನು ಅದು ಮೈನಸ್ ಎಕ್ಸ್ ಎರಡು ಕಡೆನೂ ಬರುತ್ತೆ ಅಂತ ನೋಡಿದೆ, ಒಂದೇ ಕಡೆ ಬರುತ್ತೆ. ಎಕ್ಸ್ ಸ್ಕ್ವೇರ್ ಝಡ್ ಯು ಯು ತಪ್ಪಾಗಿದೆ, ಹೋಯ್ತಿದ್ದು. ಕ್ಯಾನ್ಸಲ್ ಆಗ್ತಿಲ್ಲ ಇಲ್ಲಿ ಯಾವುದು. 2x ಝಡ್ ಯು ಯು ಒಳಗೆ ಬರಲ್ಲ ಅದು. ಎಕ್ಸಾಮ್ ಏನ್ ಕೇಳಿಲ್ಲ, ಬಟ್ ಅದೇ ಸ್ವಲ್ಪ ಇದಾಗುತ್ತಿದೆ, ಮಾಡ್ಬೇಕಿದು. ನಾವೊಂದ್ಸರಿ ಟ್ರೈ ಮಾಡ್ತೀವಿ ಸರ್, ನಾವು ನೆಕ್ಸ್ಟ್ ಕ್ಲಾಸಲ್ಲಿ ಇಲ್ಲ ಅಂದ್ರೆ ನಾಳೆ ಗ್ರೂಪಲ್ಲಿ ಸೆಂಡ್ ಮಾಡಿದ್ರೆ. ಇಲ್ಲ ತೊಗೊಳ್ಳಿ, ಇದು ಸ್ವಲ್ಪ ಲೆಂತ್ ಇದೆಯಲ್ವಾ ಮ್ಯಾಮ್ ಇದು. ಎಸ್ ಸರ್. ಓಕೆ ಒಂದು ಕೆಲಸ ಮಾಡಿದ್ವಿ ಈಗ, ಅದೇನ್ ಬಂತ ಹೇಳಿ ಸ್ವಲ್ಪ, ಇದು ಕರ್ವ್ಸ್ ಏನ್ ಬಂತ ಹೇಳಿ, ಯು ಈಕ್ವಲ್ ಟು ಅಲ್ಲೇಂದ ಹೇಳಿ ನೀವು, ಯು ಈಕ್ವಲ್ ಟು ವೈ ಮೈನಸ್ ಎಕ್ಸ್ ಸ್ಕ್ವೇರ್ ಬೈ 2 ಎಕ್ಸ್ ಸ್ಕ್ವೇರ್ ಬೈ 2 ಈಸ್ ಈಕ್ವಲ್ ಟು ಏನ್ ತೊಗೊಂಡೆ, ಎಕ್ಸ್ ತಗೊಂಡ ಎಕ್ಸ್. ಓಕೆ ಎಕ್ಸ್ ತಗೊಂಡಿದೆ. ಓಕೆ ಇವಾಗ ನೋಡಿ, ಇವಾಗ ಏನಂತಂದ್ರೆ ದೋ ಸ್ಕ್ವೇರ್ ಝೆಡ್ ಬೈ ದೋ ಎಕ್ಸ್ ಸ್ಕ್ವೇರ್ ಬೇಕು ಇವಾಗ. ಸೊ ಆರ್ ಈಕ್ವಲ್ ಟು ಓಕೆನಾ, ದೋ ಬೈ ದೋ ಎಕ್ಸ್ ಆಫ್ ದೋ ಝೆಡ್ ಬೈ ದೋ ಎಕ್ಸ್ ಅಂತ. ಸೊ ಅದಕ್ಕೆ ಏನ್ ಮಾಡ್ಬೇಕು ಹೇಳಿ, ಫಸ್ಟ್ ಇವಾಗ ದೋ ಝೆಡ್ ಬೈ ದೋ ಎಕ್ಸ್ ಕಂಡುಕೋಬೇಕು. ದೋ ಝೆಡ್ ಬೈ ದೋ ಎಕ್ಸ್ ಅಂದ್ರೆ ದೋ ಝೆಡ್ ಬೈ ದೋ ಆಲ್ಫಾ, ಸಾರಿ ದೋ ಯು ಬೈ ದೋ ಎಕ್ಸ್ ಪ್ಲಸ್ ದೋ ಝೆಡ್ ಬೈ ದೋ ವಿ ಬೈ ದೋ ಎಕ್ಸ್. ಇವಾಗ ಏನಾಗುತ್ತೆ ನೋಡಿ, ಅದು ದೋ ಯು ಬೈ ದೋ ಎಕ್ಸ್ ಏನಾಗುತ್ತೆ, ಮೈನಸ್ ಎಕ್ಸ್ ಆಗುತ್ತಲ್ವಾ. ದೋ ಝೆಡ್ ಬೈ ದೋ ಯು ದೋ ವಿ ಬೈ ದೋ ಎಕ್ಸ್ ಏನಾಗುತ್ತೆ, 1 ಆಗುತ್ತೆ, ಪ್ಲಸ್ ದೋ ಝೆಡ್ ಬೈ ದೋ ವಿ. ಕರೆಕ್ಟ್ ಅಲ್ವಾ ಇದು. ಇವಾಗ ಸೊ ಆರ್ ಈಕ್ವಲ್ ಟು ದೋ ಸ್ಕ್ವೇರ್ ಝೆಡ್ ಬೈ ದೋ ಎಕ್ಸ್ ಸ್ಕ್ವೇರ್ ಬೇಕು, ದೋ ಬೈ ದೋ ಎಕ್ಸ್ ಆಫ್ ದೋ ಝೆಡ್ ಬೈ ದೋ ಎಕ್ಸ್ ಇಲ್ಲಿದೆ, ಅದೇನಾಗುತ್ತೆ ದೋ ಝೆಡ್ ಬೈ ದೋ ವಿ ಮೈನಸ್ ಎಕ್ಸ್ ದೋ ಝೆಡ್ ಬೈ ದೋ ಯು. ಓಕೆನಾ, ಇವಾಗ ಸೊ ಆರ್ ಈಕ್ವಲ್ ಟು ಇಲ್ಲಿ ನೋಡಿ, ಇಲ್ಲಿ ಎಕ್ಸ್ ಇದೆ ಅಲ್ವಾ, ಆಲ್ಫಾಗೆ ಹೋಗ್ಬೇಕು ಇವಾಗ, ಸಾರಿ ಯು ಹೋಗ್ಬೇಕು, ದೋ ಯು ಬೈ ದೋ ಝೆಡ್ ದೋ ವಿ ಮೈನಸ್ ಎಕ್ಸ್ ಸೊ ಎಕ್ಸ್ ದೋ ಝೆಡ್ ಬೈ ದೋ ಯು, ಮತ್ತೆ ಬರಲ್ಲ ಇದು, ಹಿಂಗ್ ಮಾಡಂಗಿಲ್ಲ ಇದೆ ಆಕ್ಚುಲಿ. ಇಲ್ಲಿ ನೋಡಿ, ದೋ ಯು ಬೈ ದೋ ಎಕ್ಸ್ ಆಫ್ ಮೈನಸ್ ಎಕ್ಸ್ ದೋ ಝೆಡ್ ಬೈ ದೋ ಯು ಪ್ಲಸ್ ದೋ ಝೆಡ್ ಬೈ ದೋ ವಿ, ಈ ತರ ಬರ್ಕೊಂಡಿರಿ ನೀವು. ಓಕೆನಾ, ಇವಾಗ ಏನಾಗುತ್ತೆ ನೋಡಿ, ಆರ್ ಈಕ್ವಲ್ ಟು ಇಲ್ಲಿ ನೋಡಿ, ಫಸ್ಟ್ ಒನ್ ಪ್ರಾಡಕ್ಟ್ ರೂಲ್ ಅಪ್ಲೈ ಮಾಡಿದ್ರೆ ಏನಾಗುತ್ತೆ, ಮೈನಸ್ ಆಫ್ ದೋ ಝೆಡ್ ಬೈ ದೋ ಯು ಹೇಳಿ ಪ್ಲಸ್ ಎಕ್ಸ್ ಹೇಳಿ. ಅದು ನೀವು ಇವಾಗ ಬರೀತಿರೋದು ಕಾಣಿಸ್ತಾ ಇಲ್ವಾ ಮ್ಯಾಮ್?
ನಮ್ಗೆ ಕಾಣಿಸ್ತಾ ಇಲ್ವಾ? ಕಾಣಿಸ್ತಿದೆ ಸರ್. ಇವಾಗ ಕಾಣಿಸ್ತಿದೆ ಸರ್. ಸರ್ Okay, ಬರೋದು ಟೈಮ್ ಆದ್ಮೇಲೆ ಕಾಣಿಸುತ್ತೆ. ನಾನು ಹೇಳಿದ್ಮೇಲೆ ನಿಮ್ಗೆ ಕಾಣಿಸುತ್ತಾ? ಬರೋದ್ ಸರ್ ನೀವು ಸ್ವಲ್ಪ ಟೈಮ್ ಬರೋದು ತಗೊಳ್ತಿದ್ದೆ ಸರ್. ನೀವು ಬರೆದು ಸ್ವಲ್ಪ ಹೊತ್ತು ಆದ್ಮೇಲೆ ಆಮೇಲೆ ಹಾ, ಹಾ, ಕಾಣಿಸ್ತೆ. ಹಾ, ಹಾ. ಹೌದ್ರಾ? ಸರ್ ಇಲ್ಲ, ಒಂದ್ ಕೆಲಸ ಮಾಡ್ಲಾ ಮ್ಯಾಮ್, ಇದು ಗ್ರೂಪ್ ಅಲ್ಲಿ ಶೇರ್ ಮಾಡ್ಬಿಡ್ಲಾ? ಎಸ್ ಸರ್. ಸರಿ ಸರ್. ಇದು ಈಸಿ ಇದೆ, ಇದು ಯಾಕೋ ಇಲ್ಲಿ ಬರೋಕ್ಕಾಗ್ತಿಲ್ಲ. ಇದು ಸೊ ಲೆಂತ್ ಇದಾವಲ್ವಾ ಇದು. ಓಕೆನಾ? ಓಕೆ ಸರ್. ಇಲ್ಲ ಸಾಲ್ವ್ ಮಾಡ್ಬೇಕು ಹೇಳಿ, ಆಲ್ರೆಡಿ ಟೈಮ್ ಆಗಿದೆ. ಗ್ರೂಪ್ ಇದೊಂದು ಅಲ್ಲೇ ಸಾಲ್ವ್. ಸೆಂಡ್ ಮಾಡಿ ಸರ್, ನಡೆಯುತ್ತೆ. ಓಕೆ, ನಾವು ಇನ್ನೊಂದು ಟ್ರೈ ಮಾಡಿ ನೋಡ್ತೀವಿ. ಅಲ್ಲ, ಇನ್ನೊಂದು 15 ಮಿನಿಟ್ಸ್ ಆಗುತ್ತೆ. ಇದು ಮಾಡ್ಬಿಡ್ಲಾ, ಮುಗಿಸ್ಬಿಡ್ಲಾ ಇದು? ಓಕೆ ಸರ್. ಓಕೆನಾ? ಮುಗಿಸ್ಬಿಡ್ಲಾ? ಓಕೆ ಸರ್. ಓಕೆ ಸರ್. ಓಕೆ ಮ್ಯಾಮ್, ಓಕೆ. ಓಕೆ, ಏನಾಗುತ್ತೆ ಹೇಳಿ ಸ್ವಲ್ಪ. ಇದು ಏನ್ ಬಂತು? u is equal to y minus x square by 2. v ಏನ್ ಬಂದಿದೆ? x ಅಲ್ವಾ? x. ಓಕೆ. Yes, sir. ಸೊ ಇವಾಗ ಏನ್ ಮಾಡ್ತೀರಿ ಅಂದ್ರೆ ನೋಡಿ ಇಲ್ಲಿ, ಸೊ ದೋ z ಬೈ ದೋ ಎಕ್ಸ್ ಮಾಡ್ಕೊಳ್ಳಿ. ಸೊ ದೋ z ಬೈ ದೋ ಎಕ್ಸ್ ಏನಾಗುತ್ತೆ? ದೋ ಮೈನಸ್ z ಬೈ ದೋ ಯು ಬೈ ದೋ ಎಕ್ಸ್ ಪ್ಲಸ್ ಪ್ಲಸ್ ದೋ z Plus ಬೈ ದೋ z ವಿ by dou v, ಬೈ dou v ದೋ by ಎಕ್ಸ್. dou x. ನೀವು ಸ್ವಲ್ಪ ಮ್ಯೂಟ್ ಮಾಡ್ಕೊಳ್ಳಿ, ಭಾಳ ಡಿಸ್ಟರ್ಬೆನ್ಸ್ ಆಗ್ತಿದೆ ನನಗಿಲ್ಲಿ. ಸೊ ದೋ ಯು ಬೈ ದೋ ಎಕ್ಸ್ ಏನಾಗುತ್ತೆ? ನೀವು ಹೇಳಕ್ ಹೋಗ್ಬೇಡಿ, ಸಾಲ್ವ್ ಮಾಡ್ಕೊಂಡು ಹೋಗ್ತೀನಿ. ಸೊ ದೋ ಯು ಬೈ ದೋ ಎಕ್ಸ್ ಏನಾಗ್ಬಿಡುತ್ತೆ ನೋಡಿ ಇಲ್ಲಿ. ಸೊ ಮೈನಸ್ ಎಕ್ಸ್ ದೋ z ಬೈ ದೋ ಯು. ಸೊ ದೋ ಯು ಬೈ ದೋ ಎಕ್ಸ್ ಏನಾಗುತ್ತೆ? 1 ಆಗುತ್ತೆ, ಪ್ಲಸ್ ದೋ z ಬೈ ದೋ ವಿ. ಓಕೆನಾ? ಸೊ ನೆಕ್ಸ್ಟ್ ಏನ್ ಮಾಡ್ತೀರಾ? ದೋ ಸ್ಕ್ವೇರ್ z ಬೈ ದೋ ಎಕ್ಸ್ ಸ್ಕ್ವೇರ್. ಸೊ ಇವಾಗ ಇಲ್ಲಿ ಏನಾಗುತ್ತೆ ನೋಡಿ, ಸೊ ದೋ ಬೈ ದೋ ಎಕ್ಸ್ ಆಫ್ ಮೈನಸ್ ಎಕ್ಸ್ ದೋ z ಬೈ ದೋ ಯು ಪ್ಲಸ್ ಇಲ್ಲಿ ದೋ ಬೈ ದೋ ಎಕ್ಸ್ ಆಫ್ ದೋ z ಬೈ ದೋ ವಿ. ಓಕೆನಾ? ಸೊ ಇವಾಗ ದೋ ಸ್ಕ್ವೇರ್ z ಬೈ ದೋ ಎಕ್ಸ್ ಸ್ಕ್ವೇರ್ ಈಕ್ವಲ್ ಟು ಇಲ್ಲಿ ಏನಾಗುತ್ತೆ ನೋಡಿ. ಇವಾಗ ಇಲ್ಲಿ ಪ್ರಾಡಕ್ಟ್ ಟೋಲ್ ಮಾಡಿದ್ರೆ, ಸೊ ಮೈನಸ್ ಎಕ್ಸ್ ದೋ ಬೈ ದೋ ಎಕ್ಸ್ ಆಫ್ ದೋ z ಬೈ ದೋ ಯು. ಸೊ ನೆಕ್ಸ್ಟ್ ಡಿಫ್ರೆನ್ಶಿಯೇಟ್ ಮಾಡಿದ್ರೆ ಮೈನಸ್ ಎಕ್ಸ್ ಮೈನಸ್ 1 ಆಗುತ್ತೆ. ಸೊ ದೋ z ಬೈ ದೋ ಯು ಪ್ಲಸ್ ಇಲ್ಲಿ ದೋ ಬೈ ದೋ ಎಕ್ಸ್ ಆಫ್, ಹಂಗೆ ಬರ್ಕೊಳ್ತೀನಿ ನಾನು ಇನ್ನೊಂದ್ಸರಿ, ದೋ z ಬೈ ದೋ ವಿ ಇದೆ, ಬರ್ಕೊಳ್ಳಿ. ನೆಕ್ಸ್ಟ್ ಏನಾಗುತ್ತೆ ನೋಡಿ, ದೋ ಸ್ಕ್ವೇರ್ z ಬೈ ದೋ ಎಕ್ಸ್ ಸ್ಕ್ವೇರ್ ಈಕ್ವಲ್ ಟು, ಸೊ ಮೈನಸ್ ಎಕ್ಸ್, ಸೊ ಏನಂತ ಬರೀಬೋದು? ದೋ ಬೈ ದೋ ಯು ಆಫ್ ದೋ z ಬೈ ದೋ ಯು ಪ್ಲಸ್ ದೋ ಬೈ ದೋ ವಿ ಆಫ್ ದೋ ಯು ಬೈ ದೋ ಎಕ್ಸ್ ಬಿಟ್ಟೆ ನಾನಿಲ್ಲಿ. ದೋ ಯು ಬೈ ದೋ ಎಕ್ಸ್ ದೋ z ಬೈ ದೋ ಯು ನೆಕ್ಸ್ಟು ದೋ ವಿ ಬೈ ದೋ ಎಕ್ಸ್. ಓಕೆನಾ? ಮೈನಸ್ ದೋ z ಬೈ ದೋ ಯು ಪ್ಲಸ್ ದೋ ಬೈ ದೋ ಯು ಆಫ್ ದೋ z ಬೈ ದೋ ವಿ ದೋ ಯು ಬೈ ದೋ ಎಕ್ಸ್ ಪ್ಲಸ್ ದೋ ಬೈ ದೋ ವಿ ಆಫ್ ದೋ z ಬೈ ದೋ ವಿ ಬೈ ಇಲ್ಲೇನಾಗ್ಬಿಡುತ್ತೆ ಹೇಳಿ? ದೋ ಎಕ್ಸ್. ಓಕೆನಾ? ಇವಾಗ ಏನಾಗುತ್ತೆ ನೋಡಿ, ದೋ ಸ್ಕ್ವೇರ್ z ಬೈ ದೋ ಎಕ್ಸ್ ಸ್ಕ್ವೇರ್ ಈಕ್ವಲ್ ಟು ಮೈನಸ್ ಎಕ್ಸ್ ಆಫ್, ಸೊ ಇವ್ ಎಕ್ಸ್ ಏನಾಗ್ಬಿಡುತ್ತೆ? ಮೈನಸ್ ಎಕ್ಸ್. ಸೊ ದೋ ಸ್ಕ್ವೇರ್ z ಬೈ ದೋ ಯು ಸ್ಕ್ವೇರ್. ನೆಕ್ಸ್ಟ್ ಇಲ್ಲಿ ವಿ ಎಕ್ಸ್ ಅಂದ್ರೆ 1 ಆಗುತ್ತೆ, ಪ್ಲಸ್ ದೋ ಸ್ಕ್ವೇರ್ z ಬೈ ದೋ ವಿ ದೋ ಯು ಮೈನಸ್ ದೋ z ಬೈ ದೋ ಯು ಆಯ್ತು. ಅಯ್ಯೋ ತಪ್ಪ.
ಓಕೆ ನೆಕ್ಸ್ಟ್ ಇಲ್ಲಿ ಏನ್ ಬರುತ್ತೆ ಹೇಳಿ, ದೋ ಯು ಬೈ ದೋ ಎಕ್ಸ್ ಅಂತಂದ್ರೆ ಮೈನಸ್ ಎಕ್ಸ್ ದೋ ಸ್ಕ್ವೇರ್ ಝೆಡ್ ಬೈ ದೋ ಯು ದೋ ವಿ ವಿ ಎಕ್ಸ್ ಅಂತಂದ್ರೆ 1 ಆಗುತ್ತೆ ಪ್ಲಸ್ ದೋ ಸ್ಕ್ವೇರ್ ಝೆಡ್ ಬೈ ದೋ ವಿ ಸ್ಕ್ವೇರ್. ಸೊ ಇವಾಗ ಏನಾಗ್ಬಿಡುತ್ತೆ ಕಂಪ್ಲೀಟ್ ಇವಾಗ ಹೇಳಿ ಮ್ಯಾಮ್, ದೋ ಸ್ಕ್ವೇರ್ ಝೆಡ್ ಬೈ ದೋ ಎಕ್ಸ್ ಸ್ಕ್ವೇರ್ ಈಕ್ವಲ್ ಟು ಏನಾಗುತ್ತೆ ಹೇಳಿ, ಎಕ್ಸ್ ಸ್ಕ್ವೇರ್ ಹಾ ದೋ ಸ್ಕ್ವೇರ್ ಝೆಡ್ ಬೈ ದೋ ಯು ಹಾ ಸ್ಕ್ವೇರ್ ದೋ ಯು ಸ್ಕ್ವೇರ್. ಓಕೆ ನೆಕ್ಸ್ಟ್ ಮೈನಸ್ ಎಕ್ಸ್ ಓಕೆ ಮೈನಸ್ ಎಕ್ಸ್ ದೋ ಸ್ಕ್ವೇರ್ ಝೆಡ್ ಬೈ ದೋ ಸ್ಕ್ವೇರ್ ಝೆಡ್ ಬೈ ದೋ ಯು ದೋ ವಿ ದೋ ಯು ದೋ ವಿ ನೆಕ್ಸ್ಟ್ ಮೈನಸ್ ದೋ ಝೆಡ್ ದೋ ಬೈ ಝೆಡ್ ದೋ ಬೈ ಯು ಓಕೆ ಮೈನಸ್ ಎಕ್ಸ್ ಇಲ್ಲಿ ಬಂದಿದೆ ಅಲ್ವಾ, ದೋ ಸ್ಕ್ವೇರ್ ಝೆಡ್ ಬೈ ದೋ ಯು ದೋ ವಿ ದೋ ವಿ ಪ್ಲಸ್ ದೋ ಸ್ಕ್ವೇರ್ ಝೆಡ್ ಬೈ ದೋ ವಿ ಸ್ಕ್ವೇರ್. ಇಷ್ಟು ಬಂತಲ್ವಾ. ಸೊ ಇದೇನಿದು ಆರ್ ಈಕ್ವಲ್ ಅಂತ. ನೆಕ್ಸ್ಟು ಸೊ ದೋ ಝೆಡ್ ಬೈ ದೋ ವೈ ಮಾಡ್ತೀನಿ, ಅದೇನ್ ಬರುತ್ತೆ ನೋಡಿ, ದೋ ಸರ್ ಇದನ್ನ ಇವಾಗ್ಲೇ ಇಲ್ಲಿ ಬರ್ಕೊಂಬಿಡಿ ಸರ್, ಎಕ್ಸ್ ಸ್ಕ್ವೇರ್ ಇಂಟು ಝೆಡ್ ಯು ಯು ಆತರ ಎಕ್ಸ್ ಸ್ಕ್ವೇರಾ ಏನ್ ಹೇಳಿ ಯಾವುದು ಮ್ಯಾಮ್, ಹಾ ಯಾವ್ದಕ್ಕೆ ಮ್ಯಾಮ್, ಎಲ್ಲಿಗೆ ಹೇಳ್ತಿದ್ದೀರಾ ನೀವು, ಇದಾ ಹಾ ಮ್ಯಾಮ್ ಕೇಳಿಸ್ತಲ್ಲ ಮ್ಯಾಮ್, ನಮ್ ಕಟ್ ಆಗ್ತಿದೆ, ಕ್ಲಾರಿಟಿ ಇಲ್ಲ ವಾಯ್ಸ್. ಅವಾಗಲೇ r is equal to x square z u. ಓ ಆ ಥರನಾ, ಓಕೆ ನೀವು ಹೇಳ್ದಂಗೆ ಬರ್ಕೊಳ್ತೀನಿ ನೀವು. ಸೊ ಆರ್ ಈಕ್ವಲ್ ಟು ಏನಾಗುತ್ತೆ ನೋಡಿ ಇಲ್ಲಿ, ಎಕ್ಸ್ ಸ್ಕ್ವೇರ್ ಝೆಡ್ ಯು ಯು ಮೈನಸ್ ಎಕ್ಸ್ ಝೆಡ್ ಯು ವಿ ಮೈನಸ್ ಝೆಡ್ ಯು ಮೈನಸ್ ಎಕ್ಸ್ ಝೆಡ್ ಯು ಝೆಡ್ ವಿ ಪ್ಲಸ್ ಝೆಡ್ ವಿ ವಿ. ಓಕೆನಾ, ಸಿಂಪಲ್ ಇದು. ನೆಕ್ಸ್ಟ್ ಏನಾಗುತ್ತೆ ನೋಡಿ, ಎಸ್ ಓಕೆ ಇವಾಗ ದೋ ಝೆಡ್ ಬೈ ದೋ ವೈ ಮಾಡಬೇಕು, ಅದು ದೋ ಝೆಡ್ ಬೈ ದೋ ಯು ಬೈ ದೋ ವೈ ಪ್ಲಸ್ ದೋ ಝೆಡ್ ಬೈ ದೋ ವಿ ಬೈ ದೋ ವೈ. ಸೊ ದೋ ವಿ ಬೈ ದೋ ವೈ. ಇವಾಗ ಏನಾಗುತ್ತೆ ನೋಡಿ, ದೋ ಝೆಡ್ ಬೈ ದೋ ವೈ ಈಕ್ವಲ್ ಟು, ಸೊ ಯು ವೈ ಏನ್ ಬರುತ್ತೆ 1 ಬರುತ್ತೆ ಅಲ್ವಾ, ದೋ ಝೆಡ್ ಬೈ ದೋ ಯು. ಸೊ ವಿ ವೈ ಏನ್ ಬರುತ್ತೆ ನೋಡಿ ಮ್ಯಾಮ್, 0ನಾ, ಓಕೆ. ನೆಕ್ಸ್ಟ್ ದೋ ಸ್ಕ್ವೇರ್ ಝೆಡ್ ಬೈ ದೋ ವೈ ಸ್ಕ್ವೇರ್ ಏನಾಗುತ್ತೆ, ಇದು ಡಿಫ್ರೆನ್ಶಿಯೇಟ್ ಮಾಡಿದ್ರೆ ದೋ ಬೈ ದೋ ವೈ ಬರುತ್ತೆ, ಅದಕ್ಕೆ ಡೈರೆಕ್ಟ್ ಆಗಿ ದೋ ಯು ದೋ ಝೆಡ್ ಬೈ ದೋ ಯು ಬೈ ದೋ ವೈ ಪ್ಲಸ್ ದೋ ಬೈ ದೋ ವಿ ದೋ ಝೆಡ್ ಬೈ ದೋ ಯು ಓಕೆ ದೋ ವಿ ಅಲ್ವಾ ಇದು, ದೋ ವಿ ಬೈ ದೋ ವೈ. ಇವಾಗ ಏನಾಗುತ್ತೆ ನೋಡಿ, ಇದು ಯು ವೈ 1 ಆಗುತ್ತೆ, ದೋ ಸ್ಕ್ವೇರ್ ಝೆಡ್ ಬೈ ದೋ ಯು ಸ್ಕ್ವೇರ್ ಆಗುತ್ತೆ. ಸೊ ಇಲ್ಲಿ ವಿ ವೈ ಏನಾಗ್ಬಿಡುತ್ತೆ 0 ಆಗುತ್ತೆ. ಸೊ ಇದು ಬರ್ತಿದೆ, ಓಕೆನಾ. ಸೊ ಇದೇನಾಗ್ಬಿಡುತ್ತೆ ಇವಾಗ ಎಸ್ ಈಕ್ವಲ್ ಟು ಝೆಡ್ ಯು ಯು, ಕರೆಕ್ಟ್ ಅಲ್ವಾ. ನೆಕ್ಸ್ಟ್ ಟಿ ಬೇಕು, ಟಿ ಯಾವ ತರ ಮಾಡ್ತೀರಾ, ಟಿ ಈಕ್ವಲ್ ಟು ಏನಾಗುತ್ತೆ ಹೇಳಿ, ದೋ ಸ್ಕ್ವೇರ್ ಝೆಡ್ ಬೈ ದೋ ಎಕ್ಸ್ ದೋ ವೈ. ಇವಾಗ ದೋ ಬೈ ದೋ ಎಕ್ಸ್ ಆಫ್ ದೋ ಝೆಡ್ ಬೈ ದೋ ವೈ ಅಂತ ತಗೋಬಹುದು. ಸೊ ಟಿ ಈಕ್ವಲ್ ಟು ದೋ ಬೈ ದೋ ಎಕ್ಸ್ ಆಫ್ ದೋ ಝೆಡ್ ಬೈ ದೋ ವೈ ಅಂದ್ರೆ ಆಲ್ರೆಡಿ ಬಂದಿದೆ, ಏನ್ ಬಂದಿದೆ ನೋಡಿ, ದೋ ಝೆಡ್ ಬೈ ದೋ ಯು. ಇವಾಗ ಏನಾಗುತ್ತೆ ಇದು, ಟಿ ಈಕ್ವಲ್ ಟು ದೋ ಬೈ ದೋ ಯು ಆಫ್ ದೋ ಝೆಡ್ ಬೈ ದೋ ಯು ಬೈ ದೋ ಎಕ್ಸ್ ಪ್ಲಸ್ ದೋ ಬೈ ದೋ ವಿ ಆಫ್ ದೋ ಝೆಡ್ ಬೈ ದೋ ಯು ದೋ ವಿ ಬೈ ದೋ ಎಕ್ಸ್ ಆಗುತ್ತೆ. ಇವಾಗ ಏನಾಗ್ಬಿಡುತ್ತೆ, ಟಿ ಈಕ್ವಲ್ ಟು ಯು ಎಕ್ಸ್ ಅಂದ್ರೆ ಮೈನಸ್ ಅಲ್ವಾ, ಮೈನಸ್ ಎಕ್ಸ್ ದೋ ಸ್ಕ್ವೇರ್ ಝೆಡ್ ಬೈ ದೋ ಯು ಸ್ಕ್ವೇರ್, ಇಲ್ಲಿ ವಿ ಎಕ್ಸ್ ಅಂದ್ರೆ ಏನಾಗುತ್ತೆ ನೋಡಿ 1 ಆಗುತ್ತೆ, ಪ್ಲಸ್ ದೋ ಸ್ಕ್ವೇರ್ ಝೆಡ್ ಬೈ ದೋ ವಿ ದೋ ಯು. ಇವಾಗ ಏನಾಗುತ್ತೆ ಇದು, ಟಿ ಈಕ್ವಲ್ ಟು ಮೈನಸ್ ಎಕ್ಸ್ ಝೆಡ್ ಯು ಯು ಪ್ಲಸ್ ಇಲ್ಲಿ ಝೆಡ್
ಯು ವಿ ಬರೀಬೋದಾ? ಸೊ ಇವಾಗ ಆರ್ ಏನ್ ಬಂದಿದೆ ಹೇಳಿ, ಆರ್ ಸಿಂಪಲ್ ಆಗಿ ಇಲ್ಲಿ ಬಂದಿದೆ ನೋಡಿ, ಆರ್ ಹೇಳ್ಬಿಡಿ ಎಕ್ಸ್ ಸ್ಕ್ವೇರ್, ಇದು ಆಕ್ಚುಲಿ ಝಡ್ ಮೈನಸ್ ಝಡ್. ಓಕೆ ನೋಡಿ ಏನಂತ ಇದು ಝಡ್ ಯು ವಿ ಇದು, ಓಕೆನಾ? ಝಡ್ ಯು ವಿ ಏನಿದೆ ಹೇಳಿ, ಅದು ಎಕ್ಸ್ ಸ್ಕ್ವೇರ್ ಝಡ್ ಯು ಯು ಮೈನಸ್ ಎಕ್ಸ್ ಝಡ್ ಯು ವಿ, ನೆಕ್ಸ್ಟ್ ಮೈನಸ್ ಝಡ್ ಯು ಮೈನಸ್ ಎಕ್ಸ್ ಝಡ್ ಅಲ್ಲ ಅದು, ಓಕೆ ಎಕ್ಸ್ ಝಡ್ ಯು ವಿ, ಓಕೆ ಸಾರಿ, ಪ್ಲಸ್ ಝಡ್ ವಿ ವಿ, ನೆಕ್ಸ್ಟ್ 2x ಎಸ್ ಇದೆ ಪ್ಲಸ್ 2x ಎಸ್ ಏನ್ ಬಂತು ಝಡ್ ಯು ಯು ಅಲ್ವಾ? ಏನೋ ಆಗಿದೆ ಇದು, ಝಡ್ ಯು ಯು ಪ್ಲಸ್ ಎಕ್ಸ್ ಸ್ಕ್ವಯರ್ ಟಿ, ಟಿ ಏನ್ ಬಂದಿದೆ ನೋಡಿ ಮೈನಸ್ ಎಕ್ಸ್ ಝಡ್ ಯು ಯು ಪ್ಲಸ್ ಝಡ್ ಯು ವಿ ಈಕ್ವಲ್ ಟು 0. ಓಕೆನಾ? ಕ್ಯಾಲ್ಕುಲೇಷನ್ ಎಲ್ಲ ಮಿಸ್ ಆಗಿದೆ ಬಿಡಿ, ಇದು ಹೇಗೇನು ಮಿಸ್ ಆಗಿದೆ. ಓಕೆ ನಾನು ಸೆಂಡ್ ಮಾಡ್ತೀನಿ ತಗೊಳ್ರಿ, ಓಕೆನಾ? ಈಗೇನು ಮಿಸ್ ಆಗಿದೆ ಕ್ಯಾಲ್ಕುಲೇಷನ್ ಅಷ್ಟೇ ಇದು. ಓಕೆ ಮ್ಯಾಮ್, ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಸರ್ ರೆಕಾರ್ಡೆಡ್ ಲೆಕ್ಚರ್ ಶೇರ್ ಮಾಡಿ ಸರ್ ಗ್ರೂಪ್ ಅಲ್ಲಿ. ಮ್ಯಾಮ್ ಹೇಳಿ ಮ್ಯಾಮ್, ಏನು ಹೇಳಿ? ಸರ್ ರೆಕಾರ್ಡೆಡ್ ಲೆಕ್ಚರ್ ಸೇವ್ ಮಾಡಿ ಸರ್, ನಿನ್ನೆ ಮತ್ತೆ ಮೊನ್ನೆ ಕ್ಲಾಸ್ ಕೂಡ. ಓಕೆ ಮ್ಯಾಮ್, ಓಕೆ ಸರಿ ಹೇಳ್ತೀನಿ ತಗೊಳ್ಳಿ, ಓಕೆನಾ? ಓಕೆ ಸರ್, ಹಾಂ ಮ್ಯಾಮ್. ಥ್ಯಾಂಕ್ ಯು ಸರ್. Sir.